ಮೆನ್ಷನ್ ಮಾಡಿದಿರಿ ನೀವು ಸರ್ಟಿಫೈಡ್ ಫುಡ್ ಹ್ಯಾಂಡ್ಲರ್. ಎಸ್. ಸೊ ಅವನ್ ನಲ್ಲಿ ಕೇಕ್ ಹೋಗುತ್ತೆ, ರೈಸ್ ಆಗಲ್ಲ. ಸೊ ವಾಟ್ ನೆಕ್ಸ್ಟ್? ಅವನ್ ನಲ್ಲಿ ರೈಸ್ ಆಗದೆ ಮೇನ್ ಥಿಂಗ್ ಬಂದು ಮಹಿಳೆಯ ದಿನಾಚರಣೆಯ ಶುಭಾಶಯಗಳು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಇವತ್ತು ನಮ್ಮ ಮನೆ ಸಾಧಕರ ವಿಭಾಗದಲ್ಲಿ ಸಾಧಕಿಯೊಬ್ರು ರೆಡಿ ಆಗಿದ್ದಾರೆ. ಇವರು ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ ಎಂದು ಹೀಗೆ ಇರಲಿ ಹರುಷ ಹರುಷ. ಸಂತೋಷದ ಈ ಶುಭ ದಿನಕ್ಕೆ ಕೇಕೆ ನಮ್ಮ ಕೊಡುಗೆ ಅಂತ ಹೇಳಿ ಕೇಕ್ನ ಬೇಕ್ ಮಾಡಿ ಸಾಧನೆಯನ್ನ ಮಾಡ್ತಿರುವಂತಹ ಸಾಧಕರನ್ನ ನಾವಿವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ನಿಮ್ಮೊಂದಿಗೆ ಪರಿಚಯಿಸಿ ಅವರ ಸಾಧನೆಗೆ ಒಂದು ನಮನವನ್ನ ಮಾಡ್ತಾ ಇದ್ದೇವೆ. ಬನ್ನಿ ಸಾಧಕರು ಶ್ವೇತಾ ಗುಪ್ತಾ ಅವರನ್ನ ಮಾತಾಡ್ಸೋಣ. ನಮಸ್ತೆ ಶ್ವೇತಾ ಅವರೇ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಕೂಡ ಸೌಖ್ಯವಾಗಿದ್ದೇನೆ. ಸೊ ನಿಮ್ಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದೇಶದಲ್ಲಿ ಜೀವನ ಅಂತ ನೀವು ಕೂಡ ಸುಮಾರು ವಿಡಿಯೋಸ್ಗಳನ್ನ ನೋಡಿದಿರಿ ಅಂತ ಹೇಳಿದ್ರಿ. ಸೊ ನಿಮ್ಗೆ ನಮ್ಮ ಚಾನಲ್ಗೆ ಸ್ವಾಗತ. ಮತ್ತೆ ನಮ್ಮ ಚಾನಲ್ ಅಲ್ಲಿ ಸಾಧಕರ ಸಂದರ್ಶನ ಅಂದ್ರೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ. ಇನ್ ಅಂಡ್ ಅರೌಂಡ್ ಎಲ್ಲ ಸಾಧಕರ ಅಚೀವ್ಮೆಂಟ್ಸ್ ಅನ್ನ ಒಂದು ಪರಿಗಣಿಸಿ, ಸೊ ಅವರ ಒಂದು ಸಾಧನೆಯ ಒಂದು ಹೊರಹೊಮ್ಮುವ ಕೆಲಸ, ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ನಿಮ್ಮನ್ನ ಮಹಿಳಾ ಸಾಧಕಿಯಾಗಿ ಇವತ್ತು ನಾವು ಗುರುತಿಸ್ಕೊಂಡಿದ್ದೀವಿ. ಮೊದಲಿಗೆ ನಿಮ್ಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೂ ಅಷ್ಟೇ. ಅಂಡ್ ನೀವು ಕೇಕ್ ಬೇಕರ್ ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಅಂಡ್ ನಾನು ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ನಾನು ನಿಮ್ಮನ್ನ ಮೊದಲಿಗೆ ಕೇಳ್ಕೊಂಡಾಗ ನೀವು ತುಂಬಾ ಚೆನ್ನಾಗಿ ಒಂಥರ ನನ್ನನ್ನ ಫೋನಲ್ಲೇ ಕೂಡ ಹೇಳಿದ್ರಿ, ನೀವು ಬನ್ನಿ ನಮ್ಮ ಮಾಡ್ತೀನಿ ಅಂತಂತ ಹೇಳಿ. ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿತ್ತು ನಿಮ್ಮ ಕಡೆಯಿಂದ. ಸೊ ನಿಮ್ಗೆ ನಮ್ಮ ಚಾನಲ್ಗೆ ಮತ್ತೆ ನಮ್ಮ ಥೀಮ್ಗೆ ಸ್ವಾಗತವನ್ನ ಬಯಸ್ತೇನೆ. ಶ್ವೇತಾ ಅವರೇ, ನೀವು ಎಲ್ಲಿಯವರು? ನಿಮ್ಮ ಬಾಲ್ಯದ ದಿನಗಳು ಮತ್ತು ವಿದ್ಯಾಭ್ಯಾಸ ಯಾವ ಕಡೆ ಆಯ್ತು, ಮತ್ತೆ ಕ್ಯಾನಡಾಗೆ ಯಾವಾಗ ಬಂದ್ರಿ ಅಂತ ಚೂರು ಒಂದು ಕಿರು ಪರಿಚಯ ಮಾಡ್ಕೊಳ್ಲಿಕ್ಕಾಗತ್ತಾ? ನಾನ್ ಬಂದು ಹುಡ್ ಬೆಲ್ಟ್ ಇದೆಲ್ಲ ಬೆಂಗಳೂರಲ್ಲಿ. ವಾವ್, ಬೆಂಗಳೂರವ್ರು ನೀವು? ಓಕೆ, 100% ರೈಟ್. ನಂದು ಸ್ಕೂಲಿಂಗ್ ಬಂದು ಶಾಲೆ ಬಂದು ಬಿಷಪ್ ಕಾಟನ್ ಗರ್ಲ್ಸ್ ಅಲ್ಲಿ ಮಾಡಿದೆ. ವಾವ್. ಆಮೇಲೆ NMKRV ಅಲ್ಲಿ BCom ಮಾಡಿದ್ದೀನಿ. ಓ, ನಮ್ಮ ಕಾಮರ್ಸ್ ಸ್ಟೂಡೆಂಟ್ ನೀವು? ಓಕೆ, ಕಾಮರ್ಸ್ ಸ್ಟೂಡೆಂಟ್. ಸೊ ಯಾವಾಗ್ಲೂ ನಾನು ಬೆಂಗಳೂರಲ್ಲೇ ಇದ್ದಿದ್ದು. ರೈಟ್. ಸೊ ಹಂಗೆ ಬೆಂಗಳೂರು ಅಂದ್ರೆ ಹೋಮ್ ನಮ್ಗೆ. ವೆರಿ ಗುಡ್. ಆಮೇಲೆ ಥ್ಯಾಂಕ್ ಯು. ಸೊ ನಿಮ್ಮ ಡಿಗ್ರಿ ಮುಗಿಸ್ಕೊಂಡು? ಹೌದು, ನಾನು ಡಿಗ್ರಿ ಮುಗಿಸ್ಕೊಂಡು ಸ್ವಲ್ಪ ವರ್ಷ ಬೆಂಗಳೂರಲ್ಲೇ ಇದ್ದೆ. ನಮ್ ತಂದೆದು ಬಿಸ್ನೆಸ್ ಇತ್ತು. ಅವ್ರ ಜೊತೆ ಒಂದ್ 4-5 ವರ್ಷ ನಾನು ದಿನಾಗ್ಲೂ ಅಂಗಡಿಗೆ ಹೋಗ್ತಾ ಇದ್ದೆ. ಸೊ ನಂಗೆ ಅವಾಗ ರಿಟೇಲ್ ಆಮೇಲೆ ಹೋಲ್ಸೇಲ್ ಮಾರ್ಕೆಟ್ ತುಂಬಾ ಅನುಭವ ಆಯ್ತು. ವೆರಿ ನೈಸ್. ಆಮೇಲೆ ನಾನು ಕೆನಡಾಗ ಮದ್ವೆ ಆದ್ಮೇಲೆ ಬಂದೆ 2008ರಲ್ಲಿ. ಓ, ಕೆನಡಾಗೆ ತುಂಬಾ ನೋಡಿರುವಂತಹ ಮಹನೀಯರು ನೀವು. ರೈಟ್. ನಾನು ಫಸ್ಟ್ ಬಂದಿದ್ದು ಕ್ಯಾಲ್ಗರಿಯಲ್ಲಿ. ಓ, ಕ್ಯಾಲ್ಗರಿಯಲ್ಲಿ ಇದ್ರಾ? ಕ್ಯಾಲ್ಗರಿಯಲ್ಲಿ 1 ವರ್ಷ ಇದ್ವಿ ಅಲ್ಲಿ. ಆಮೇಲೆ ನ್ಯೂ ಬ್ರಾನ್ಸ್ವಿಕ್, ಸೇಂಟ್ ಜಾನ್ ನ್ಯೂ ಬ್ರಾನ್ಸ್ವಿಕ್ ಹೋದ್ವಿ. ಅಲ್ಲಿ 2 ವರ್ಷ ಇದ್ವಿ. ವೆರಿ ನೈಸ್. ಆಮೇಲೆ ಟೊರಾಂಟೊ ಬಂದ್ವಿ. ವೆರಿ ನೈಸ್. ಮಿಲ್ಟನ್ ಅಲ್ಲಿ ಫಸ್ಟ್ ಇದ್ವಿ 3 ವರ್ಷ. ಆಮೇಲೆ ಮಿಸಿಸಾಗಾಗ್ ಬಂದ್ವಿ. ಓ, ಕೆನಡಾದ ಕ್ಷೇತ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಲಾಸ್ಟ್ ಬಂದಿದ್ದೆ ಟೊರಾಂಟೊಗೆ. ಎಲ್ಲರೂ ಫಸ್ಟ್ ಬರ್ತಾರೆ, ನಾನು ಲಾಸ್ಟ್ ಬಂದು ನಯಾಗ್ರಾ ಫಾಲ್ಸ್ ಅಂತ ಲಾಸ್ಟ್ ನೋಡಿದ್ದು. ವೆರಿ ನೈಸ್. ನೀವು ಇಲ್ಲಿ ಕ್ಲಾಸಿಕ್ ಕೇಕ್ ಅನ್ನ ಬೇಕ್ ಮಾಡ್ತೀರಾ ಅಂತ ಎಲ್ಲರೂ ಹೇಳ್ತಾ ಇದ್ರು, ಆಯ್ತಾ? ನೀವು ಕೇಕ್ ಬೇಕಾ? ಕಾಂಟ್ಯಾಕ್ಟ್ ಶ್ವೇತಾ ಗುಪ್ತಾ. ಓಕೆ, ಸೊ ಹೇಗಾಯ್ತಿದು ಕೇಕ್ ಬೇಕಿಂಗ್ ಜರ್ನಿ ತಿಳ್ಕೋಬೇಕು ಅಂತ ನನಗೆ ಕುತೂಹಲ ಕಾಡ್ತಾ ಇದೆ. ನಾನ್ ಬಂದು ಫುಡ್ ಬೆಲ್ಟ್ ಇದೆಲ್ಲ ಫೂಡಿ ಫ್ಯಾಮಿಲಿಯಲ್ಲಿ. ಓ ಮೈ ಗಾಡ್. ನಮ್ ತಂದೆ ತಾತ ಎಲ್ಲರೂ ಫೂಡೀಸ್, ನಾವು ದೊಡ್ಡ ಫೂಡೀಸ್. ವಿ ಲಿವ್ ಟು ಈಟ್ ಅನ್ನೋದ್ರಲ್ಲಿ ನಂಗೇನ್ ಸಂಕೋಚ ಇಲ್ಲ. ಓ ಮೈ ಗಾಡ್, ಅದು ತಿನ್ನೋದಕ್ಕೂ ಯೋಗ ಇರ್ಬೇಕು ಅಂತ ಹೇಳ್ತಾರೆ. ನಾವು ಚಿಕ್ಕವರಿದ್ದಾಗ ಸಂಡೇ ರಾತ್ರಿ ಡಿನ್ನರ್ ಆಚೆನೆ. ವಾವ್. ನಂಗ್ ಮನೇಲಂತೂ ಆಗ್ತಾನೆ ಇರ್ಲಿಲ್ಲ. ಅಂದ್ರೆ ಭೋಜನ ಪ್ರಿಯರು. ಎಸ್, ವಾರಕ್ಕೊಂದ್ ದಿವಸ ಆಚೆ ತಿನ್ಲೇಬೇಕು. ಸೊ ಹಾಗೆ ನನ್ಗೆ ಒಳ್ಳೆ ಫುಡ್ ತಿನ್ಬೇಕು, ಟ್ರೈ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ರೈಟ್. ನಾನ್ ಚಿಕ್ಕವರಿದ್ದಾಗ ದೂರದರ್ಶನ್ ಅಲ್ಲಿ ಸ್ವಲ್ಪ ಪ್ರೋಗ್ರಾಮ್ಸ್ ಬರ್ತಾ ಇತ್ತು ಮಧ್ಯಾಹ್ನ 2 ಗಂಟೆಗೆ ಹಂಗೆ. ಅಲ್ಲಿ ಒಂದ್ಸಲಿ ಏನೋ ಒಂದ್ ಪ್ರೋಗ್ರಾಮ್ ನೋಡ್ಬಿಟ್ಟು ಇದು ಮಾಡ್ಲೇಬೇಕು ಅಂತ ನಮ್ಮಮ್ಮನ ಹಠ ಹಿಡ್ದು ಎಲ್ಲ ಹೋಗಿ ಸಾಮಾನ್ ತಗೊಂಡ್ ಬಂದು ಫುಡ್ ಕಲರಿಂಗ್ ಎಲ್ಲ ತಂದು ಏನೇನೋ ಮಾಡಿದ್ವಿ. ಅದೊಂದ್ ಸ್ಮಾಲ್ ಮೆಮೊರಿ ಜ್ಞಾಪಕ ಇದೆ ಚಿಕ್ಕಂದಿನಲ್ಲಿ. ಆಮೇಲೆ ನಮ್ಮ ಮಮ್ಮಿಗೆ ಯಾವಾಗ್ಲೂ ಹೆಲ್ಪ್ ಮಾಡ್ತಾ ಇದ್ದೆ ಕುಕಿಂಗ್ ಅಲ್ಲಿ. ನಮ್ಮ ಮಮ್ಮಿ ಬೇಸಿಕ್ ಕುಕ್, ಮನೆ ಅಡಿಗೆ ಅದು ಮಾಡ್ತಾ ಇದ್ರು. ನಾನು ಯಾವಾಗ್ಲೂ ಹೆಲ್ಪ್ ಮಾಡ್ತಾ ಇದ್ದೆ.
ಸೊ ಇವಾಗ ತರಕಾರಿ ತಗೊಳಕಾಗ್ಲಿ, ಫ್ರೂಟ್ಸ್ ತಗೊಳಕಾಗ್ಲಿ ನಾನೇ ನೋಡಿ ತಗೋಬೇಕು. ವಾವ್, ನಾನ್ ಯಾರನ್ನೂ ನಂಬೋದಿಲ್ಲ. ರೈಟ್ ರೈಟ್. ಅಂದ್ರೆ ನಿಮ್ಗೆ ಚಿಕ್ಕಂದಿನಿಂದಲೇ ಅಡಿಗೆ ಎಸ್. ಮಾಡೋದು ಆಗ್ಲಿ, ಬೇಕಿಂಗ್ ಆಗ್ಲಿ ಆಸಕ್ತಿ? ಬೇಕಿಂಗ್ ಎಲ್ಲ ಆಮೇಲೆ ಬಂದಿದ್ದು. ನಮ್ಮ ಮನೆಗಳಲ್ಲಿ ಅವಾಗ ಓವನ್ ಎಲ್ಲ ಇರ್ಲಿಲ್ಲ, ಅದೇ ಅಲ್ಲೆಲ್ಲ ಅವನ್ನೆಲ್ಲ ಇರ್ಲಿಲ್ಲಲ್ಲ. ಓವನ್ ಎಲ್ಲ ಇರ್ಲಿಲ್ವಲ್ಲ. ಸೊ ಸ್ವಲ್ಪ ದಿವಸ ಆದ್ಮೇಲೆ ಗಲಾಟೆ ಮಾಡಿ ಅವನ್ ಬೇಕೇ ಬೇಕು ಅಂತ ತಂದೆ ಹೇಳಿ ತಗೊಂಡೆ. ಓವನ್ ಬಂತು, ಫ್ರಿಜ್ ಸರಿಯಾಗಿರ್ಲಿಲ್ಲ, ಫ್ರಿಜ್ ಚೇಂಜ್ ಮಾಡ್ಲೇಬೇಕು ಅಂತ ಫ್ರಿಜ್ ಚೇಂಜ್ ಮಾಡಿದ್ವಿ. ರೈಟ್. ಆಮೇಲೆ ಅಲ್ಲಿ ಸ್ವಲ್ಪ ಕ್ಲಾಸಸ್ ಎಲ್ಲ ಹೋಗಿದ್ದೀನಿ. ಇಂಡಿಯಾದಲ್ಲ? ಹೌದು, ಇಂಡಿಯಾದಲ್ಲಿ. ಬೇಕಿಂಗ್ ಕ್ಲಾಸಸ್? ಹೌದು, ಬೇಕಿಂಗ್ ಇಂದ ನಾನು ನೋ ಬೇಕ್ ಡೆಸರ್ಟ್ಸ್ ಜಾಸ್ತಿ ಮಾಡ್ತಾ ಇದ್ದೆ. ವಾವ್. ಅದಕ್ಕೆ ಓವನ್ ಮೇಲೆ ಡಿಪೆಂಡ್ ಆಗೋ ಕೆಲಸ ಇಲ್ಲ. ನಮ್ಮ ಮನೇಲಿ ಕರೆಂಟ್ ಇರೋದಿಲ್ಲ ಒಂದೊಂದ್ಸಲಿ. ರೈಟ್ ರೈಟ್. ಇಂಡಿಯಾದಲ್ಲಿ ಅದೊಂದು ವಿದ್ಯುತ್ ಕರೆಕ್ಟ್ ಅಡಚಣೆಗಳು ಜಾಸ್ತಿ ಇರ್ತಿತ್ತಲ್ಲ. ಹೌದೌದು. ಅದಕ್ಕೆ ನೋ ಬೇಕ್ ಡೆಸರ್ಟ್ಸ್ ಅಂದ್ರೆ ಅನ್ಕೋಬಹುದು ಎಲ್ಲ ಪ್ರೆಪ್ ಮಾಡಿದ್ರೆ ಒಂದ್ 1 hour ಅಲ್ಲಿ ಆಗೋಗ್ತಾ ಇತ್ತು. ರೈಟ್. ಮಾಡಿಟ್ಬಿಟ್ರೆ ಒಂದ್ 3-4 ದಿವಸ ಆರಾಮಾಗಿ ತಿನ್ಬೋದು. ನಮ್ಮ ಮನೇಲಿ ನಮ್ ಡ್ಯಾಡಿಗೆ ಅಂತೂ ತುಂಬಾ ಇಷ್ಟ. ವಾರಕ್ಕೊಂದ್ ದಿವಸ ಏನೋ ಒಂದ್ ಮಾಡ್ಲೇಬೇಕು ಸ್ಪೆಷಲ್. ವೆರಿ ನೈಸ್. ಓಕೆ. ನೋಡಿ, ನಿಮ್ಗೆ ಅವರೇ ಸ್ಫೂರ್ತಿ ಕೊಡ್ತಾ ಇದ್ರು. ನಾನು ಅದಕ್ಕೆ ಹೇಳಿದೆ, ನನ್ನ ಫುಡಿ ಫ್ಯಾಮಿಲಿ ಹುಟ್ ಬೆಳ್ದಿರೋದು ಅಂತ. ಸೊ ಹಂಗೆ ಸ್ಲೋ ಆಗಿ ಡೆವಲಪ್ ಆಯ್ತು. ಎಲ್ಲಾದ್ರೂ ಹೋದ್ರೇನು ಅಷ್ಟೇ, ನಾವ್ ಬೇರೆ ಕಡೆ ಹೋದ್ರೆ ಅಲ್ಲೇನಿದೆ ತಿನ್ನಕ್ಕೆ, ಫಸ್ಟ್ ಸ್ಪೆಷಾಲಿಟಿ ಬೇಕರಿ ಆಗ್ಲಿ, ಕಚೋರಿ ಆಗ್ಲಿ, ಸಮೋಸ ಆಗ್ಲಿ, ನನ್ಗೆ ಅದು ತುಂಬಾ ಆಸಕ್ತಿ. ಹೋಗ್ಬೇಕು, ಟ್ರೈ ಮಾಡ್ಬೇಕು. ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ರೈಟ್ ರೈಟ್. ಹೌದು ಹೌದು. ಅದು ಕೆಲವರು ಫುಡ್ ಅಡ್ವೆಂಚರ್ಸ್ ಮಾಡ್ಬೇಕು ಅಂತಾರೆ. ನನ್ನ ಅಡ್ವೆಂಚರ್ ಬಂದು ಫುಡ್ ಅಡ್ವೆಂಚರ್. ಮೇಡಮ್, ಎಷ್ಟೋ ಜನ ಫುಡ್ ಬ್ಲಾಗರ್ಸ್ ಇದಾರೆ ಈಗ. ಎಲ್ಲಾ ಹೋಟೆಲ್ಗೂ ಹೋಗಿ ರಿವ್ಯೂ ಮಾಡಿ ಇಂತ ಕಡೆ ಚೆನ್ನಾಗಿದೆ ಅಂತ ಹೇಳಿದಾಗ ನೆಕ್ಸ್ಟ್ ನಮ್ಮ ಸಿಹಿ ಕೈ ಚಂದ್ರು ಅಂಕಲ್ ಸ್ಟೆಪ್ ಅಹೆಡ್ ತಗೊಂಡು, ನನ್ನ ಫ್ರೆಂಡ್ಸ್ ಹೇಳಿದ್ರು, ಸೊ ನಾನು ಅಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ರೈಟ್. ಸೊ ಹಂಗೆ ನನ್ಗೆ ಯಾವಾಗ್ಲೂ ಫುಡ್ ಕಡೆ ಇದೇ ಇರುತ್ತೆ. ಇವಾಗ್ಲೂ ಟಿವಿಯಲ್ಲಿ ನೋಡ್ತಾನೆ ಇರ್ತೀನಿ, ಕುಕಿಂಗ್ ಶೋಸ್ ಆಗ್ಲಿ ಅದೆಲ್ಲ. ಸೊ ದಟ್ ವೇ. ಆಮೇಲೆ ಬೇಕಿಂಗ್ ಮತ್ತೆ ಸ್ಲೋ ಆಗಿ ಓವನ್ ತಗೊಂಡ್ಮೇಲೆ ಡೆವಲಪ್ ಆಯ್ತು. ಸ್ವಲ್ಪ ಟೀ ಕೇಕ್ಸ್ ಅದೆಲ್ಲ ಮಾಡ್ತಾ ಇದ್ದೆ ಮನೆಯಲ್ಲಿ. ಬ್ರೌನೀಸ್ ಆಗ್ಲಿ ಅದೆಲ್ಲ ತುಂಬಾ ಬೆಂಗಳೂರಲ್ಲಿ ಎಲ್ಲ ಮಾಡ್ತಾ ಇದ್ದೆ. ಸೊ ಹಂಗೆ ಕ್ಯಾರಿ ಆಯ್ತು ಇಲ್ಲಿ ಕೆನಡಾಗೆ ಬಂದ್ಮೇಲೆ ಏನಾಯ್ತು ಅಂದ್ರೆ ನಾವಿಬ್ರೆ ಎಷ್ಟು ಅಂತ ತಿಂತೀವಿ. ಸೊ ಹೊಸದಾಗಿ ಸಂಸಾರ ಶುರು ಮಾಡೋದು, ನಮ್ಮ ಹತ್ರ ಎಲ್ಲ ಇರೋದಿಲ್ಲ. ಅವನೇನೋ ಮನೆಯಲ್ಲಿ ಇತ್ತು, ಇಲ್ಲಿ ಕುಕಿಂಗ್ ರೇಂಜ್ ಅಲ್ಲೇ ಅದು ಜೊತೆಗೆ ಬಂದ್ಬಿಡತ್ತೆ. ಹೌದು. ಅದು ಒಂದು ಖುಷಿ ಆಯ್ತು, ಕುಕಿಂಗ್ ರೇಂಜ್ ಇದೆ, ಅವನ್ ಇದೆ ಅಂದ್ರೆ. ಬಟ್ ನನ್ನ ಹತ್ರ ಬೇರೆ ಏನೂ ಇರ್ಲಿಲ್ಲ, ಎಕ್ವಿಪ್ಮೆಂಟ್ಸ್ ಏನಿಲ್ಲ. ನನ್ ಫಸ್ಟ್ ಬರ್ಡೇಗೆ ಕ್ಯಾಲ್ಗರಿಯಲ್ಲಿ ನಮ್ ಫ್ರೆಂಡ್ಸ್ ಒಬ್ರು ನನ್ಗೆ ವಿಲಿಯಮ್ಸ್ ಅನ್ನೋದು $100 ಗಿಫ್ಟ್ ಕಾರ್ಡ್ ಕೊಟ್ಟಿದ್ರು. ವಿಲಿಯಮ್ಸ್ ಅನ್ನೋದು ನಾನ್ ಫಸ್ಟ್ ನೋಡ್ದಾಗೆ ತುಂಬಾ ಖುಷಿ ಆಯ್ತು. ಅಂಗಡಿ ಎಷ್ಟ್ ಚೆನ್ನಾಗಿದೆ, ಇಲ್ಲೆಲ್ಲ ಎಷ್ಟ್ ಚೆನ್ನಾಗಿರೋದೆಲ್ಲ ಮಾಡ್ತಾರೆ. ಅವ್ರು ಕೊಟ್ಟಿದ ತಕ್ಷಣ ನನಗೆ ಗೊತ್ತಾಯ್ತು, ಓಕೆ, ವಾಟ್ ಐ ಆಮ್ ಗೋಯಿಂಗ್ ಟು ಬೈ ಹ್ಯಾಂಡ್ ಮಿಕ್ಸರ್. ಕಿಚನ್ ಏಡಿ ಅನ್ನೋದು ತುಂಬಾ ನಾನು ಕೇಳಿದ್ದೆ, ಕಿಚನ್ ಏಡಿ ತಗೋಬೇಕು ಅಂತ. ಹೋಗಿ ಇಟ್ ವಾಸ್ ಎಕ್ಸಾಕ್ಟ್ಲಿ $100. ಸೊ ಅದು ತಗೊಂಡೆ. ಫ್ರಮ್ ದೇರ್ ಇಟ್ ಇಸ್ ಲೈಕ್ ದ ಜರ್ನಿ ಬಿಗಿನ್ಸ್ ಅಂತ ಹೇಳಿ ಸ್ಲೋ ಆಗಿ ಮತ್ತೆ ಇನ್ವೆಸ್ಟ್ ಮಾಡಿದೆ ನಾನೆಲ್ಲ. ಕೇಕ್ ಪ್ಯಾನ್ಸ್ ಆಗ್ಲಿ, ಸ್ಪ್ಯಾಟುಲಾ ಆಗ್ಲಿ, ಅದೆಲ್ಲ ಸ್ಲೋ ಆಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಮಾಡ್ತಾ ಇದ್ದೆ. ರೈಟ್. ಸೊ ಒಂಥರ ಆವಾಗ ನಂಗೆ ಅಗೇನ್ ಸಮ್ ಮೋಟಿವ್ ಟು ಲಿವ್, ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು ಅಂತ ಇತ್ತು. ಉತ್ತೇಜನ ಬೇಕಾಗತ್ತೆ. ರೈಟ್. ಆಮೇಲೆ ಅಲ್ಲಿ ನನ್ ಹಸ್ಬೆಂಡ್ ಕೊಲೀಗ್ ಒಬ್ರಿದ್ರು, ಅವ್ರು ಬಂದು ಡಚ್ ಬ್ಯಾಕ್ ಗ್ರೌಂಡ್ ಇಂದ. ಒಂದ್ ದಿವಸ ನಮಗ್ ಡಿನ್ನರ್ ಕರೆದಿದ್ರು. ನನಗ್ ಗೊತ್ತಿತ್ತು ಏನಾದ್ರು ತಗೊಂಡ್ ಹೋಗ್ಬೇಕು ಅಂತ. ಗಿಫ್ಟ್ಸ್ ಏನೋ ತಗೊಂಡ್ವಿ, ಏನಾದ್ರು ಮಾಡ್ಕೊಂಡ್ ಹೋಗೋಣ ಅನ್ಕೊಂಡೆ. ನಾನು ಪೈನಾಪಲ್ ಅಪ್ಸೈಡ್ ಡೌನ್ ಕೇಕ್ ಮಾಡ್ಕೊಂಡು ಹೋದೆ. ಅವ್ರಿಗೆ ಎಷ್ಟು ಇಷ್ಟ ಆಗೋಯ್ತು ಅಂದ್ರೆ ನಂಗೆ ಆಶ್ಚರ್ಯ ಆಯ್ತು. ಅವರೆಲ್ಲ ತಿಂದು ಬೆಳ್ದಿರೋದು ರಿಯಾಕ್ಟ್ ಮಾಡ್ತಾರಂದ್ರೆ ನಂಗೆ ತುಂಬಾ ಆಶ್ಚರ್ಯ ಆಯ್ತು. ಅವ್ರಿಗೇನ್ ಅನ್ಸ್ತು ಗೊತ್ತಿಲ್ಲ, ಇದು ನಾವ್ ಇಟ್ಕೋಬೋದಾ ಕೇಕು ಅಂದ್ರು. ನನಗೆ ಹೌದು, ನಿಮ್ಗೆ ತಂದಿರೋದು ಅಂದೆ. ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ನನ್ಗೂ ಒಂಥರ ಅವ್ರು ಪ್ರೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಸ್ಫೂರ್ತಿ, ಮೋಟಿವೇಶನ್ ಇನ್ನೂ ಒಳಗಡೆ ಜಾಸ್ತಿ ಆಯ್ತು, ಚಿಗುರು ಹೊಡಿತು ಅಂತ ಹೇಳಿ. ಆಮೇಲೆ ಅಲ್ಲಿ ಕೆಲಸ ಮಾಡುವಾಗ ಒಂದ್ಸಲಿ ಪಾಟ್ಲಕ್ ಇತ್ತು. ಏನ್ ತಗೊಂಡೋಗ್ದು, ನಮ್ ಇಂಡಿಯನ್ ಫುಡ್ ಅವ್ರು ತಿನ್ನೋದಿಲ್ಲ ಅಂತ ನಂಗೆ ಡೌಟ್ ಇತ್ತು. ಇಟ್ ವಾಸ್ ವೈಟ್ ಡಾಮಿನೆಂಟ್ ಪ್ಲೇಸ್ ವರ್ಕಿಂಗ್. ಕರೆಕ್ಟ್. ಸರಿ ಕುಕೀಸ್ ಮಾಡೋಣ ಅನ್ಕೊಂಡು ಹೋದೆ. ನನ್ನ ಫ್ರೆಂಡ್ ಅನ್ ಕೇಳ್ದೆ, ಕುಕೀಸ್ ಮಾಡೋಣ, ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಂದ್ರೆ. ಸರಿ ಬಾ ಹೆಲ್ಪ್ ಮಾಡ್ತೀನಿ, ಇಬ್ರು ಮಾಡೋಣ ಅಂತ. ಅಲ್ಲಿ ಕುಕೀಸ್ ಮಾಡ್ಕೊಂಡು ಹೋದೆ. ಎಲ್ಲರಿಗೂ ಇಷ್ಟ ಆಯ್ತು. ವಾವ್, ಯಾವ ತರ ಕುಕೀಸ್ ಮಾಡಿದ್ರಿ? ನಾನು ಸೆಸ್ಮಿ ಕುಕೀಸ್ ಅಂತ ಮಾಡಿದೆ. ಎಳ್ಳಿಂದ. ಅದೇ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಇದೆಲ್ಲ ತರೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು, ನನಗೆ ಗೊತ್ತಿರ್ಲಿಲ್ಲ ಅದೆಲ್ಲ. ರೈಟ್ ರೈಟ್. ನನ್ಗೆ ಒಂಚೂರು ಇಲ್ಲಿ ಎಲ್ಲ ಸ್ವಲ್ಪ ಹಾವಳಿ ಇದೆ, ಅಲರ್ಜಿಗಳ ಹಾವಳಿ ಇದೆ. ಹೌದಾ, ಇವಾಗ ಏನ್ ಮಾಡೋದು ಅಂದ್ರೆ, ಪರವಾಗಿಲ್ಲ, ಎಲ್ಲ ದೊಡ್ಡವರೇ, ಇಲ್ಲಿ ಯಾರಿಗ್ ಬೇಕು ತಿಂತಾರೆ, ಯಾರಿಗ್ ಬೇಡ ಇಟ್ಸ್ ಓಕೆ. ಅಲರ್ಜಿ ಇಲ್ಲ, ಅವ್ರು ತಿನ್ನೋದಿಲ್ಲ. ಬಟ್ ಎಲ್ಲಾರ್ಗು ಇಷ್ಟ ಆಯ್ತು. ತಿಂದವ್ರೆಲ್ಲ ಬಂದು ನೀವು
ಪೂರ್ತಿಯಾಗಿ ಹುಮ್ಮಸ್ಸಿಂದ, ಮನಸ್ಸಿನಿಂದ, ಪ್ರೀತಿಯಿಂದ ಮಾಡ್ಕೊಟ್ರೆ ಯಾರಿಗಿಷ್ಟ ಆಗಲ್ಲ, ರೈಟ್? ಹಂಗೆ ಶುರು ಆಯ್ತು. ಆಮೇಲೆ ನಾವು ಕ್ಯಾಲ್ಗರಿಲಿಂದ ಹೊರಡುವಾಗ ನನ್ನ ಫ್ರೆಂಡ್ ನನ್ಗೊಂದು ಬೇಕಿಂಗ್ ಬುಕ್ ಗಿಫ್ಟ್ ಮಾಡಿದ್ರು. ನಿಮ್ಗೆ ನಿಮ್ ಲೈಫ್ಲಿ ಫ್ರೆಂಡ್ಸೇ ಜಾಸ್ತಿ ಮೋಟಿವೇಟರ್ಸ್ ಈಗ. ಹೌದೌದು. ಸೊ ಅವ್ಳಿಗೆ ಗೊತ್ತಾಗೋಯ್ತು ನನ್ ನೋಡಿದ ತಕ್ಷಣ. ಅವ್ಳು ನನ್ನ ಹತ್ರ ಇಡ್ಲಿ ಸಾಂಬಾರ್ ಕಲಿದ್ಲು. ಸೊ ಎಕ್ಸ್ಚೇಂಜ್, ರೈಟ್. ಇಂಡಿಯನ್ ಸ್ಟೋರ್ಗೆ ಬಂದು ನನ್ನ ಹತ್ರ ಏನ್ ತಗೋಬೇಕು, ಹೆಂಗ್ ತಗೋಬೇಕು, ಹೆಂಗ್ ಇರ್ಬೇಕು, ಎಲ್ಲ ಯಾವ ಬೆಳೆ ತಗೋಬೇಕು, ಎಂತ ಅಕ್ಕಿ ತಗೋಬೇಕು, ಎಲ್ಲ ನನ್ ಜೊತೆ ಬಂದು ಎಲ್ಲ ಕಲ್ತ್ಕೊಂಡು ಹಂಗೆ. ಸೊ ನಮ್ದು ಅವ್ರಿಗೆ, ಅವ್ರದ್ದು ನಮ್ಗೆ. ಎಸ್. ಸೊ ನೀವು ಈ ತರ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ರಿ. ಸೊ ಬ್ಯಾಂಗ್ಳೂರಲ್ಲೇ ನೀವು ಏನಾದ್ರು ಕ್ಲಾಸಸ್ ನ ಅಟೆಂಡ್ ಮಾಡಿದ್ರಿ? ಸೊ ಡಿಡ್ ಯು ಕಂಟಿನ್ಯೂ ಎನಿಥಿಂಗ್ ಇಲ್ಲಿಗೆ ಬಂದ ಮೇಲೆ? ಇಲ್ಲಿಗೆ ಬಂದ ಮೇಲೆ ತುಂಬಾ ವರ್ಷ ನಾನು ಏನ್ ಕ್ಲಾಸಸ್ ಎಲ್ಲ ತಗೊಂಡಿಲ್ಲ, ಯಾಕಂದ್ರೆ ನಾವು ತುಂಬಾ ಮೂವ್ ಮಾಡ್ತಾ ಇದ್ವಲ್ಲ. ಇವಾಗ ನಾನು ಬಂದು 1 ವರ್ಷದಲ್ಲಿ ಮತ್ತೆ ಮೇಜರ್ ಮೂವ್, ವೆಸ್ಟ್ ನಿಂದ ಅಟ್ಲಾಂಟಿಕ್ ಅನ್ನೋದು ಇಟ್ ವಾಸ್ ಅ ವೆರಿ ಮೇಜರ್ ಮೂವ್. ಆಪೋಸಿಟ್ ಡೈರೆಕ್ಷನ್ ನಂಗೆ ತುಂಬಾ ಏನಂತಾರೆ ತಗೊಳಕ್ ಆಗ್ಲಿಲ್ಲ, ಯಾಕೆಂದ್ರೆ ನಾನ್ ಬಂದಿರೋದು ಬಿಸ್ನೆಸ್ ಫ್ಯಾಮಿಲಿಯಿಂದ. ನಮ್ ತಂದೆ ತಾಯಿ ಇಬ್ರು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ನಂಗೆ ಒಂಥರ ಆಗೋಯ್ತು. ಅಂಡ್ ಅಲ್ಲಿ ಹೋದ್ಮೇಲೆ ಹೊಸ ಊರಲ್ಲಿ ಅಡ್ಜಸ್ಟ್ ಆಗಕ್ ಸ್ವಲ್ಪ ಟೈಮ್ ಆಯ್ತು. ತುಂಬಾ ಚಿಕ್ಕ ಊರದು, ಸೇಂಟ್ ಜಾನ್ ಅನ್ನೋದು. ಸೊ ನಂಗೆ ತುಂಬಾ ಟೈಮ್ ಆಯ್ತು ಅಲ್ಲಿ ಅಡ್ಜಸ್ಟ್ ಆಗಕ್ಕೆ. ಅಲ್ಲೂ ಅಷ್ಟೇ ನಾವ್ ಇಬ್ಬರೇ ಇದ್ವಿ, ಸೊ ಅಷ್ಟೇನ್ ನಾನು ಬೇಕ್ ಮಾಡ್ತಾ ಇರ್ಲಿಲ್ಲ. ಅದೇ ನನ್ನ ಫ್ರೆಂಡ್ ಬೇಕಿಂಗ್ ಬುಕ್ ಕೊಟ್ಟಿದ್ಲಲ್ಲ, ಅದ್ನಲ್ಲಿ ಒಂದ್ ದಿವಸ ಏನೋ ಮಾಡ್ದೆ, ತುಂಬಾ ಚೆನ್ನಾಗಿತ್ತು. ಇವಾಗ ಏನ್ ಮಾಡೋದು ಇದನ್ನ, ಇಷ್ಟೊಂದು ಇದೆ ಅನ್ಕೊಂಡೆ. ಅವ್ರ ಕೊಲಿಗೆ, ಆ ಆಫೀಸಲ್ಲಿ ಕೆಲಸ ಮಾಡೋ ಕೊಲಿಗ್ ನಮ್ ಬಿಲ್ಡಿಂಗ್ ಮನೆ ಕೆಳಗೆ ಇದ್ಲು. ಅವಳಿಗೆ ಕೊಟ್ಟೆ, ಅವ್ಳಿಗೂ ತುಂಬಾ ಇಷ್ಟ ಆಯ್ತು. ವೆರಿ ನೈಸ್. ಸೊ ಅವಾಗ ಒಂಥರ ನಮ್ಗೆ ಎನ್ಕರೇಜ್ ಆಗುತ್ತೆ, ಓ ನಾವು ಚೆನ್ನಾಗಿ ಮಾಡ್ತಾ ಇದೀವಿ, ಇವರೆಲ್ಲ ಪ್ರೇಸ್ ಅವರು ನಿಮ್ಗೆ ಉತ್ತೇಜನ ಕೊಡ್ತಾ ಇದಾರೆ, ನಿಮ್ಗೆ ಅವ್ರ ಸ್ಫೂರ್ತಿಯನ್ನ ಕೊಟ್ಟು ನೀವು ಮಾಡಿ ಅಂತ ಹೇಳ್ತಿರುವಾಗ ನಿಮ್ಮಲ್ಲಿ ಹುಮ್ಮಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ರೈಟ್? ಸೊ ಆತರ ಮಾಡ್ಕೊಂಡು ನೀವು ಮತ್ತೆ ಇನ್ನು ಹೇಗೆ ಈ ತರ ಈ ಆರ್ಡರ್ಸ್ ನ ತಗೊಳ್ಳೋ ಮಟ್ಟಕ್ಕೆ ಮತ್ತೆ ಅದು ಬಂದು, ಮತ್ತೆ ನಾವ್ ಇಲ್ಲಿ ಬಂದ್ಮೇಲೆ ನಮ್ಮ ಹಸ್ಬೆಂಡ್ ತುಂಬಾ ಫ್ರೆಂಡ್ಸ್ ಇದ್ದಾರೆ, ಅವ್ರದೆಲ್ಲ ಕರಿತಾ ಇದ್ರು, ಇಲ್ಲಾಂದ್ರೆ ನಾವ್ ಕರಿತಾ ಇದ್ವಿ ಅವ್ರನ್ನ. ಸೊ ನನ್ಗೆ ಡೆಸರ್ಟ್ ಮಾಡಕ್ ತುಂಬಾ ಇಷ್ಟ ಅಲ್ಲ. ಸೊ ಏನಾದ್ರು ಪಾಟ್ಲಕ್ ಹಂಗ ಏನಾದ್ರು ನಾನು ಡೆಸರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವ್ರಿಗೆಲ್ಲ ತುಂಬಾ ಇಷ್ಟ ಆಗ್ತಾ ಇತ್ತು. ಅವ್ರೇ ಎನ್ಕರೇಜ್ ಮಾಡಿದ್ದು, ಶುರು ಮಾಡಿ ಚೆನ್ನಾಗ್ ಆಗತ್ತೆ ಅಂತ ಅವ್ರು ಇದ್ ಮಾಡಿದ್ರು. ನಾನ್ ಸ್ಲೋ ಆಗ ಇನ್ ಸ್ವಲ್ಪ ಇನ್ವೆಸ್ಟ್ ಮಾಡಿ ಇನ್ನ ಎಲ್ಲ ಕಲ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡಿದೆ, ಯು ಆರ್ ಮೆನ್ಷನ್ ಮಾಡಿದಿರಿ ನೀವು ಸರ್ಟಿಫೈಡ್ ಫುಡ್ ಹ್ಯಾಂಡ್ಲರ್. ಎಸ್, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀರಾ? ಸರ್ಟಿಫೈಡ್ ಫುಡ್ ಹ್ಯಾಂಡ್ಲರ್ ಬಂದು, ಇವಾಗ ನಮ್ಗೆ ಹೆಂಗೆ ಡ್ರೈವಿಂಗ್ ಮಾಡಕ್ಕೆ ಲೈಸೆನ್ಸ್ ಬೇಕು, ರೈಟ್? ಅದು ಲೈಸೆನ್ಸ್ ಇದ್ರೆ ನಾವು ಇನ್ನ ಕಾನ್ಫಿಡೆಂಟ್ ಆಗಿ ಮಾಡ್ಬೋದು, ಜನ ತಗೊಳ್ಳೋ ಅವ್ರಿಗೇನು ಕಾನ್ಫಿಡೆನ್ಸ್ ಇರುತ್ತೆ. ಇವಾಗ ಫುಡ್ ಅಲ್ಲಿ ಬಂದು ಟೆಂಪರೇಚರ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಫ್ರಿಡ್ಜ್ ಅಲ್ಲಿ ಇಡ್ಬೇಕು, ಯಾವ್ದು ಆಚೆ ಇಡ್ಬೇಕು, ಯಾವ್ದು ಎಷ್ಟೊತ್ತು ಆಚೆ ಇಡ್ಬೋದು, ಅದೆಲ್ಲ ನಾವು ತುಂಬಾ ಕಲಿತೀವಿ ನಾವು. ಸೊ ಸರ್ಟಿಫೈಡ್ ಫುಡ್ ಹ್ಯಾಂಡ್ಲರ್ ಇಸ್ ಅ ವೆರಿ ಗುಡ್ ಕೋರ್ಸ್. ಕೋರ್ಸ್ ಒಂದು ಅಂದಾಜು ಎಷ್ಟು ಡ್ಯೂರೇಷನ್ ಕೋರ್ಸ್ ಅದು ಅಂತ? ಇಟ್ಸ್ ಅ ಸ್ಮಾಲ್ ಹಾಫ್ ಅ ಡೇ ಕೋರ್ಸ್. ಆನ್ಲೈನ್ ಮಾಡಿದ್ ನಾನು. ಆನ್ಲೈನ್ ಮಾಡಿ ಆವಾಗಲೇ ಎಕ್ಸಾಮ್ ತಗೊಂಡು ಪಾಸ್ ಆದೆ. ಎಷ್ಟು ಚಾರ್ಜ್ ಪೇ ಮಾಡ್ಬೇಕಾಗುತ್ತೆ? ಐ ಥಿಂಕ್ ನಾನ್ ತಗೊಂಡಾಗ ಇಟ್ ವಾಸ್ 125 ಅನ್ಸುತ್ತೆ. ಕೆಲವು ವರ್ಷ ಹಿಂದೆ ತಗೊಂಡೆ, ರೈಟ್? ಆಗ 125 ಇತ್ತು. ಸೊ ಆನ್ಲೈನ್ ಅಲ್ಲಿ ನೀವು ಅದನ್ನ ಕೋರ್ಸ್ ಮುಗಿಸ್ಕೊಂಡು ಎಕ್ಸಾಮ್ ಏನಾದ್ರು ಅಪಿಯರ್ ಮಾಡ್ಬೇಕಾ? ಹೌದು, ಇಮಿಡಿಯೇಟ್ ಆಗಿ ಎಕ್ಸಾಮ್ ಇರುತ್ತೆ. ಆ ಹಾಫ್ ಎ ಡೇ ಕೋರ್ಸ್ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಎಕ್ಸಾಮ್ ಇರುತ್ತೆ, ಅಲ್ಲೇನೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಸೊ ನಿಮಗೆ ಸರ್ಟಿಫಿಕೇಟ್ ಏನಾದ್ರು ಸಿಗತ್ತೆ? ಸರ್ಟಿಫಿಕೇಟ್ ಸಿಗುತ್ತೆ, right? So that will be an legal authorized person to cook that area, cooking area dalli legally authorized antri, right? ಸೊ ಅದನ್ನ ಶುರು ಮಾಡಿದ್ಮೇಲೆ, ಸರ್ಟಿಫಿಕೇಶನ್ ಮಾಡ್ಕೊಂಡ್ಮೇಲೆ, ಸೊ ಇಷ್ಟು ನಾನು ನೋಡ್ತಾ ಇದ್ದೆ, ನಿಮ್ಗೆ ಎಷ್ಟು ವೀಕ್ಷಕರೇ ನಿಮಗೆ ತೋರಿಸ್ತೀನಿ ಎಷ್ಟು ಸಲಕರಣೆಗಳು ಅವ್ರ ಹತ್ರ ಇತ್ತು ಅಂತ ಹೇಳಿ. ಶ್ವೇತಾ ಅವರೇ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಎಕ್ವಿಪ್ಮೆಂಟ್ಸ್, ಕೇಕಿಗೆ ಬೇಕು ಅಂತ ಟೂಲ್ಸ್ ಇದೆಲ್ಲ. ಓಕೆ, ಸೊ ಎಲ್ಲಾನು ಎಷ್ಟು ನೀಟಾಗಿ ಕಲೆಕ್ಷನ್ಸ್ ಮಾಡಿ ಇಟ್ಕೊಂಡಿದ್ದೀರಾ ನೀವು. ಸೊ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಶ್ರಮ ಎಷ್ಟಿದೆ ಅಂತ ಹೇಳಿ. ಸೊ ವಿವಿಧ ಬಗೆಯ ಕೇಕ್ ಗಳನ್ನ ನೀವು ಮಾಡ್ತೀರಿ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಏನೇನು ನೀವು ಯೂಸ್ ಮಾಡ್ತೀರಾ ಅಂತ ಒಂಚೂರು ತೋರಿಸಬಹುದಾ ನಮ್ಗೆ ವೀಕ್ಷಕರಿಗೋಸ್ಕರ? ಸೊ ನಮ್ಗೆ ಫಸ್ಟ್ ಬೇಕಾಗಿರೋದು ಕೇಕ್ ಪ್ಯಾನ್ಸ್. ಎಸ್, ಕೇಕ್ ಪ್ಯಾನ್ಸ್. ಕೇಕ್ ಪ್ಯಾನ್ ಸ್ಕ್ವೇರ್ ಇದೆ, ಅದು ಬಂಟ್ ಪ್ಯಾನ್ ಅಂತಾರೆ. ಇದಾ? ಹೌದು. ಬಂಟ್ ಪ್ಯಾನ್ಸ್, ಮಧ್ಯದಲ್ಲಿ ಹೋಲ್ ಇರುತ್ತೆ, ರೈಟ್? ಅದು ತುಂಬಾ ಚೆನ್ನಾಗಿ ಬೇಕಾಗುತ್ತೆ. ಆಮೇಲೆ ಜಾಸ್ತಿ ಬಂದು ಕೇಕ್ ಡೆಕೋರೇಷನ್ ಐಟಮ್ಸ್ ಇರೋದು, ಅದು ನೆವರ್ ಎಂಡಿಂಗ್ ಅಂತೀವಲ್ಲ, ಸ್ಪ್ಯಾಟುಲಾಸ್ ಆಗ್ಲಿ, ಇದು ಪ್ಯಾಲೆಟ್ ನೈಫ್ಸ್ ಅಂತಾರೆ. ಇದು ಪ್ಯಾಲೆಟ್ ನೈಫ್ ಪೇಂಟಿಂಗ್, ಬಟರ್ ಕ್ರೀಮ್ ಅಲ್ಲಿ ಮಾಡಕ್ಕೆ ಯೂಸ್ ಆಗುತ್ತೆ. ರೈಟ್, ರೈಟ್. ಪೇಂಟ್ ಬ್ರಷ್ ಅಪ್ಲಿಕೇಶನ್ಸ್ ಇಸ್ ಅನ್ಲಿಮಿಟೆಡ್. ಎಸ್, ಎಸ್. ಥೀಮ್ಸ್ ಗೆಲ್ಲ ಬೇಕಾಗುತ್ತಲ್ಲ ನಿಮಗೆ? ಹೌದು.
ಆಮೇಲೆ ಇದು ಬಂದು ಸ್ವೀಟ್ ಸ್ಟಾಂಪ್ ಅಂತ, ಇದು ಆಲ್ಫಾಬೆಟ್ಸ್ ಅಂಡ್ ನಂಬರ್ಸ್ ಇದೆ. ಓಕೆ. ಹ್ಯಾಪಿ ಸೊ ಬರ್ತ್ಡೇ ಬರ್ಡೇಗೆ ಮೆಸೇಜ್ ರೈಟ್ ಆನಿವರ್ಸರಿಗಾಗ್ಲಿ ಅದೆಲ್ಲ ರೈಟ್ ತುಂಬಾ ಯೂಸ್ ಆಗುತ್ತೆ ಇದು. ನೋಡಿ ವೀಕ್ಷಕರೇ, ನಾವು ತುಂಬಾ ಚೆನ್ನಾಗಿ ನೀಟಾಗಿ ಫಾಂಡೆಂಟ್ ಮೇಲೆಲ್ಲ ಮಾಡ್ಬೋದು ಇದನ್ನ. ವಾವ್ ವಾವ್ ವಾವ್, ಸೋ ಸ್ವೀಟ್. ಸೊ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ನಿಮ್ದು. ಎಷ್ಟು ವರ್ಷದಿದು ಕಲೆಕ್ಷನ್ಸ್ ಆಗಾದ್ರೆ? ಅವರ ಪೀರಿಯಡ್ ಆಫ್ ಟೈಮ್ ಮಾಡಿದೀನಿ. ವಾವ್ ವಾವ್ ಫುಡ್ ಕಲರ್ಸ್, ವಾವ್, ಆಮೇಲೆ ಇದು ಸ್ಪ್ರಿಂಕಲ್ಸ್ ಎಲ್ಲ ಬೇಕಾಗುತ್ತೆ. ವೆರಿ ಆಮೇಲೆ ನೈಸ್. ಇದು ನೋಡಿ ವೆರಿ ಇಂಟ್ರೆಸ್ಟಿಂಗ್ ಇದೆಲ್ಲ ಕೇಕ್ ಕೂಮ್ಸ್ ಅಂತಾರೆ. ಓ ವಾವ್. ನಮ್ ಕೇಕ್ ಅಲ್ಲಿ ಸೈಡ್ ಅಲ್ಲಿ ಡಿಸೈನ್ ಕೊಡಕ್ಕೆ. ಓ ನೋಡಿ ವೀಕ್ಷಕರೇ, ನಾವು ತಲೆ ಬಾಚ್ಕೋತೀವಲ್ಲ ಆ ಕೂಂಬ್ ಬೇರೆ, ಇದು ಕೇಕ್ ಕೂಂಬು ಬೇರೆ. ಓಕೆ. ಹೌದು, ಇದ್ನಲ್ಲಿ ಮಲ್ಟಿ ಕಲರ್ಡ್ ಮಾಡ್ಬೋದು, ಒಂದೊಂದು ಮಾಡ್ಬೋದು. ವಾವ್. ಹಾ, ಹಂಗೆ ಬೇರೆ ಡಿಸೈನ್ಸ್ ಇದೆ. ಇದು ನೋಡಿದ್ರೆ ತುಂಬಾ ಈಸಿ ಇದು. ವಾವ್. ಇದು ಯಾವಾಗ ಯೂಸ್ ಮಾಡ್ತೀರಿ ಕೇಕ್ ಕೂಂಬು? ಅದು ಇದ್ರ ಮೇಲೆ ಹೋಗುತ್ತೆ, ಅವ್ರಿಗೆ ಏನ್ ಥೀಮ್ ಬೇಕು ಅವ್ರಿಗೆ. okay, okay. ಇವಾಗ ವೆಡ್ಡಿಂಗ್ ಕೇಕ್ಸ್ ಗೆಲ್ಲ Right. ಸಮಥಿಂಗ್ Yes, ಸ್ಪೆಷಾಲಿಟಿ yes, ತರ, ಆವಾಗ yes, ಕೇಕ್ yes. ಕೂಮ್ಸ್ ಎಲ್ಲ ಯೂಸ್ ಮಾಡ್ತೀವಿ. ವೆರಿ ನೈಸ್, ವೆರಿ ನೈಸ್. ಸ್ಟೆನ್ಸಿಲ್ಸ್ ಇದೆ. ಓ ವಾವ್, ಸ್ಟೆನ್ಸಿಲ್ಸ್ ಯೂಸ್ ಮಾಡ್ತೀರಾ ಅದಕ್ಕೆ? ಬಟರ್ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟೆನ್ಸಿಲ್ಸ್. ವಾವ್, ಇಂಟ್ರೆಸ್ಟಿಂಗ್ ಇದು. ಕುಕಿ ಕಟರ್ಸ್ ಸೊ ಇದೆ. ಇದೇನಿದು? ಇದು ಆಲ್ಫಾಬೆಟ್ಸ್, ಇದೊಂದು ಟ್ಯಾಪೆಟ್ಸ್ ಅಂತಾರೆ. ಓಕೆ. ಆಲ್ಫಾಬೆಟ್ಸ್ ನಾವ್ ಮಾಡ್ಬೋದು, ನಂಬರ್ಸ್ ಇದೆ, ವಾವ್, ಏಜ್ ಹಾಕ್ಬೋದು, ಡೇಟ್ ಹಾಕ್ಬೋದು. ಬ್ಯೂಟಿಫುಲ್ ಬ್ಯೂಟಿಫುಲ್. ಇದು ಲೈಕ್ ಮೌಲ್ಡ್ಸ್ ಎಲ್ಲ ಇಟ್ಕೊಂಡಿದ್ದೀರಾ ಅಲ್ವಾ? ಇಟ್ಕೊಂಡಿದ್ದೀನಿ. ಡಿಫ್ರೆಂಟ್ ಸಾರ್ಟ್ ಆಫ್ ಮೌಲ್ಡ್ಸ್ ಕಾಣ್ತಾ ಇದೆ ಇಲ್ಲಿ ನೋಡಿ ವೀಕ್ಷಕರೇ. ಅಂಡ್ ದೆನ್ ಇದು ಕೂಡ ಡಿಫ್ರೆಂಟ್ ಥೀಮ್ ಮೌಲ್ಡ್ಸ್ ಅನ್ಸುತ್ತಲ್ಲ ಇದು? ಮರ್ಮೇಡ್ ಥೀಮ್, ಅಂಡರ್ ದಿ ಸೀ ಥೀಮ್ ಮಾಡ್ಬೋದು ಇದನ್ನ. ರೈಟ್. ಇದೇನು ಇಂಟ್ರೆಸ್ಟಿಂಗ್ ಆಗಿದೆ ಇದು? ಇದು ಫ್ಲವರ್ಸ್ ಮಾಡಕ್ಕೆ, ಫ್ಲವರ್ಸ್, ಶುಗರ್ ಫ್ಲವರ್ಸ್ ಅಂತಾರೆ. ಅದಕ್ಕೆ ಶೇಪ್ ಕೊಡಕ್ಕೆ ಅದು ನಾವು ಇಟ್ಕೊಂಡಿದ್ದೀವಿ. ಸೂಪರ್ ಸೂಪರ್ ಸೂಪರ್. ಸೊ ಈ ಬಾಕ್ಸ್ ಗಳಲ್ಲಿ ಅಂದ್ರೆ ಕಪ್ ಕೇಕ್ ಮಾಡೋದಕ್ಕೆ ಇದು ಮೌಲ್ಡ್ಸ್, ಇದು ಕುಕಿ ಕಟರ್ಸ್ ತರ. ಕುಕಿ ಕಟರ್ಸ್. ಓಕೆ. ಟಾಪರ್ಸ್ ಎಲ್ಲ ಮಾಡ್ಬೋದು. ರೈಟ್ ರೈಟ್ ರೈಟ್. ಇದು ಇಲ್ಲಿ ಕಾಣ್ತಾ ಇರೋದು ಅದು ಎಲ್ಲ ನಂಬರ್ಸ್ ಡಿಫ್ರೆಂಟ್ ಯೂಸ್ ಗೆ. ಇದು ಕುಕಿ ಕಟರ್ ತರಾನು ಯೂಸ್ ಮಾಡ್ಬೋದು. ರೈಟ್. ಆಮೇಲೆ ಫಾಂಡೆಂಟ್ ಮೇಲೂ ಯೂಸ್ ಮಾಡ್ಬೋದು. ವಾವ್. 0 to 9 ಎಲ್ಲ ನಂಬರ್ಸ್ ಇದೆ. ವೆರಿ ನಮ್ ನೈಸ್. ಡೇಟ್ ಆಗ್ಲಿ, ಗ್ರಾಜುಯೇಷನ್ ಆಗ್ಲಿ, ಹಂಗೇನಾದ್ರೂ ಇದ್ರೆ ಹಾಕೋಬಹುದು. ವೆರಿ ನೈಸ್. ಹಾಗಾದ್ರೆ ಎಲ್ಲಾ ಪಾರ್ಟೀಸ್ಗೂ ಕೂಡ ನಿಮ್ಮ ಕೇಕ್ಸ್ ಎಸ್, ಫಾಂಡ್ ಆಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಥ್ಯಾಂಕ್ ಯು So ಸೋ these ಮಚ್. are all ಇದು very ಬಂದು interesting. ವುಡನ್ ಎಫೆಕ್ಟ್, ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ. ನನಗೆ ಬಾನ್ ಥೀಮ್ ಕೇಕ್, ಒಂದು ಫಾರ್ಮ್ ಥೀಮ್ ಬಂದಿದೆ. ವಾವ್. ಹಿಂಗೆ ಬಾನ್ಗೆ ವುಡನ್ ಎಫೆಕ್ಟ್ ಕೊಡೋದು ನೋಡಿ ವೀಕ್ಷಕರೇ, ನೋಡಿ ಎಷ್ಟು ಚೆನ್ನಾಗಿ ಥೀಮ್ ನ ಮಾಡಿದ್ದಾರೆ. ಅಬ್ಬಾ, ನನ್ಗೆ ಈ ಮಕ್ಳು ಇದು ಇಟ್ಕೊಂಡ್ಬಿಟ್ಟು ಆಟ ಆಡ್ತೀನಿ ಅಂತ ಇಟ್ಕೊಂಡ್ಬಿಡ್ಬೋದು. ಎಸ್ ಎಸ್, ಅವ್ರಿಗೆ ತುಂಬಾ ಖುಷಿ ಆಗುತ್ತಲ್ಲ. ರೈಟ್ ರೈಟ್ ರೈಟ್. ಅವ್ರ ಫೇವ್ರೆಟ್ ಏನಿದೆಯೋ ಅವ್ರ ತಾಯಿಗಳು ನಮ್ ಡಿಸ್ಕಸ್ ಮಾಡಿ ರೈಟ್. ಆತರ ಮಾಡ್ಕೊಡ್ತೀವಿ. ವೆರಿ ನೈಸ್ ಶ್ವೇತಾ ಅವರೇ, ವೆರಿ ಇಂಟ್ರೆಸ್ಟಿಂಗ್ Thank you ಇದು. so much. ನಿಮ್ಮ ನೋಡಿ ಎಷ್ಟು ಡೀಟೇಲ್ಡ್ ವರ್ಕ್ ಇದೆ ವೀಕ್ಷಕರೇ, ನೀವು ನೋಡ್ತಾ ಇದೀರಿ. ಇದೆಷ್ಟು ಚಿಕ್ಕದಾಗತ್ತೋ ಅಷ್ಟು ಕಷ್ಟ ಮಾಡೋದು ಅಲ್ವಾ? ಚಿಕ್ಕದಾದ್ರೂ ಕೂಡ ಎಷ್ಟು ಪರಿಶ್ರಮ ಇದೆ ಇದ್ರಲ್ಲಿ, ಎಷ್ಟು ಆಸಕ್ತಿ ನಿಮ್ಗೆ ಇದೆ ಅಂತ ಎದ್ದು ಕಾಣ್ತಾ ಇದೆ ಇದು. ಇದು ಲೈಕ್ ಒಂಥರ ರಿಯಲ್ ಅಂತ ಅನ್ಸುತ್ತೆ, ಇದು ರಿಯಲಿಸ್ಟಿಕ್ ಫೀಲ್ ಆಗ್ತಾ ಇದೆ ನನ್ಗೆ. ಸೊ ದ ಎಕ್ಸಿಬಿಷನ್ ಇಸ್ ರಿಯಲಿ ಗುಡ್. ಥ್ಯಾಂಕ್ ಯು ಸೋ ವೆರಿ ಮಚ್. ನೈಸ್, ವೆರಿ ನೈಸ್. ಸೊ ಕೇಕ್ ಡೆಕೋರೇಟಿಂಗ್ ಅನ್ನೋದು ಇಟ್ಸ್ ಅ ವೆರಿ ಕ್ರಿಯೇಟಿವ್ ಫೀಲ್ಡ್. ಹಾ, ಓಕೆ ಓಕೆ. ಮಲ್ಟಿ ಕಟರ್ ಅಂತಾರೆ. ಓಕೆ. ಆಮೇಲೆ ಅಲ್ಲಿ ಸ್ವಲ್ಪ ಮೋಲ್ಡ್ಸ್ ಇದೆ. ರೈಟ್ ರೈಟ್. Pink ದು. ಇಲ್ಲೂ ಕೂಡ ಇದು- ಇದು ಇಂಪಾರ್ಟೆಂಟ್. ಎಸ್, ಇದು ವೆರಿ ಇಂಪಾರ್ಟೆಂಟ್. ಇದು ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಪ್ಸ್, ಓಕೆ. ಪೈಪಿಂಗ್ ಟಿಪ್ಸ್ ಅಂತಾರೆ. ಫ್ಲವರ್ಸ್ Wow. ಮಾಡಕ್ಕೆ, ಬಾರ್ಡರ್ಸ್ ಮಾಡಕ್ಕೆ. ನಿಜವಾಗ್ಲೂ ಕೇಕಿಗೆ ಇಷ್ಟೊಂದು ಇರುತ್ತಾ ಎಕ್ವಿಪ್ಮೆಂಟ್ಸ್ ಅಂತ ನನ್ನ ಲೈಫ್ ಅಲ್ಲಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಒನ್ ಆಫ್ ದ ವೆರಿ ರೇರ್. ಇದು ವಾವ್ ಮಧ್ಯದಲ್ಲಿ ಹೋಲ್ ತರ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಪೈಪ್ ಮಾಡಿದ್ರೆ. ವಾವ್ ವಾವ್. ಇದೆಲ್ಲ ದೊಡ್ಡ ದೊಡ್ಡ ಕೇಕ್ ಸೈಜ್ ನೋಡ್ಕೊಂಡು ನಾವು ಯೂಸ್ ಮಾಡ್ತೀವಿ. ಡಿಫ್ರೆಂಟ್ ಡಿಫ್ರೆಂಟ್. ಓಕೆ. ಸೊ ನಿಮ್ಗೆಲ್ಲ ಇದನ್ನ ತರಬೇತಿ ತಗೊಳ್ಳುವಾಗ್ಲೇನೆ ಎಲ್ಲ ಮಾಹಿತಿ ಕೊಟ್ಬಿಟ್ಟಿರ್ತಾರೆ ನಿಮ್ಮ ಟೀಚರ್ಸ್? ಎಸ್ ಎಸ್, ನಾನು ಓವರ್ ದ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಸ್ವಲ್ಪ ಕಲೆಕ್ಟ್ ಮಾಡಿದೀನಿ. ಇಟ್ಸ್ ನಾಟ್ ಬಿಲ್ಟ್ ಇನ್, ಐ ಮೀನ್ ರೋಮ್ ಇಸ್ ನಾಟ್ ಬಿಲ್ಟ್ ಇನ್ ಅ ಡೇ, ಕರೆಕ್ಟ್ ಅಲ್ವಾ? ಸೊ ಇದನ್ನ ಮಾಡ್ಬೇಕಾದ್ರೆ ತನ್ನದೇ ಆದ ಸಮಯ ಮತ್ತೆ ಇಲ್ಲೂ ಕೂಡ ನೀವು ಸ್ಟೆನ್ಸಿಲ್ಸ್ ಇಟ್ಕೊಂಡಿದ್ದೀರಿ ಅಲ್ವಾ? ಸೊ ವಾವ್. ಸೊ ಇದು ಕೇಕ್ ಮೇಲೆ ಇದು ರೌಂಡ್ ಇದೆ ನೋಡಿ, ಕೇಕ್ ಮೇಲೆ ರೌಂಡ್ ಕೇಕ್ ಮೇಲೆ ಹಿಂಗೆ ನಾವ್ ಇಟ್ಟು ಕೋಕೋ ಪೌಡರ್ ಹಂಗೇನೆ ಹಾಕಿ ಮಾಡ್ಬೋದು. ಬಟರ್ ಕ್ರೀಮ್ ಕೂಡ ಹಾಕಿ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ರೈಟ್. ಈಗ ಏನಾದ್ರೂ ಹೊಸದಾಗಿ ಬರ್ತಿರುವಂತಹ ಎಕ್ವಿಪ್ಮೆಂಟ್ಸ್ ಏನಾದ್ರೂ ಇದ್ದಾಗ ನಿಮ್ಮ ಗಮನಕ್ಕೆ ಹೇಗೆ ಬರುತ್ತೆ? ನೀವು ಹೇಗೆ ಅದನ್ನ ತುಂಬಾ ಫಾಲೋವರ್ಸ್ ನ, ಐ ಮೀನ್ ತುಂಬಾ ಏನಂತಾರೆ, ಬೇರೆ ಬೇಕರ್ಸ್ ಫಾಲೋ ಮಾಡ್ತೀನಿ. ರೈಟ್ ರೈಟ್. ಅವ್ರದ್ದು ಇಂಟ್ರೊಡ್ಯೂಸ್ ಮಾಡ್ತಾರೆ, ಅವ್ರ ನಮ್ಗೆ ತೋರಿಸ್ತಾರೆ ಹೇಗೆ ಯೂಸ್ ಮಾಡೋದು. ಏರ್ ಬ್ರಷ್ ಮಿಷಿನ್ ನೋಡಿ, ಇದು ಬಂದು ಏರ್ ಬ್ರಷ್ ಮಿಷಿನ್ ಅಂತೀವಿ. ಹಾ, ಏನಕ್ಕೆ ಅದು ಯೂಸ್ ಮಾಡ್ತಾರೆ? ಇದು ನಮ್ಗೆ ಒಂಥರ ಪೇಂಟಿಂಗ್ ಎಫೆಕ್ಟ್ ಬೇಕು, ಶೇಡೆಡ್ ಎಫೆಕ್ಟ್ ಬೇಕು. ಹಂಗಂದ್ರೆ ಇಲ್ಲಿ ಪೇಂಟ್ ಹಾಕ್ಬಿಟ್ಟು ಇಲ್ಲಿ ಗನ್ ತರ ಹಿಂಗೆ ಇದ್ ಮಾಡೋದು, ಸ್ಪ್ರೇ ಮಾಡೋದು. ವಾವ್. ನೋಡಿ, ತುಂಬಾ ಚೆನ್ನಾಗಿ ಅದಕ್ಕೆ ನಂಗೆ ಗೊತ್ತಾಗ್ತಾ ಇದೆ ಎಲ್ಲರೂ ಕಸ್ಟಮರ್ಸ್ ಎಲ್ಲ ಶ್ವೇತಾ ಶ್ವೇತಾ ಅಂತ ಯಾಕೆ ಮುಗಿ ಬೀಳ್ತಾರೆ ಅಂದ್ರೆ, ಇದು ನಿಮ್ಮ ಪರಿಶ್ರಮಕ್ಕೆ ಇಷ್ಟೊಂದೆಲ್ಲ ನೀವು ಕಲೆ ಹಾಕೊಂಡಿರೋದು ಎದ್ದು ಕಾಣ್ತಾ ಇದೆ. ಎಸ್ 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 ಎಸ್. ಸೊ ತುಂಬಾ ವರ್ಷಗಳ ಇದು ಸಂಗ್ರಹ ಅನ್ಸತ್ತಲ್ವಾ? ಎಸ್ ಎಸ್, ಹೌದು. ರೈಟ್ ರೈಟ್ ರೈಟ್.
ಯಾ, ಸೊ ಇಲ್ಲೂ ಕೂಡ ಇದು ಇದೆಲ್ಲ ಫಾಂಡೆಂಟ್ ಟೂಲ್ಸ್ ಅಂತೀವಿ. ಓಕೆ. ಫಾಂಡೆಂಟ್ ಇಂತ ಇದೆಲ್ಲ ಮಾಡಕ್ಕೆ ಡಿಫ್ರೆಂಟ್ ಟೂಲ್ಸ್ ಬೇಕು. ಇದು ಫ್ಲವರ್ಸ್ ಯೂಸ್ ಮಾಡೋದು, ಸ್ಟೇಮನ್ಸ್ ಅಂತಾರಲ್ಲ. ಇದೆಲ್ಲ ರೀಯೂಸಬಲ್, ಲೈಕ್ ಒಂದ್ಸತಿ ಯೂಸ್ ಮಾಡಿದಾಗ ಸ್ವಲ್ಪ ಕಷ್ಟ ಯೂಸ್ ಮಾಡೋದು. ಇಟ್ಸ್ ಲೈಕ್ ಒನ್ ಟೈಮ್ ಯೂಸ್. ಎಸ್ ಎಸ್, ಅಷ್ಟೇನಾ? ಫುಡ್ ಕಲರ್ಸ್ ಇದೆ. ಫುಡ್ ಫುಡ್ ಕಲರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೇನು ಇಂಟ್ರೆಸ್ಟಿಂಗ್ ಇದು ಕಾಣಿಸ್ತಾ ಇದೆ. ರಿಬ್ಬನ್ ಕೇಕ್ ಬೋರ್ಡ್ ಫಿನಿಶ್ ಮಾಡಕ್ಕೆ, ಕೇಕ್ ಮೇಲೆ ಹಾಕಕ್ಕೆ ಎಲ್ಲ ಯೂಸ್ ಆಗುತ್ತೆ. ಇವಾಗ ಗ್ರೀನ್ ಕಲರ್ ಎಲ್ಲ ಇದ್ರೆ ಗ್ರೀನ್ ರಿಬ್ಬನ್ ಇರುತ್ತೆ ನನ್ನ ಹತ್ರ, ಗ್ರೀನ್ ಯೂಸ್ ಮಾಡ್ತೀನಿ. ಇವಾಗ ನಾನು ಇದು ಸ್ವಲ್ಪ ದಿವಸ ಹಿಂದೆ ರೆಡ್ ಅಂಡ್ ವೈಟ್ ಸ್ಟ್ರೈಪ್ಸ್ ಕೇಕ್ ಮಾಡಿದೆ, ಸೊ ಅದಕ್ಕೆ ರೆಡ್ ಅಂಡ್ ವೈಟ್ ಸ್ಟ್ರೈಪ್ಸ್ ರಿಬ್ಬನ್. ಒಂದ್ ಇಂಟ್ರೆಸ್ಟಿಂಗ್, ಈ ಕೇಕ್ ಎಲ್ಲ ಆದ್ಮೇಲೆ ಕೆಳಗಡೆ ಒಂದು ಗೋಲ್ಡನ್ ಕಲರ್ ಪ್ಲೇಟ್ ಅಥವಾ ಒಂದು ಲೈಕ್ ವಾಟ್ ಸಿಲ್ವರ್ ಕಲರ್ ಆತರ ಪ್ಲೇಟ್ಸ್ ಕೊಡ್ತಾರೆ. ಅದನ್ನ ನೀವು ತರ್ಸಿಟ್ಕೊಂಡಿರ್ತೀರಾ? ಹೌದು, ನಾನು ಸ್ವಲ್ಪ ಸ್ಟಾಕ್ ಅಂಡ್ ಇಟ್ಕೊಂಡಿರ್ತೀನಿ. ಕೇಕ್ ಬೋರ್ಡ್ಸ್ ಅಂತಾರೆ. ರೈಟ್, ಅದಕ್ಕೆ ಕೇಕ್ ಬೋರ್ಡ್ಸ್ ಅಂತಾರೆ. ಕಾಮನ್ ಸೈಜಸ್ ನನ್ನ ಹತ್ರ ಸ್ಟಾಕ್ ಇರುತ್ತೆ. ಅದು ಸರಿಯಾಗಿ ಕೇಕ್ ಬಾಕ್ಸಸ್ ಸೈಜ್ ಅಲ್ಲಿ ನಾನು ಸ್ಟಾಕ್ ಇಟ್ಕೊಂಡಿರ್ತೀನಿ. ಸೊ ಅದೆಲ್ಲ ಯೂಸ್ ಆಗುತ್ತೆ. ಸೊ ಇದಷ್ಟನ್ನ ಯೂಸ್ ಮಾಡಿ ಜಸ್ಟ್ ಮತ್ತೆ ನಿಮ್ಗೆ ಇನ್ನು ಇಂಗ್ರೀಡಿಯೆಂಟ್ಸ್ ಬೇಕು. ರೈಟ್, ಆಮೇಲೆ ನನ್ನ ಹತ್ರ ಅಲ್ಲಿ ಕಿಚನ್ ಏಡ್ ಸ್ಟ್ಯಾಂಡ್ ಮಿಕ್ಸರ್ ಇದೆ, ಅದು ಬೇಕೇ ಬೇಕು. ಡೆಫಿನೆಟ್ಲಿ ವೀಕ್ಷಕರೇ ಇರ್ಲಿ ತಾಳ್ವೆ. ಸೊ ನಾವು ಇವ್ರ ಹತ್ರ ಒಂದು ಕೇಕ್ ಬೇಕ್ ಮಾಡಿಸ್ಬಿಟ್ಟು ಡೆಕೋರೇಟ್ ಮಾಡಿಸಿ ವಿಮೆನ್ಸ್ ಡೇನ ಇವರಿಗೋಸ್ಕರ ಸೆಲೆಬ್ರೇಟ್ ಮಾಡಿಸೋಣ. ಸೊ ಅಷ್ಟು ಸಲಕರಣೆಗಳನ್ನ ಹೇಗೆ ಸಂಗ್ರಹ ಮಾಡ್ಕೊಂಡ್ರಿ? ಅಂದ್ರೆ ಒಮ್ಮೆಲೆ ತಗೊಳ್ಳಿಕ್ಕೆ ಭಾರಿ ಕಷ್ಟ ಆಗತ್ತೆ ಅದೆಲ್ಲ. ಅದೇನು ಕರೆಕ್ಟ್. ರೈಟ್, ಸೊ ಅಷ್ಟೆಲ್ಲ ಸ್ಲೋ ಆಗಿ ನಾನು ಫಸ್ಟ್ ಬೇಸಿಕ್ ಬಂದು ಕೇಕ್ ಪ್ಯಾನ್ಸ್, ಸ್ಟ್ಯಾಂಡ್ ಮಿಕ್ಸರ್ ಅದ್ನಲ್ಲಿ ಇನ್ವೆಸ್ಟ್ ಮಾಡಿದೆ. ರೈಟ್, ಆಮೇಲೆ ಥೀಮ್ ಬರ್ತಾ ಕೆಲವ್ರು ಮರ್ಮೇಡ್ ಕೇಳ್ತಾರೆ, ಲೆಗೋ ಥೀಮ್ ಕೇಳ್ತಾರೆ, ಅಂಡರ್ ದ ಸಿ ಕೇಳ್ತಾರೆ. ಆ ಥೀಮ್ ಸರಿಯಾಗಿ ಏನ್ ಬೇಕೋ ಆವಾಗ ಸ್ಲೋ ಆಗಿ ತಗೊಂಡೆ. ಎಸ್, ನಾನು ನೆಕ್ಸ್ಟ್ ಕ್ವೆಶ್ಚನ್ ಅದೇ ಕೇಳ್ತಾ ಇದ್ದೆ. ನೀವು ಯಾವ ತರದ ಥೀಮ್ ಕೇಕ್ಸ್ ನ ಬೇಕ್ ಮಾಡ್ತೀರಿ? ಈಗ ಪಾರ್ಟಿ ಕೇಕ್ಸ್ ಅಂತಂದ್ರೆ ಬರ್ಡೇ ಪಾರ್ಟಿ ಕೇಕ್ಸ್, ಗ್ರಾಜುಯೇಷನ್ ಆಗಿರ್ಬೋದು, ಆನಿವರ್ಸರಿ ಆಗಿರ್ಬೋದು, ಅದೆಲ್ಲ ಪಾರ್ಟಿ ಕೇಕ್ಸ್ ಆಗತ್ತೆ. ಸೊ ಈ ಕಪ್ ಕೇಕ್ಸು ಅಥವಾ ಕುಕ್ಕೀಸು, ಬಟರ್ ಕೇಕ್ಸು ಅಥವಾ ಬಟರ್ ಕುಕ್ಕೀಸು, ಎಗ್ ಲೆಸ್ ಕೇಕು, ಎಗ್ ಪ್ಲಸ್ ಕೇಕು, ಈ ತರದೆಲ್ಲ ಇದೆ. ಸೊ ಅದ್ರ ಬಗ್ಗೆ ನೀವು ಯಾವ ತರ ಸ್ಪೆಷಲಿಸ್ಟ್ ಅಂತ ಒಂಚೂರು ವೀಕ್ಷಕರಿಗೆ ಹೇಳಕ್ಕಾಗತ್ತಾ? ನಾನ್ ಫಸ್ಟ್ ಶುರು ಮಾಡಿದ್ದು ವಿತ್ ಎಗ್ಗೆ. ನಾವು ಏನ್ ಮನೇಲಿ ಎಗ್ಗೆಲ್ಲ ತಿನ್ನೋದಿಲ್ಲ, ಬಟ್ ಕೇಕ್ಸ್ ಅಲ್ಲಿ ನಮ್ಗೆ ಅವಾಗ ಸಿಕ್ಕಿದ್ದು ರೆಸಿಪೀಸ್ ಆಗ್ಲಿ, ನಮ್ ಟೀಚರ್ಸ್ ಹೇಳ್ಕೊಟ್ಟಿದ್ದಾಗ್ಲಿ ವಿತ್ ಎಗ್ಗೆ. ಸೊ ಪರವಾಗಿಲ್ಲ, ಇದಕ್ಕೊಂದು ತರೋಣ ಅಂತ ನಾನು ಬೆಂಗಳೂರಲ್ಲಿ ಮಾಡ್ತಾ ಇದ್ದೆ. ಹಂಗೆ ಇಲ್ಲೂ ಕಂಟಿನ್ಯೂ ಮಾಡಿದೆ. ರೈಟ್, ಸೊ ಹಂಗ ಶುರು ಆಯ್ತು ನಮ್ ಜರ್ನಿ ಕೇಕ್ಸ್ ಅದ್ಲ. ಆಮೇಲೆ ಎಗ್ಲೆಸ್ ಡಿಮ್ಯಾಂಡ್ ಜಾಸ್ತಿ ಬಂತು. ಮತ್ತೆ ನಾನು ಅದ್ನಲ್ಲಿ ಕ್ಲಾಸಸ್ ಎಲ್ಲ ಹೋಗಿ ಕಲ್ತೆ. ಅದು ನಾಟ್ ಈಸಿ ಸ್ವಾಪ್. ಓಕೆ, ಇದು ಎಗ್ಗಿದೆ ತೆಗ್ದ್ಬಿಡೋಣ, ಎಗ್ಲೆಸ್ ಮಾಡೋಣ ಅಂತ ಆಗೋದಿಲ್ಲ. ಅದಕ್ಕೆ ಬೇರೆ ಫಾರ್ಮುಲಾ ಇರುತ್ತೆ. ಆ ಫಾರ್ಮುಲಾ ಮಾಡಿದ್ರೆ ಕೇಕ್ ಚೆನ್ನಾಗಿ ಬರುತ್ತೆ. ಫಾರ್ಮುಲಾ ಇನ್ ದ ಸೆನ್ಸ್, ಯಾರಾದ್ರೂ ನಮ್ಮ ಬೇಕರ್ಸ್ಗೆ ಒಂಚೂರು ಟಿಪ್ಸ್ ಕೊಡಕ್ಕಾಗತ್ತಾ ನೀವು? ಲೈಕ್ ಜಸ್ಟ್ ಏನಾದ್ರೂ ಈಗ ಮೆಸಪ್ ಆದಾಗ, ಈಗ ಅಡಿಗೆನಲ್ಲಿ ಏನಾದ್ರೂ ಉಪ್ಪು ಹುಳಿ ಖಾರ ವ್ಯತ್ಯಯ ಆದ್ರೆ ಒಂಚೂರು ಸೌತ್ ಇಂಡಿಯನ್ ಸರಿ ಮಾಡ್ಕೋಬಹುದು, ತಕ್ಷಣ ಸರಿ ಮಾಡ್ಕೊಳ್ಳೋ ಒಂದು ಸಾಧ್ಯತೆಗಳು, ಅವಕಾಶಗಳು ಜಾಸ್ತಿ ಇರತ್ತೆ. ಸೊ ಈ ಕೇಕ್ ಅಲ್ಲಿ ಆತರ ಆಗಲ್ಲ ಅನ್ಕೋತೀನಿ. ಅದೇ ಒಂದ್ಸಲಿ ಬೇಕಾದ್ಮೇಲೆ ಆಗೋದಿಲ್ಲ. ನಾನು ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಏನಾದ್ರೂ ಫಸ್ಟ್ ಟೈಮ್ ನಾನ್ ಮಾಡೋಗಿದ್ರೆ ನಾವ್ ಟ್ರೈ ಮಾಡ್ತೀವಿ ಮನೆಯಲ್ಲಿ ಮಾಡ್ಕೊಂಡು, ಅದ್ ಕರೆಕ್ಟ್ ಆಗಿ ಬರುತ್ತಾ, ಎಷ್ಟು ಹೈಟ್ ಬರುತ್ತೆ. ಎಲ್ಲಾ ಕೇಕ್ ಒಂದೇ ಸಮ ಬೇಕಾಗೋದಿಲ್ಲ. ಕೆಲವು ನಾವೆಷ್ಟು ಬ್ಯಾಟರ್ ಹಾಕಿರ್ತೀವೋ ಅಷ್ಟೇ ಇರುತ್ತೆ, ಕೆಲವು ಸ್ವಲ್ಪ ರೈಸ್ ಆಗುತ್ತೆ. ರೈಟ್, ಸೊ ನಮ್ಗೆ ಆ ಡಿಫ್ರೆನ್ಸಸ್ ಎಲ್ಲ ಗೊತ್ತಾಗ್ಬೇಕು. ಸೊ ನಾನು ಸೆಲ್ಫ್ ಕ್ಲಾಸಸ್ ಹೋಗಿದ್ದೀನಿ, ಅದನ್ನ ಐ ನಾಟ್ ಸರ್ಟಿಫೈಡ್ ಪ್ರೊಫೆಷನಲ್ ಟ್ರೈನಿಂಗ್ ಅಂತ ತಗೊಂಡಿಲ್ಲ. ಸೊ ಹಂಗೆ ನಾನ್ ಫಸ್ಟ್ ಮನೆಯಲ್ಲಿ ಟ್ರೈ ಮಾಡ್ತೀನಿ. ರೈಟ್, ಚೆನ್ನಾಗ್ ಬಂತು, ಟೇಸ್ಟ್ ಚೆನ್ನಾಗಿದೆ. ಫ್ರಿಜ್ ಅಲ್ಲಿ ಇಟ್ಮೇಲೆ ಹೇಗಿರುತ್ತೆ? ಫ್ರಿಜ್ ಅಲ್ಲಿ ಇಟ್ಮೇಲೆ ಚೇಂಜ್ ಆಗುತ್ತೆ. ಅಂದ್ರೆ ಚೇಂಜಸ್ ಇನ್ ದ ಸೆನ್ಸ್ ಯಾವ ತರ ಚೇಂಜಸ್ ಆಗಬಹುದು? ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಕೆಲವು ರೂಮ್ ಟೆಂಪರೇಚರ್ ಬಂದ್ಮೇಲೆ ವಾಪಸ್ ಹಂಗೆ ಆಗತ್ತೆ, ಮುಂಚೆ ಹೆಂಗಿತ್ತು. ಕೆಲವು ಗೊತ್ತಾಗುತ್ತೆ, ಓಕೆ ಇದು ಫ್ರಿಜ್ ಅಲ್ಲಿ ಇಟ್ಟಿರೋದು ಅದೇ ಟೆಕ್ಸ್ಚರ್ ಬರೋದಿಲ್ಲ. ಸೊ ಅದೆಲ್ಲ ವೆರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ಫಸ್ಟ್ ನಾನ್ ಟ್ರೈ ಮಾಡಿ ನೋಡ್ತೀನಿ. ಇಷ್ಟ ಆಯ್ತು ಅಂದ್ರೆ ಐ ಕ್ಯಾನ್ ಇಂಟ್ರೊಡ್ಯೂಸ್, ನಾನು ಮೆನು ಅಲ್ಲಿ ಹಾಕ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದುವರೆಗೂ ಎಷ್ಟು ತರ ಕೇಕ್ಸ್ ಗಳನ್ನ ಬೇಕ್ ಮಾಡಿದೀರಿ ನೀವು? ನಾನು ಮಸ್ತಾಗಿ ಮಾಡ್ತೀನಿ. ನನ್ಗೆ ಹೊಸ ಫ್ಲೇವರ್ಸ್ ಟ್ರೈ ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟ. ಓಕೆ, ನಿಮ್ಮ ಕ್ರಿಯೇಟಿವ್ ವೇ ಅಲ್ಲಿ ಫ್ಲೇವರ್ಸ್ ನ ಕಾಂಬಿನೇಷನ್ ಮಾಡಕ್ಕೆ ಇಷ್ಟಪಡ್ತೀರಿ? ಓಕೆ, ಹೊಸ ಫ್ಲೇವರ್ಸ್ ಟ್ರೈ ಮಾಡ್ಬೇಕು ಅಂತ ನಂಗೆ ತುಂಬಾ ಇಷ್ಟ. ಬಟ್ ಇಲ್ಲಿ ಕೆಲವ್ರಿಗೆ ಸಂಕೋಚ ಇರುತ್ತೆ, ಬಟ್ ನಾನ್ ಟ್ರೈ ಮಾಡ್ಮೇಲೆ ನಾನು ಇಂಟ್ರೊಡ್ಯೂಸ್ ಮಾಡೋದು. ರೈಟ್, ಸೊ ಈಗ ಪಾರ್ಟಿ ಕೇಕ್ಸ್ ಅದೆಲ್ಲ ಎಲ್ಲರೂ ಮಾಡ್ತಾರೆ, ಹ್ಯಾಪಿ ಬರ್ಡೇ, ಹ್ಯಾಪಿ ಆನಿವರ್ಸರಿ. ನಾನು ಎಷ್ಟೊಂದ್ ಕಡೆ ಫ್ಲೈಯರ್ಸ್ ಅಲ್ಲಿ ನೋಡಿದೆ, ಈ ಸೀಮಂತದ
ಕೇಕು, ಸೀಮಂತದ Yeah. ಒಂದು ಥೀಮ್ ಕೇಕ್ ನ ಹೌದೌದು. ಹೆಣ್ಣು ಗರ್ಭಧಾರಣೆ ಹೌದು, ಮಾಡ್ಕೊಂಡಿರೋದು, ಮುಂದೆ ಎಲ್ಲಾ ಆಭರಣಗಳು ಅಥವಾ ಏನೇನ್ ಇಡ್ತಾರಲ್ಲ ಸೀಮಂತಕ್ಕೆ ಹೌದು. ಅದನ್ನೆಲ್ಲ ಇಟ್ಟಿರುವಂತಹ ಕೇಕ್ ಥೀಮ್ ನಾನು ನೋಡಿದೀನಿ. ಅಂಡ್ ಮಗುಗೆ ಅಕ್ಷರಾಭ್ಯಾಸ ಹೌದು. ಮಾಡುವಾಗ ಒಂದು ಅಂಬೆಗಾಲ್ Yes. ಇಡ್ತಾ ಇರುವಂತಹ ಒಂದು ಮಗುವಿನ ಮೌಲ್ಡ್ ಅನ್ನ ಇಟ್ಕೊಂಡು ಹೌದು. ಮಗು ಇರೋದು ಮತ್ತು ಬುಕ್ಸ್ ಅದೆಲ್ಲ ಇರೋದು. ಸೊ ಈ ತರ ವಿಭಿನ್ನವಾಗಿರೋ ಕೇಕ್ ಗಳನ್ನ ತಯಾರಿ ಮಾಡೋದು ಎಷ್ಟು ಕಷ್ಟ ಅಂತೀರಿ ನೀವು? ಸೊ ಅಂತದೆಲ್ಲ ಫಾಂಡೆಂಟ್ ಅಲ್ಲಿ ಮಾಡೋದು. ಆ ಫಾಂಡೆಂಟ್ ನಮ್ಗೆ ಥೀಮ್ ಹೇಳಿದ ತಕ್ಷಣ ರೈಟ್. ಓಕೆ ಎಷ್ಟು ದೊಡ್ಡ ಕೇಕ್ ಬೇಕು, ಏನೇನ್ ನಿಮ್ ಕೇಕ್ ಮೇಲೆ ಏನೇನ್ ಬೇಕು ಎಲ್ಲ ನಾವು ನಾನು ನೋಟ್ ಮಾಡ್ಕೊಂಡು ಓಕೆ ಆಮೇಲೆ ಶುರು ಮಾಡ್ತೀನಿ. ಫಾಂಡೆಂಟ್ ವರ್ಕ್ ಅನ್ನೋದು ಫಸ್ಟೇ ಮಾಡ್ಕೋಬೇಕು. ಓಕೆ ಅದು ಫಸ್ಟ್ ಮಾಡ್ಕೊಂಡು ಚೆನ್ನಾಗಿ ಡ್ರೈ ಆಗ್ಬೇಕು, ಅದಕ್ಕೆ ಪೇಂಟ್ ಮಾಡ್ಬೇಕಾಗ್ಲಿ, ಅದೆಲ್ಲ ಸ್ವಲ್ಪ ನ್ಯೂಯಾನ್ಸಸ್ ಅಂತಾರಲ್ಲ, ಫಿನಿಶಿಂಗ್ ಕೊಡೋದೆಲ್ಲ Right. ಎಲ್ಲ ಮಾಡ್ಕೋಬೇಕು. ಫೈನಲ್ ಟಚ್. ಫೈನಲ್ ಟಚ್. ಕೇಕ್ ಬಂದು ಡೆಲಿವರಿಗೆ ಮುಂಚೆ, ಇವಾಗ ನಾಳೆ ಬೆಳಿಗ್ಗೆ ಅಂದ್ರೆ ಇವತ್ತು ಮಾಡ್ತೀನಿ ನಾನು ಹಾಗೆ. ರೈಟ್. ಸೊ ಯಾರಾದ್ರೂ ಕಸ್ಟಮರು ಎಲ್ಲೋ ನೋಡಿರ್ತಾರೆ ಪಿಕ್ಚರು, ಸೊ ಒಂದು ಮಗುಗೆ ಒಂದು ಫಾರೆಸ್ಟ್ ಥೀಮು ಅಥವಾ ಒಂದು ಯಾವ್ದೋ ಒಂದು ಈಗ ಮಕ್ಳು ಕಾರ್ಟೂನ್ ಅದು ಇದು ಎಲ್ಲ ನೋಡ್ತಾರೆ, ಆ ಸ್ಪೆಸಿಫಿಕ್ ಥೀಮ್ ಇರುವಂತದ್ದೇ ಹ್ಯಾರಿ ಪಾಟರ್ ಅಥವಾ ಆತರ ಯಾವ್ದಾದ್ರು ಒಂದು ಥೀಮ್ ಇರುವಂತದ್ದೇ ಇಂಥದ್ದೇ ಬೇಕು ಅಂತ ಬಂದಾಗ ನಿಮ್ಗೆ ಅದು ಕಷ್ಟ ಅನ್ಸಿದುಂಟಾ ಅಥವಾ ಮಾಡ್ಲಿಕ್ಕೆ ಆಗತ್ತೆ ಅಂತ ತಗೊಂಡಿದ್ದುಂಟಾ? ಆತರ ಏನಾದ್ರು ಇದ್ರೆ? ಹೌದು, ಜನ ಆನ್ಲೈನ್ ಅಲ್ಲಿ ನೋಡಿ ಹಂಗೆ ನಮ್ಗೆ ಪಿಕ್ಚರ್ಸ್ ಕಳಿಸ್ತಾರೆ. ರೈಟ್. ಆಮೇಲೆ ನಾವು ಕೇಳ್ತೀವಿ ನಿಮ್ಗೆ ಯಾವ ಸೈಜ್ ಬೇಕು, ಎಷ್ಟು ಜನಕ್ಕೆ ಬೇಕು. ಇಲ್ಲಿ ನಮ್ ಬಂದು ಕೆಜಿ ಮೇಲೆ ಹೋಗೋದಿಲ್ಲ, ಕೇಕ್ ನಂಬರ್ ಆಫ್ ಸರ್ವಿಂಗ್ಸ್ ಮೇಲೆ ಹೋಗ್ತೀವಿ. ಓಕೆ. ನೀವು 10 ಪೀಪಲ್ ಅಂದ್ರೆ ಸ್ಮಾಲ್ ಕೇಕ್ ಸಾಕು. ನೀವು ಕಲ್ಚರೋ ಪಿಕ್ಚರ್ ಬಿಗ್ ಕೇಕ್ ಇರ್ಬೋದು, ತುಂಬಾ ದೊಡ್ಡ ಕೇಕ್ ಇರ್ಬೋದು, ಅದಕ್ಕೆ ಸರಿಯಾಗಿ ಅವರೆಲ್ಲ ಡೆಕೋರೇಷನ್ ಸೊ ಈ ಪಿಜ್ಜಾ ಡೆಲಿವರಿ ಮಾಡ್ತಾರಲ್ಲ, ನಿಮ್ಗೆ ಯಾವ ಪಿಜ್ಜಾ ಬೇಕು, ಸ್ಮಾಲ್ ಪಿಜ್ಜಾ, ಮೀಡಿಯಂ ಪಿಜ್ಜಾ, ಬಿಗ್ ಸೈಜ್ ಪಿಜ್ಜಾ, ಅದೇ ತರನೇನಾ ಇದನ್ನು? ವೀಕ್ಷಕರೇ ನೋಡಿ, ಅದೇ ಕ್ಯಾಲ್ಕುಲೇಷನ್ ಇದನ್ನು ಕೂಡ. ಸೊ ಸೇಮ್ ಥಿಂಗ್. ತುಂಬಾ ಥೀಮ್ಡ್ ಕೇಕ್ ಕಳ್ಸ್ಬಿಟ್ಟು ನಮ್ಗೆ 10 ಜನಕ್ಕೆ ಬೇಕು ಅಂದ್ರೆ ಅದು ಕಾಸ್ಟ್ ಹಂಗೆ ಜಾಸ್ತಿ ಆಗುತ್ತೆ. ರೈಟ್. ಸೊ ಕೆಲವ್ರು ಹೇಳ್ತಾರೋ ನಮಗ್ ಅಷ್ಟೊಂದ್ ಬೇಡ, ನಾವು 3 ಜನ ಅಂತ. 3 ಜನ ಇದನ್ನು ಥೀಮ್ ಅಂದ್ಮೇಲೆ ಅಷ್ಟಕ್ಕೆ ಡಿಫ್ರೆಂಟ್ ಕಲರ್ಸ್ ಫಾಂಡೆಂಟ್ ಯೂಸ್ ಮಾಡ್ಬೇಕು, ಅಷ್ಟು ಡಿಫ್ರೆಂಟ್ ವೆರೈಟಿ ಡೆಕೋರೇಷನ್ ಎಲ್ಲ ಮಾಡ್ಬೇಕು. ಸೊ ಮೈ ವರ್ಕ್ ವಿಲ್ ಬಿ ದ ಸೇಮ್. Yes, obviously ನಿಮ್ಮ ಎಫರ್ಟ್ಸ್, ನಿಮ್ಮ ಡೆಡಿಕೇಶನ್, ಕಾಂಟ್ರಿಬ್ಯೂಷನ್. ನಾವು ಅವಾಗ ಹೇಳ್ತೀವಿ, ಸೊ ನೀವು 3 ಜನ ಇಷ್ಟೇ ಜನ ಇದೆಲ್ಲ ಮಾಡೋಣ, ಇದು ಬೇಡ ಅಂತ. ರೈಟ್. ಅವ್ರಿಗೆ ಸಂಬಂಧ ಇದೆ ಸರಿ ಅಂತಾರೆ, ಇಲ್ಲಾಂದ್ರೆ ನಮ್ಗೆ ಇಂಥದ್ದೇ ಬೇಕು ಅಂದ್ರೆ ಅಂಥದ್ದೇ ಮಾಡ್ಕೊಡ್ಬೋದು. ಜನರಲಿ ಒಂದು ಕೇಕ್ ಸೈಜ್ ಮಿನಿಮಮ್ ಆಗಿ ಎಷ್ಟು ಬರುತ್ತೆ ಮೇಡಮ್? ನಂದು ಮಿನಿಮಮ್ ಬಂದು 6 ಇಂಚ್ ಕೇಕ್ ಅಂತೀವಿ. ಓಕೆ. 8 ರಿಂದ 10 ಜನ ಆರಾಮ ಸರ್ವ್ ಮಾಡುತ್ತೆ ಅದು. ಹೌದು. ಓಕೆ, ರೈಟ್. ಈ ಜನರಲಿ ಸೆಲೆಬ್ರೇಷನ್ಸ್ ಮಾಡಿದಾಗ, ಬರ್ಡೇ ಅಥವಾ ಇದಾದಾಗ ಒಂಥರ ತುಂಬಾ ಖುಷಿಗೆ ಏನ್ ಮಾಡ್ತಾರೆ, ಗ್ಲಿಟರ್ಸ್ ನ ಹಿಂಗೆ ಬಸ್ಟ್ ಮಾಡ್ತಾರೆ. ಸೊ ಅದೆಲ್ಲ ಕೇಕ್ ಮೇಲೆ ಬೀಳುತ್ತೆ. ಸೊ ಆಗ ಅದನ್ನ ತಿನ್ನೋದಿಕ್ಕೆ ಆರೋಗ್ಯ ಏನಾಗುತ್ತೋ ಅನ್ನೋ ಒಂದು ದುಗುಡ ದುಮ್ಮಾನ ಇರುತ್ತೆ. ಸೊ ಅದಕ್ಕೆ ನೀವು ಒಂಚೂರು ಬಿಡಿಸ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂತದಕ್ಕೆಲ್ಲ ಫುಡ್ ಸೇಫ್ ಇದೆಯಾ ನೋಡ್ಬೇಕು. ಇಲ್ಲಾಂದ್ರೆ ಸ್ವಲ್ಪ ಕೇಕ್ ಇಂದ ದೂರ ಇಟ್ಕೊಳ್ಳಿ. ಓಕೆ. ಕೇಕ್ ಮುಂದೆನೆ ಮಾಡ್ಬೇಡಿ, ಸ್ವಲ್ಪ ಕೇಕ್ ಇಂದ ಹಿಂದೆ ಹೋಗಿ ಹಂಗೇನಾದ್ರು ಮಾಡಿ ನಿಮ್ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಆಮೇಲೆ ಕೇಕ್ ಕಟ್ ಮಾಡಿ. That is my suggestion. ಸೊ ಈ ಡೆಕೋರೇಷನ್ಸ್ ಎಲ್ಲ ಮಾಡಿದಾಗ ಕೆಲವೊಂದು ಎಡಿಬಲ್ ಇದನ್ನ ಹಾಕಿರ್ತೀರಾ ನೀವು. ಸೊ ಕೆಲವರಿಗೆ ಅದು ಆತಂಕ ಇರತ್ತೆ, ಇದೇನಿದು, ಇದನ್ನ ತೆಗೆದು ಆಚೆ ಹಾಕೋದು ಅಥವಾ ಮಗು ಒಂದು ಅಕಸ್ಮಾತ್ ಬಾಯಿಗೆ ಹಾಕೊಂಡ್ಬಿಟ್ರೆ ಏನಪ್ಪಾ ಅಂತ. ಸೊ ಆತರದಕ್ಕೆ ನೀವೇನಾದ್ರು ಮೆಸೇಜ್ ಕೊಡ್ಬೋದು? ಅದೇ ನಾವು ಥೀಮ್ ಮೇಲೆ ನೋಡ್ಕೊಂಡು ಎಕ್ಸ್ಟ್ರಾ ಟೂತ್ ಪಿಕ್ ಆಗ್ಲಿ ಹಂಗೇನಾದ್ರು ಯೂಸ್ ಮಾಡಿರ್ತೀವಿ. ಇವಾಗ ಫ್ಲವರ್ಸ್ ಎಲ್ಲ ಮಾಡ್ಬೇಕು, ಕೇಕ್ ಇದ್ ಮಾಡ್ಬೇಕು ಅಂದ್ರೆ ಪಿನ್ಸ್, ಲೈಕ್ ಫ್ಲೆಕ್ಸಿಬಲ್ ವೈರ್ ತರ ಬರುತ್ತೆ, ಅದನ್ನೆಲ್ಲ ಹಾಕಿ ನಾವು ಆ ಆಂಗಲ್ ಅಲ್ಲಿ ಹಂಗೆ ಫಿಕ್ಸ್ ಮಾಡಿರ್ತೀವಿ. ಸೊ ನಾವು ಹೇಳ್ತೀವಿ ಇದೆಲ್ಲ ಇದೆ ಇಲ್ಲಿ, ಸೊ ನೀವು ಕಟ್ ಮಾಡೋವಾಗ ಎಚ್ಚರಿಕೆ ಇರಿ, ಫಸ್ಟ್ ಅದೆಲ್ಲ ತೆಗ್ದು ಬಿಡಿ, ಆಮೇಲೆ ನೀವು ಕಟ್ ಮಾಡಿ ಅಂತ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀರಿ. ಸೊ ಅದಕ್ಕೆ ಯೂಶುವಲ್ ಆಗಿ ನಾವು ಥೀಮ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಕಂಫರ್ಟೇಬಲ್ ಆಗಿರುವಂತದನ್ನ ಮಕ್ಕಳಿಗೆ ಇವಾಗ ಥೀಮ್ ಮೇನ್ಲಿ ಮಕ್ಕಳಿಗೆ ಮಾಡೋದು ಅವ್ರಿಗೊಂದು ಖುಷಿ. ಅವ್ರು ನೋಡೋ ಕಾರ್ಟೂನ್ ಆಗ್ಲಿ, ಅವ್ರು ಆಡೋ ಗೇಮ್ ಆಗ್ಲಿ, ರೈಟ್, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟೊಂದ್ ಜನ ಮಕ್ಕಳು ಬಾರ್ಬಿ ಕೇಕ್ಸ್ ಕೂಡ ಆರ್ಡರ್ ಮಾಡ್ತಾರೆ. ಸೊ ಯೂಶುವಲ್ ಆಗಿ ಆ ಬಾರ್ಬಿ ಮುಖವನ್ನ ಲೈಕ್ ನೀವು ಮೌಲ್ಡ್ ಅಲ್ಲೇ ಮಾಡ್ತಿರೋ ಅಥವಾ ಲೈಕ್ ಹೇಗೆ? ಬಾರ್ಬಿ ಕೇಕ್ ಬಂದು ಬಾರ್ಬಿದು ಬಾಡಿ ಸಿಗತ್ತೆ ನಮ್ಗೆ. ಓಕೆ, ಹೌದು, ರೆಡಿ. ಬಾರ್ಬಿ ಡಾಲ್, ಕೆಲವು ಬಾರ್ಬಿ ಡಾಲ್ ಯೂಸ್ ಮಾಡ್ತಾರೆ. ಅದೇ ಕೆಲವು ನಾನು ನೋಡಿದೀನಿ, ಕೆಲವರು ಬಾರ್ಬಿ ಡಾಲ್ ಅನ್ನೇ ಇಟ್ಬಿಟ್ಟು ಅದನ್ನ ಕೇಕ್ ಮಾಡಿ ಮಾಡ್ತಾರೆ. ಸೊ ಇನ್ ಕೆಲವರು ಕ್ರಿಯೇಟಿವ್ ಆಗಿ ಮುಖನೂ ಕೂಡ ಮಾಡ್ತಾರೆ, ಕ್ರಿಯೇಟಿವ್ನೆಸ್. ಸೊ ನಿಮ್ಮ ಯಾವ ಅಭಿರುಚಿ ಅಂತ? ಅದು ಬಂದು ನೆಕ್ಸ್ಟ್ ಲೆವೆಲ್ ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ಬೇಕಿಂಗ್ ಬಂದು ಇವಾಗ ಸ್ಪೆಷಲೈಸೇಷನ್ ಆಗೋಗಿದೆ. ನಮ್ ಡಾಕ್ಟರ್ಸ್ ಅಲ್ಲಿ ಹೆಂಗೆ ಕಾರ್ಡಿಯಾಲಜಿಸ್ಟ್, ಆರ್ಥೋಪೆಡಿಕ್, ಡೆಂಟಿಸ್ಟ್, ಐ ಇದಾರೆ, ಹಂಗೆ ಬೇಕಿಂಗ್ ಅಲ್ಲೂ ಫುಲ್ ಸ್ಪೆಷಲೈಸೇಷನ್ ಬಂದಿದೆ.
ವಾವ್. ಹಾ, ಅದೆಲ್ಲ ನೆಕ್ಸ್ಟ್ ಲೆವೆಲ್ ಕ್ಲಾಸಸ್. ಸ್ಕಲ್ಪ್ಟೆಡ್ ಕೇಕ್ಸ್ ಅಂತೀವಿ, Sculpted ಇಲ್ಲಾಂದ್ರೆ cakes. ಫಿಗರೀನ್ಸ್ ಅಂತೀವಿ, ವಾವ್. ಅದಿದೆ. ಹ್ಮ್. ಅದೆಲ್ಲ ಮತ್ತೆ ನಾವು ಕ್ಲಾಸಸ್ ತಗೋಬೇಕು, ನಮ್ ಟೈಮ್ ಅಂಡ್ ಅದು ಇನ್ವೆಸ್ಟ್ ಮಾಡ್ಬೇಕು. ರೈಟ್ ನಾವು ಕ್ಲಾಸಿಗೆ ಹೋಗಿದ್ರೇನು ಹ್ಮ್. ಮನೆಗ್ ಬಂದು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ರೈಟ್. ಶ್ವೇತಾ ಮೇಡಮ್, ಈಗ ಏನಾದ್ರೂ ಒಂದು ಕೇಕ್ನ ಅಂದಾಜು ನೀವು ಮ್ಹೂ. ಇನ್ ಕೇಸ್ ಮ್ಹೂ. ನೀವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರಿ, ಎಲ್ಲ ಪ್ರಾಪರ್ ಪ್ಲಾನ್ ಆಗಿ ಮಾಡ್ತಾ ಇದ್ದೀರಿ, ಮ್ಹೂ. ಸೊ ಅವನ್ ನಲ್ಲಿ ಕೇಕ್ ಹೋಗುತ್ತೆ, ಮ್ಹೂ. ರೈಸ್ ಆಗಲ್ಲ, ಮ್ಹೂ. ಸೊ ವಾಟ್ ನೆಕ್ಸ್ಟ್? ಅವನ್ ಅಲ್ಲಿ ರೈಸ್ ಆಗದೆ ಮೇನ್ ಥಿಂಗ್ ಬಂದು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್. ವಾವ್. ಅದು ಚೆನ್ನಾಗಿದ್ಯಾ, ಎಕ್ಸ್ಪೈರ್ ಆಗಿದ್ಯಾ, ಹಾ. 99% ಅದನ್ ಮೇಲೆ ಹೋಗೋದು. ಅದೇನಾದ್ರೂ ಎಕ್ಸ್ಪೈರಿ ಆಗೋಗಿದೆ ಅಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಅನ್ಕೊಂಡ್ರೆ ಆ ಬ್ಯಾಚ್ ಹೋಯ್ತು, ನಾವು ಮತ್ತೆ ಹೊಸ ಬ್ಯಾಚ್ ಮಾಡ್ಬೇಕು. ಸೊ ಫ್ರೆಶ್ ನೋಡಿ ವೀಕ್ಷಕರೇ, ನಮ್ಮ ಶ್ವೇತಾ ಮೇಡಮ್ ನಿಮ್ಗೆ ಒಳ್ಳೆ ಸೀಕ್ರೆಟ್ ಟಿಪ್ಸ್ ಅನ್ನ ಹೇಳ್ತಾ ಇದಾರೆ. ಬೇಕಿಂಗ್ ಸೋಡಾ ಮತ್ತೆ ಬೇಕಿಂಗ್ ಪೌಡರ್ ಫ್ರೆಶ್ ಆಗಿರೋದನ್ನ ಹಾಕಬೇಕು ಕೇಕಿಗೆ. ಸೊ ಅದೇನಾದ್ರೂ ಹಳೇದಾಗಿದ್ರೆ, ಎಕ್ಸ್ಪೈರ್ಡ್ ಆಗಿದ್ರೆ ನಿಮ್ ಕೇಕು ಗೋವಿಂದಾನೆ. ರೈಟ್. ಹೌದು, ನಾನು ಒನ್ಸ್ ಇನ್ 6 months ಎರಡು ಚೇಂಜ್ ಮಾಡ್ತೀನಿ. ಓಕೆ. ಆಮೇಲೆ ಬೇರೆ ಸ್ಪ್ರಿಂಕಲ್ಸ್ ಆಗ್ಲಿ, ಫುಡ್ ಕಲರಿಂಗ್ಸ್ ಆಗ್ಲಿ, ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ. ನಾವು ಅವಾಗ ನೋಡಿ ಚೆಕ್ ಮಾಡಿ ಚೇಂಜ್ ಮಾಡ್ಲೇಬೇಕು. ಓ, ಈ ಸ್ಪ್ರಿಂಕಲ್ಸ್ ಅಂದ್ರೆ ಕಲರ್ ಕಲರ್ ಸ್ಪ್ರಿಂಕಲ್ಸ್ ಹಾಕ್ತಾರಲ್ಲ Yes, ಮೇಲ್ಗಡೆ ಹೌದು, ಡೆಕೋರೇಷನ್ಗೆ. ಹೌದು. ಓ, ಅದು ಅದಕ್ಕೂ ಎಲ್ಲ ಎಕ್ಸ್ಪೈರಿ ಡೇಟ್ ಇರುತ್ತೆ. ನೋಡಿ ತಾಯಂದ್ರೆ ನೋಡ್ಕೊಳ್ಳಿ, ಚೇಂಜ್ ಆಗೋಗುತ್ತೆ. ಈ ತಾಯಂದ್ರೆ ಏನ್ ಮಾಡ್ತಾರೆ, ನನ್ ಮಕ್ಳಿಗೆ ಓ ಇದು ಇದೆಯಲ್ಲ, ಇದು ಯಾಕೆ ಒಂಚೂರು ಅಡ್ಜಸ್ಟ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಕ್ ಹೋಗ್ತಾರೆ. ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತೀರಿ. ಸೊ ಹಂಗೆ ನಾವು ಬೇಕಿಂಗ್ ಅಲ್ಲಿ ತುಂಬಾ ಹುಷಾರಾಗಿ, ಕೇರ್ಫುಲ್ ಆಗಿರ್ಬೇಕು. ಫುಡ್ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪೈರಿ ಡೇಟ್ ಅವಾಗ ಚೆಕ್ ಮಾಡ್ತಾ ಇರ್ಬೇಕು. ರೈಟ್. ಆಮೇಲೆ ಸ್ಟಾಕ್ ರೈಟ್. ಎಲ್ಲ, ಕೇಕ್ ಬೋರ್ಡ್ ಆಗ್ಲಿ, ಕೇಕ್ ಬಾಕ್ಸ್ ಅಲ್ಲಿ ಎಲ್ಲ ಸ್ವಲ್ಪ ಸೈಜಸ್ ನನ್ನ ಹತ್ರ ಸ್ಟಾಕ್ ಅಲ್ಲಿ ಇದ್ದೇ ಇರುತ್ತೆ. ರೈಟ್. ಬಟ್ ಒಂದೊಂದ್ಸಲಿ ಇಲ್ಲ ಅಂದ್ರೆ ನೆಕ್ಸ್ಟ್ ಸೈಜ್ ಯೂಸ್ ಮಾಡ್ಬೇಕು. ವಾವ್. ದಟ್ ಇಸ್ ದ ಓನ್ಲಿ ಸೊಲ್ಯೂಷನ್. ರೈಟ್. ಸೊ ಈ ಎಗ್ ಕೇಕು, ಎಗ್ ಲೆಸ್ ಕೇಕ್ ಅಂತ ತಗೊಂಡಾಗ, ಸೊ ಎಗ್ ಲೆಸ್ ಕೇಕ್ನು ಕೂಡ ಯಾವುದೇ ತರದ ಡಿಫ್ರೆನ್ಸ್ ಏನ್ ತೋರ್ಸಲ್ಲ ಎಗ್ ಕೇಕಿಗೆ? ಇಲ್ಲ, ಕೆಲವು ರೆಸಿಪೀಸ್ ತೋರ್ಸತ್ತೆ. ಓಕೆ. 99% ಬರ್ದೇ ಇದ್ರೂ 80-90% ಬರುತ್ತೆ. ಓಕೆ, ಅಂದ್ರೆ ಅಷ್ಟೇ ಸಾಫ್ಟಿನೆಸ್, ಫ್ಲಫಿನೆಸ್, ಅಷ್ಟೇ ಮೃದುತ್ವ ಇರತ್ತೆ. ಸೊ ಹೇಗೆ ಸಾಧ್ಯ ಮೇಡಮ್ ಇದು ಅಂತ? ಅದು ಬಂದು ರೆಸಿಪಿ ಮೇಲೆ ಹೋಗುತ್ತೆ. ಒಂದೊಂದು ರೆಸಿಪಿ ಒಂದೊಂದು ಯೂಸ್ ಮಾಡ್ತಾರೆ. ಕೆಲವರು ವಿನಿಗರ್ ಯೂಸ್ ಮಾಡಿ ಅಂತಾರೆ, ಕೆಲವು ಬೇಕಿಂಗ್ ಸೋಡಾ ಜಾಸ್ತಿ ಯೂಸ್ ಮಾಡಿ ಅಂತಾರೆ. ವಾವ್. ಆ ಪ್ರಪೋರ್ಷನ್ ಅಲ್ಲಿ ಅದು ಕೇಕ್ ರೈಸ್ ಆಗೋದು, ಫ್ಲಫಿನೆಸ್ ಬರೋದು, ಟೇಸ್ಟ್ ಬರೋದು, ಫ್ರಿಜ್ ಅಲ್ಲಿ ಇಟ್ಮೇಲೆ, ನಾನು ಹೇಳ್ದಂಗೆ ಫ್ರಿಜ್ ಅಲ್ಲಿ ಇಟ್ಮೇಲೆ ಹೇಗಿರುತ್ತೆ ಅದೆಲ್ಲ. ಸೊ ಈಗ ಫ್ರಿಜ್ ಅಲ್ಲಿ ಯಾಕೆ ಈಗ ಕೇಕ್ ನ ಇಡ್ತಾರೆ ಅಂತ? ಫ್ರಿಜ್ ಅಲ್ಲಿ ಬಂದು ಲಾಂಗ್ ಲೈಫ್ ಬರುತ್ತೆ. ನಾನ್ ಬಂದು ಬಟರ್ ಕ್ರೀಮ್ ಕೇಕ್ಸ್ ಮಾಡೋದು. ಸೊ ಬಟರ್ ನಾವ್ ಎಲ್ಲಿರ್ತೀವಿ, ಫ್ರಿಜ್ ಅಲ್ಲಿ ಇರ್ತೀವಿ. ರೈಟ್. ಸೊ ಲಾಂಗ್ ಲೈಫ್ ಅಂತ ಬಂದಾಗ ಎಷ್ಟು ದಿವಸ ಅಂದಾಜು, ಈಗ ಕೇಕ್ ನ ಇಟ್ರೆ ನಾವು ಎಷ್ಟು ದಿವಸ ಅಂದಾಜು ಫ್ರಿಜ್ ಅಲ್ಲಿ ಸಸ್ಟೈನ್ ಆಗುತ್ತೆ ಅಂತ? ನಾನು 6 ದಿವಸವರೆಗೂ ಟ್ರೈ ಮಾಡಿದ್ದೀನಿ. 6 ದಿನ? ಓಕೆ. ಹಂಗೆ ಇರುತ್ತೆ, ಅದೇನ್ ಇದಾಗೋದಿಲ್ಲ. ಬಟರ್ ಕ್ರೀಮ್ ಕೇಕ್ಸ್ ಅಲ್ಲಿ ಇನ್ನೊಂದೇನು ಅಂದ್ರೆ, ನಾವು ತಿನ್ನಕ್ 1 hour ಮುಂಚೆ ಅದನ್ನ ತೆಗೆದು ಆಚೆ ಇಟ್ಟು ತಿಂದ್ರೆ ಚೆನ್ನಾಗಿರುತ್ತೆ. ಹಂಗೆ ತಿಂದ್ರೆ ಹಾರ್ಡ್ ಆಗಿರುತ್ತೆ. ರೈಟ್. ಆಮೇಲೆ ಅದು ಕೋಲ್ಡ್ ಕೂಡ ಆಗ್ಬಿಡತ್ತೆ ಬಾಡಿಗೆ. ಹೌದು, ಹೌದು. ಹೀಟ್ ಅಂಡ್ ಕೋಲ್ಡ್ ವ್ಯತ್ಯಯ ಆಗತ್ತೆ ಅಂತ. ಸೊ ಈಗಿನವ್ರು ಎಲ್ಲರೂ ಕಾಶಿಯಸ್, ಹೆಲ್ತ್ ಕಾಶಿಯಸ್. ಸೊ ಮೈದಾನ, ನೀವು ಕೇಕ್ ನ ಮಾಡುವಾಗ ಮೈದಾನ ಯೂಸ್ ಮಾಡ್ತೀರಲ್ವಾ? ಸೊ ಮೈದಾನ ಯೂಸ್ ಮಾಡುವಾಗ ಮೈದಾ ಎಷ್ಟು ಮಟ್ಟಿಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಹಿಂದೆ ಮುಂದೆ ನೋಡ್ತಾರೆ. ಸೊ ಈಗ ನೀವು ನಿಮ್ಮ ಕ್ರಿಯೇಟಿವ್ನೆಸ್ ಅಂತ ಬಂದಾಗ ಏನನ್ನ ಮೈದಾನ ರೆಡ್ಯೂಸ್ ಮಾಡಿ ಏನನ್ನ ಮಾಡೋದಕ್ಕೆ ಇಷ್ಟಪಡ್ತೀರಿ ಅಂತ? ಮೈದಾ ರೆಡ್ಯೂಸ್ ಮಾಡ್ಬೋದು, ಬಟ್ ಇವಾಗ ಮೈದಾದೇ ಒಂದು ಸ್ಟ್ರಕ್ಚರ್ ಇರುತ್ತೆ, ಸೈಂಟಿಫಿಕ್. ಇದು ಮೈದಾ ಯೂಸ್ ಮಾಡೋದು ಏನು ಅಂದ್ರೆ ಇಟ್ ಇಸ್ ಟೇಸ್ಟ್ಲೆಸ್. ಸೊ ನಾವ್ ಏನ್ ಫ್ಲೇವರ್ ಹಾಕಿದ್ರೇನು ಆ ಫ್ಲೇವರ್ ಇಟ್ಕೊಳ್ಳುತ್ತೆ. ಗ್ಲೂಟನ್ ಇದೆ, ಬಟ್ ನಾವು ಕೇಕ್ ಅಲ್ಲಿ ಮಾಡುವಾಗ ತುಂಬಾ ಮಿಕ್ಸ್ ಮಾಡಬಾರ್ದು. ತುಂಬಾ ಮಿಕ್ಸ್ ಮಾಡಿದ್ರೇನು ಅದು ಪಿಜ್ಜಾ ಡೋ ತರ ಹಂಗೇನಾದ್ರು ಆಗೋಗುತ್ತೆ. ರೈಟ್, ರೈಟ್. ಸೊ ಏನಂತಾರೆ, ಮಿನಿಮಮ್ ಮಾಡ್ಬೇಕು, ಎಲ್ಲ ಮಿಕ್ಸ್ ಆಗಿರ್ಬೇಕು, ಆದ್ರೆ ಓವರ್ ಮಿಕ್ಸ್ ಮಾಡಬಾರ್ದು ಅಂತಾರೆ. ಅದೇ ವಿಸ್ಕ್ ಮಾಡಬಾರ್ದು ಜಾಸ್ತಿ ಅಂತ ಹೇಳ್ತಾರೆ. ಸೊ ಅದು ವಿಸ್ಕ್ ಮಾಡಿದಷ್ಟು ಕೂಡ ರಬರಿ ಬರುತ್ತೆ ಅಂತ. ಸೊ ಇವಾಗ ಹೆಲ್ತಿ ಕೇಕ್ಸ್ ಅಂದ್ರೆ ಕೆಲವರು ಗೋಧಿ ಹಿಟ್ಟು ಹಾಕಿ ಮಾಡ್ತಾರೆ, ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಫ್ ಹಾಕ್ತಾರೆ. ಹಂಗ್ ಮಾಡ್ಬೋದು ಕೆಲವು ಕೇಕ್ಸ್ ಅಲ್ಲಿ. ಇಲ್ಲಾಂದ್ರೆ ನಟ್ ಫ್ಲವರ್ಸ್ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಿಮಗೆ ಗೊತ್ತಿದ್ದಂಗೆ ನಟ್ ಎಲ್ಲ ಸ್ವಲ್ಪ ಅಲರ್ಜಿ ಜಾಸ್ತಿ. ರೈಟ್. ಇಲ್ಲಿ ಈ ಕಡೆ ನಟ್ ಅಲ್ಲಿ ಬಂದು ಗ್ಲೂಟನ್ ಇರೋದಿಲ್ಲ. ರೈಟ್. ಸೊ ಅದೇ ಒಂದ್ ಟೆಕ್ಸ್ಚರ್, ಅದು ಚೇಂಜ್ ಆಗೋಗುತ್ತೆ. ಎಸ್. ಹಂಗೆ. ಸೊ ಕೆಲವು ಮಾಡ್ಬೋದು, ಬಟ್ ಎಲ್ಲ ಮಾಡಕ್ ಆಗುತ್ತಿಲ್ಲ. ಕರೆಕ್ಟ್. ಸೊ ನಿಮ್ಮ ಈ ಕೇಕ್ ಜರ್ನಿಯಲ್ಲಿ ಶುರುವಿಂದ ಈಗಿನವರೆಗೂ ನಿಮ್ಗೆ ಚಾಲೆಂಜಸ್ ಅಂತ ಫೇಸ್ ಮಾಡಿದ್ದುಂಟಾ? ಸೊ ಅದಿದ್ರೆ ಇರತ್ತೆ ಎಲ್ಲ ಬಿಸ್ನೆಸ್ ಅಲ್ಲಿ. ರೈಟ್. ನಾನು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದಕ್ಕೆ ನಂಗೆ ಐ ಆಮ್ ಆಲ್ವೇಸ್ ಮೆಂಟಲಿ ಪ್ರಿಪೇರ್ಡ್. ಕರೆಕ್ಟ್. ಹಿಂಗಾದ್ರೆ ಏನು, ಹಂಗಾದ್ರೆ ಏನು ಅಂತ ನಾನು ಮೆಂಟಲಿ ಪ್ರಿಪೇರ್ಡ್ ಇದ್ದೆ. ಇವಾಗ ನಮ್ ಕೋವಿಡ್ ಟೈಮ್ ಅಲ್ಲಿ ಎಲ್ಲರೂ ಬೇಕಿಂಗ್ ಮಾಡಕ್ ಶುರು ಮಾಡ್ಬಿಟ್ರು.
ಕರೆಕ್ಟ್. ಸೊ ಒಂಥರ ಒಳ್ಳೇದು, ಒಂಥರ ಇದು ಕೂಡ. ನಾವ್ ಮಾಡೋರ್ಗೆ ಬಟರ್ ಬಂದು ಟೆಕ್ಸ್ಚರ್ ತುಂಬಾ ಚೇಂಜ್ ಮಾಡ್ಬಿಟ್ರು. ಇಲ್ಲಿ ವಾವ್ ಸಿಗೋ ಬಟರ್, ವಾಹ್ ಓಕೆ. ನಾನೊಂದ್ ದಿವಸ ಬಟರ್ ಕ್ರೀಮ್ ಮಾಡ್ತಾ ಇದ್ದೆ, ಅದನ್ನ ಐ ಥಿಂಕ್ ಹಾಫ್ ಅನ್ ಅವರ್ ಏನೋ ಬೀಟ್ ಮಾಡಿದೆ. ಆ ಬಟರು ಸ್ಮೂತೇ ಆಗ್ಲಿಲ್ಲ, ನನಗೆ ಬೇಕಿರೋ ಕನ್ಸಿಸ್ಟೆನ್ಸಿನೇ ಬರ್ಲಿಲ್ಲ. ಓ ಮೈ ಗಾಡ್. ಹಾ ಆಮೇಲೆ ನಮ್ ಫ್ರೆಂಡ್ಸ್ ಅನ್ ಕೇಳ್ದೆ, ಎಲ್ಲರೂ ಹೌದು ಹಿಂಗೆ ನಮಗೂ ಆಗ್ತಾ ಇದೆ ಅಂದ್ರು. ಆಮೇಲೆ ಇನ್ ಸ್ವಲ್ಪ ಇದು ಮಾಡಿದ್ಮೇಲೆ ಗೊತ್ತಾಯ್ತು, ಅವ್ರ ಬಟರ್ದು ಇದೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅಂತ. ಮ್ಯಾನುಫ್ಯಾಕ್ಚರಿಂಗ್. ಹೌದು. ಜಾಸ್ತಿ ಜನ ಇವಾಗ ಡಿಮ್ಯಾಂಡ್ ಇದೆ ಬಟರ್ಗೆ, ನಾವು ಇದು ಡಿಮ್ಯಾಂಡ್ ಮೀಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಅದೊಂದು ಇದಕ್ಕೆ ಚೇಂಜ್ ಸೊ ಮಾಡ್ಬಿಟ್ರು. ಆ ಸಿಚುವೇಶನ್ ಅಲ್ಲಿ ನಾನು ಅವಾಗ ಬಟರ್ ಕ್ರೀಮ್ ರೆಸಿಪಿನೇ ಚೇಂಜ್ ಮಾಡ್ಬೇಕು. ಒಬ್ರು ಹಾಸಿಗೆ ಕೆಳಕ್ಕೆ ಇನ್ನೇನು ಅಲ್ಲ, ನಿಮ್ಗೆ ಬೇರೆ ದಾರಿಯೇ ಕಾಣಲ್ಲ. ಯಾಕಂತಂದ್ರೆ ವಿ ಹ್ಯಾವ್ ಟು ಮೇಕ್ ಸಮಥಿಂಗ್ ಅಲ್ವಾ. ಸೊ ಅದನ್ನ ಸಸ್ಟೈನ್ ಆಗ್ಬೇಕಾದ್ರೆ ಸೊ ಅವಾಗ ನಾನು ಬಟರ್ ಕ್ರೀಮ್ ರೆಸಿಪಿನೇ ಚೇಂಜ್ ಮಾಡಿದೆ. ಸೊ ಅದ್ರಲ್ಲಿ ಎಗ್ ಯೂಸ್ ಮಾಡಕ್ ಶುರು ಮಾಡಿದೆ. ಮತ್ತೆ ಎಗ್ಲೆಸ್ ಅವ್ರಿಗೆ ಏನ್ ಮಾಡೋದು, ಅದೊಂದು ಚಾಲೆಂಜ್ ಬಂತು. ಓಕೆ, ಸೊ ಮತ್ತೆ ನಾನು ಎಗ್ಲೆಸ್ ಬಟರ್ ಕ್ರೀಮ್ದು ಬೇರೆ ತರ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ, ಓಕೆ ಇದು ಚೆನ್ನಾಗಿದೆ, ಯಾರಾದ್ರೂ ಎಗ್ಲೆಸ್ ಕೇಕ್ ಕೇಳಿದ್ರೆ ಇದು ಮಾಡೋಣ ಅಂತ ಹಂಗೆ ಇದ್ ಮಾಡ್ತೀನಿ. ಈ ಕೇಕ್ಸು ಸ್ವೀಟ್ಸು ಎಲ್ಲ ತಿಂದ್ರೆ ಹಲ್ಲಿಗೆ ಕ್ಯಾವಿಟೀಸ್ ಜಾಸ್ತಿ ಆಗತ್ತೆ ಅಂತಾರೆ, ಹೌದಾ? ಲಿಮಿಟೇಷನ್, ಮಾಡ್ರೇಷನ್ ಅಲ್ಲಿ ಏನ್ ತಿಂದ್ರೂ ಒಳ್ಳೇದೇ ಅಲ್ಲ. ಸೊ ಕೇಕ್ ಅನ್ನೋದು ಸೆಲೆಬ್ರೇಷನ್. ನಾವ್ ಹೆಂಗೆ ಮುಂಚೆ ಪಾಯಸ ಆಗ್ಲಿ, ಕೇಸರಿ ಬಾತ್ ಆಗ್ಲಿ, ಗುಲಾಬ್ ಜಾಮೂನ್ ಹಬ್ಬದ ಟೈಮ್ ಅಲ್ಲಿ ಹಂಗೆ ತಿಂತಾ ಇದ್ವಿ. ಕೇಕು ತಿನ್ನಿ, ಬಟ್ ಸೆಲೆಬ್ರೇಷನ್ ಟೈಮ್ ಅಲ್ಲಿ ತಿನ್ನಿ. ನಿಮ್ ಮನೇಲಿ ಪಾರ್ಟಿ ಆಗುತ್ತೆ ಆವಾಗ ಒಂದ್ ಪೀಸು. ರೈಟ್. ಅದಕ್ಕೆ ನಾನು 8 ರಿಂದ 10 ಜನ ಅಂದ್ರೆ 6 ಇಂಚ್ ಕೇಕ್ ಸಾಕು ಅಂತೀನಿ. ರೈಟ್. ಸೊ ಶ್ವೇತಾ ಮೇಡಮ್, ನನ್ಗೆ ಒಂದು ಕ್ಯೂರಿಯಾಸಿಟಿ ಇದೆ. ಈ ಬ್ಲೂಬೆರೀಸು, ಬ್ಲಾಕ್ ಬೆರೀಸ್ ಅಥವಾ ಫ್ರೂಟ್ಸು ಯಾವ್ದಾದ್ರು ಇದನ್ನ ಯೂಸ್ ಮಾಡ್ಕೊಂಡು ಕೇಕ್ ಮಾಡಿದ್ದು ಉಂಟಾ? ಎಸ್, ನಾನು ಮಾಡಿದ್ದೀನಿ. ಓಕೆ, ಅದ್ರ ಬಗ್ಗೆ ಏನಾದ್ರು ಒಂಚೂರು ಹೇಳ್ಕಾತ ಅಂತ. ಸೊ ಬ್ಲೂಬೆರೀಸ್, ಬ್ಲಾಕ್ ಬೆರೀಸ್ ಎಲ್ಲ ಫಿಲ್ಲಿಂಗ್ ಆಗು ಯೂಸ್ ಮಾಡಬಹುದು, ಇಲ್ಲ ಕೇಕ್ ಅಲ್ಲೂ ಯೂಸ್ ಮಾಡಬಹುದು. ಅದನ್ನ ನಾವು ಫಸ್ಟ್ ಕುಕ್ ಮಾಡ್ಕೊಂಡು ಪ್ಯೂರೆ ಮಾಡ್ಕೊಂಡು ಅದನ್ನ ಸ್ಟ್ರೇನ್ ಮಾಡಿ ಅದೊಂದು ಜ್ಯೂಸ್ ಮಾತ್ರ ಯೂಸ್ ಮಾಡ್ತೀವಿ. ಅದೇ ಬ್ಯಾಟರ್ ಒಳಗೆ ಮಿಕ್ಸ್ ಮಾಡಿದ್ರೆ ಆ ಬ್ಲೂಬೆರಿ ಫ್ಲೇವರ್ ಆಗ್ಲಿ, ಸ್ಟ್ರಾಬೆರಿ ಫ್ಲೇವರ್ ಆಗ್ಲಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕಟ್ ಮಾಡಿದಾಗ ಪಿಂಕ್ ಇರುತ್ತೆ, ಸ್ಟ್ರಾಬೆರಿ ರಾಸ್ಬೆರಿ ಆದ್ರೆ. ಬ್ಲೂಬೆರಿ ಹಂಗಾದ್ರೆ ಸ್ವಲ್ಪ ಬ್ಲೂಯಿಶ್ ಪರ್ಪಲಿಶ್ ಕಲರ್ ಇರುತ್ತೆ. ಕರೆಕ್ಟ್. ಸೊ ಇದುವರೆಗೂ ನೀವು ಇಷ್ಟೊಂದು ಕೇಕ್ ನ ಬೇಕ್ ಮಾಡಿದಿರಿ ಅಂತ ಹೇಳಿದ್ರಿ. ಸೊ ಯಾವ್ದಾದ್ರು ಒಂದು ಕೇಕ್ ನಿಮ್ಗೆ ತುಂಬಾನೇ ವಾವ್, ಆ ಕೇಕ್ ಇನ್ನೊಂದ್ಸತಿ ಬಂದ್ರೆ ನನಗೆ ವೆರಿ ಹ್ಯಾಪಿ ಅಂತ ಏನಾದ್ರು ಇದ್ಯಾ? ಹೌದು, ನನ್ನ ಫ್ರೆಂಡ್ ಒಬ್ರು ಅವ್ರ ಮಮ್ಮಿದು ರಿಟೈರ್ಮೆಂಟ್ಗೆ ಆರ್ಡರ್ ಕೊಟ್ಟಿದ್ರು. ಅವ್ರು ನಮ್ಗೆ ಪಿಕ್ಚರ್ ಕಳ್ಸಿದ್ರು, ಬಟ್ ಹೇಳಿದ್ರು ನಂಗೆ ಚಾಕ್ಲೇಟ್ ವನಿಲಾ ಬೇಡ ಶ್ವೇತಾ, ಬೇರೆ ಏನಾದ್ರು ಸಜೆಸ್ಟ್ ಮಾಡು ಅಂತ. ಏನ್ ಮಾಡೋದಪ್ಪ ಅನ್ಕೊಂಡೆ. ನಾನು ಕೇಳ್ತೀನಿ ಅವ್ರಿಗೆ, ನಿಮ್ಗೆ ಯಾವ ತರ ಫ್ಲೇವರ್ಸ್ ಇಷ್ಟ, ಚಾಕ್ಲೇಟ್ ಬೇಸ್ಡ್, ವನಿಲಾ ಬೇಸ್ಡ್, ಫ್ರೂಟ್ ಬೇಸ್ಡ್ ಅಂತ ನಾನು ಕೇಳ್ತೀನಿ. ನಂಗೆ ಏನಾದ್ರು ಪರವಾಗಿಲ್ಲ, ಚಾಕ್ಲೇಟ್ ವನಿಲಾ ಅದು ಬೇಡ ಅಂದ್ರು. ಸರಿ, ನಾನು ಅವ್ರಿಗೆ ರೀಸೆಂಟ್ ಆಗಿ ಮ್ಯಾಂಗೋ ಒಂದು ಕೋಕೋನಟ್ ಕೇಕ್ ಟ್ರೈ ಮಾಡಿದ್ದೆ. ನಾನು ಹೇಳಿಲ್ಲ, ನಾನ್ ಫಸ್ಟ್ ಟ್ರೈ ಮಾಡ್ತೀನಿ, ಇಷ್ಟ ಆದ್ರೆ ಸರಿ. ಸೊ ನೀವು ಟ್ರೈ ಮಾಡ್ತೀರಿ ಅಂದಾಗ ಸ್ಮಾಲ್ ಪ್ರಪೋರ್ಷನ್ ಅಲ್ಲಿ ನೀವು ಪ್ರಿಪೇರ್ ಮಾಡಕ್ ಆಗೋದಿಲ್ಲ. ಸೊ ದೆನ್ ಯು ಹ್ಯಾವ್ ಟು ಬೇಕ್ ಎಂಟೈರ್ ಕೇಕ್. ಫುಲ್ ಕೇಕ್ ನಾವು ಸ್ವಲ್ಪ ತಿಂತೀವಿ, ನೇಬರ್ಸ್ ಗೆ ಸ್ವಲ್ಪ ಫ್ರೆಂಡ್ಸ್ ಗೆ ಹಂಗ್ ಕೊಡ್ತೀನಿ. ನಮ್ ನೇಬರ್ಸ್ ಆರ್ ವೆರಿ ಹ್ಯಾಪಿ, ದೇ ಆರ್ ವೆರಿ ಹ್ಯಾಪಿ ಟು ರಿಸೀವ್ ಫೀಡ್ಬ್ಯಾಕ್ ಕೊಡ್ತಾರೆ ನಂಗೆ. ಸೊ ದಟ್ ಅವರೆಲ್ಲ ತಿಂದು ಬೆಳ್ದವ್ರು, ಅವ್ರಿಗೆ ಗೊತ್ತು ನಮ್ಗಿಂತ. ರೈಟ್. ಮೂರುಗರು ಯಾರಾದ್ರೂ ಏನಾದ್ರು ಅದ್ರ ಬಗ್ಗೆ ಅಭಿಪ್ರಾಯವನ್ನ ಹೇಳಿದಾಗ ನಿಮ್ಗೆ ಇನ್ನೂ ಕಲೀಲಿಕ್ಕೆ ಹೆಚ್ಚು ಒಂಥರ ಮಾರ್ಗ ಆಗತ್ತೆ. ಹೌದು, ರೈಟ್. ಸೊ ನನ್ನ ಫ್ರೆಂಡ್ಗೆ ಹೇಳ್ದೆ, ಕೋಕೋನಟ್ ಕೇಕ್ ಅಂಡ್ ಮ್ಯಾಂಗೋ ಫಿಲ್ಲಿಂಗ್ ತಗೋ, ತುಂಬಾ ಚೆನ್ನಾಗಿರುತ್ತೆ ಅಂತ. ಅವ್ರು ತಗೊಂಡು ಸಾಯಂಕಾಲನೇ ರಿಪ್ಲೈ ಮಾಡಿದ್ಲು, ಕೇಕ್ ವಾಸ್ ಅ ಹಿಟ್, ಎಲ್ಲ ಆಗೋಯ್ತು, ಇನ್ ಸ್ವಲ್ಪ ದೊಡ್ಡ ಸೈಜ್ ಆರ್ಡರ್ ಕೊಡ್ಬೇಕಾಗಿತ್ತು. ಯಾಕೆಂದ್ರೆ ನನ್ಗಂತೂ ಲೆಫ್ಟ್ ಓವರ್ ಇದ್ರೆ ನಂಗೆ ಖುಷಿ. ಈಗ ಗೊತ್ತಾಯ್ತು ನಿಮ್ಗೆ ಯಾಕೆ ಜನ ಹಿಂದೆ ಬೀಳ್ತಾರೆ ಅಂದ್ರೆ, ನಿಮ್ಮ ಕೇಕ್ ಅಷ್ಟು ಸ್ವಾದಿಷ್ಟವಾಗಿರತ್ತೆ, ಮನಸ್ಸಿಗೆ ಮತ್ತು ನಾಲಿಗೆಗೆ ರುಚಿ ಮುದನ ಕೊಡತ್ತೆ ಅಂತ ಗೊತ್ತಾಯ್ತು. ಸೊ ಎಲ್ಲಾ ಕಸ್ಟಮರ್ಸು ನಿಮ್ಮಲ್ಲಿಗೆ ಬರ್ತಾರೆ. ಸೊ ಕಸ್ಟಮರ್ಸ್ಗೆ ನೀವು ಕೇಕ್ ನ ಇಂತಿಂತದು ಹಿಂಗ್ ಮಾಡಿ ಅಂತ ಹೇಳಿದಾಗ, ಸುಮಾರು ಈಗ ಒಂದ್ ಕೇಕ್ ಈ ತರ ಮಾಡಿ ಅಂತ ಒಂದ್ ಹೇಳಿದ್ರೆ ಒಬ್ರು ಕಸ್ಟಮರ್, ಇನ್ನೊಂದ್ ಕೇಕ್ ಈ ತರ ಅಂತ. ಸೊ ಈ ತರ ಎಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಒಂದೇ ದಿನ ಒಂದು 4-5 ಆರ್ಡರ್ ಬಂದಾಗ, ಸೊ ಹೌ ವಿಲ್ ಯು ಬ್ಯಾಲೆನ್ಸ್? ಹಂಗಾದಾಗ ನಾನು ಫಸ್ಟ್ ಆರ್ಗನೈಸ್ಡ್ ಆಗಿರ್ತೀನಿ. ಓಕೆ, ಈ ಕೇಕಲ್ಲಿ ಇಷ್ಟು ಡೀಟೇಲ್ ಇದೆ, ಇದೆಲ್ಲ ಮಾಡಿ ಇಟ್ಕೊಂಡ್ ಬಿಡೋಣ. ಈ ಕೇಕಲ್ಲಿ ತುಂಬಾ ಈಸಿ, ಲಾಸ್ಟ್ ಅಲ್ಲಿ ಮಾಡಿದ್ರೂ ಪರವಾಗಿಲ್ಲ ಅಂತ ನಾನು ಆರ್ಗನೈಸ್ ಮಾಡ್ಕೊಂಡ್ ಬಿಡ್ತೀನಿ. ಅದಕ್ಕೆ ಏನ್ ಬೇಕೋ ಸಾಮಾನ್ ತರೋದಾಗ್ಲಿ, ಅದಕ್ಕೆ ಫುಡ್ ಕಲರಿಂಗ್ ಆಗ್ಲಿ, ಸ್ಪ್ರಿಂಕಲ್ಸ್ ಆಗ್ಲಿ, ಹಂಗೆ ಆರ್ಗನೈಸ್ ಮಾಡ್ತೀನಿ. ನಂಗಷ್ಟು. ಸೊ ಯೂಶುವಲ್ ಆಗಿ ಒಂದ್ ಕೇಕ್ ಬೇಕ್ ಮಾಡ್ಬೇಕಾದ್ರೆ ಎಷ್ಟು ಸಮಯವನ್ನ ತಗೊಳ್ತೀರಿ ಅಂತ? ಬರೀ ಕೇಕ್ ಬ್ಯಾಟರ್ ಮಾಡೋದು ಬಂದು ಒಂದ್ ಹಾಫ್ ಅನ್ ಅವರ್ ಆದ್ರೂ ಆಗುತ್ತೆ. ಎಲ್ಲ ಮೆಷರ್ ಮಾಡ್ಕೋಬೇಕು, ಕೇಕ್ ಪ್ಯಾನ್ಸ್ ಪ್ರಿಪೇರ್ ಮಾಡ್ಬೇಕು, ಅವನ್ ಹಾಫ್ ಅನ್ ಅವರ್ ಕ್ರಿಯೇಟ್ ಮಾಡ್ಬೇಕು ನಾವು. ಓ ಮೈ ಗಾಡ್, ಹಾಫ್ ಅನ್ ಅವರ್? ಚಿಕ್ಕ ಕೇಕ್ ಆಗ್ಲಿ ದೊಡ್ಡ ಕೇಕ್ ಆಗ್ಲಿ
ಪ್ರೀ ಹೀಟೇ ಮಾಡೋದು ಹಾಫ್ ಅನ್ ಅವರ್. ಸೊ ಈವನ್ ಮಫಿನ್ಸ್ಗೂ ಕೂಡ ಹೌದು ಹೌದು. ಹಾಫ್ ಅನ್ ಅವರ್ ಯು ನೀಡ್. ಎಸ್, ಹಾಫ್ ಅನ್ ಅವರ್ ಬರೀ ಆ ಟೈಮಲ್ಲಿ ನಾನು ಬೇರೆ ಪ್ರೆಪ್ ವರ್ಕ್ ಎಲ್ಲ ಮಾಡ್ಕೊಂತೀನಿ. ಬ್ಯಾಟರ್ ರೆಡಿ ಆಗಿದ ತಕ್ಷಣ ಅವನ್ ಅಲ್ಲಿ ಹಾಕ್ತೀನಿ. ಅಲ್ಲೊಂದು 30 to 45 ಮಿನಿಟ್ಸ್ ಬೇಕಾಗುತ್ತೆ ಕೇಕು. 40 ಮಿನಿಟ್ಸ್ ನೋಡಿ, ನಾವು ತಿನ್ಬೇಕಾದ್ರೆ ವಾವ್ ಹಂಗೆ ಹಿಂಗೆ ಎಷ್ಟ್ ಚೆನ್ನಾಗಿದೆ, ಫ್ಲಫಿ ಇದೆ, ಕಲರ್ ಹಂಗಿದೆ, ವಾವ್ ಇನ್ನೊಂಚೂರು ಜಾಸ್ತಿ ಕೊಡಬೇಕಿತ್ತು ಅಂತೆಲ್ಲ ಕಮೆಂಟ್ಸ್ ಹಾಕ್ತಿವಿ. ನೋಡಿ ಅದರ ಹಿನ್ನೆಲೆಯ ಪರಿಶ್ರಮ ಎಷ್ಟಿದೆ. ಅರ್ಧ ಗಂಟೆ, ಮುಕ್ಕಾಲ್ ಗಂಟೆ ಪ್ರೀ ಹೀಟು, ಆಮೇಲೆ ಬೇಕಿಂಗು. ಬೇಕಿಂಗ್ ಮಾಡಿ ಕೂಲ್ ಆಗ್ಬೇಕು ಕೇಕ್. ಫುಲ್ ಕೂಲ್ ಆದ್ಮೇಲೆ, ಆಮೇಲೆ ಕೂಲ್ ಆಗೋದಕ್ಕೆ ಎಷ್ಟು ಸಮಯ ತಗೊಳತ್ತೆ ಅಂತ? ಫುಲ್ ಕೂಲ್ ಆದ್ಮೇಲೆ 1 or 2 hours ಆಗುತ್ತೆ. 2 hours? ಹೌದು. ಓ ಮೈ ಗಾಡ್. ನಮ್ಗೆ ಒಳಗೆ ಫುಲ್ ಕೂಲ್ ಆಗಿರ್ಬೇಕು. ಓ ಮೈ ಗಾಡ್. ಹಾ, ಆಮೇಲೆ ಬಟರ್ ಕ್ರೀಮ್ ಮಾಡಿ, ಬಟರ್ ಕ್ರೀಮ್ ಮಾಡಿದ್ರೆ 1 hour ಆಗುತ್ತೆ. ಸೊ ಈಗ ಈ ಕೆಲವೊಂದು ನನ್ಗೆ ಕ್ಯೂರಿಯಾಸಿಟಿ ಕೇಳ್ತಾ ಇದೀನಿ, ಬೇಜಾರ್ ಮಾಡ್ಕೋಬಿಡಿ. ಸೊ ಈ ಹನಿ ಕೇಕು ಅಂತ ಕೇಕ್ ಎಲ್ಲ ಆದ್ರೆ ಶುಗರ್ ನ ಸಿರಪ್ ಡಿಪ್ ಮಾಡಿಬಿಟ್ಟು ತೆಗಿತಾರೆ, ಸೊ ಅದು ಹೀರ್ಕೊಳತ್ತೆ ಅಂತ. ಈ ಸಕ್ಕರೆಯ ಪ್ರಮಾಣವನ್ನ ಯಾವ ರೀತಿ ನೀವು ಹಾಕ್ತೀರಿ ಅಂತ? ಲೈಕ್ ಕೇಕ್ ಅಷ್ಟೊಂದು ಸ್ವೀಟಿಶ್ ಆಗಿ ಬರ್ಬೇಕಾದ್ರೆ ಶುಗರ್ ಇಸ್ ದ ಮೇನ್ ಕೀ ಇಂಗ್ರೀಡಿಯಂಟ್ ಅಥವಾ ವಾಟ್ ಯು ಸೇ? ಶುಗರ್ ಇಸ್ ಮೇನ್ ಕೀ. ಅದ ಸ್ಟ್ರಕ್ಚರ್ ಹೈಟ್ ಎಲ್ಲ ಕೊಡುತ್ತೆ. ವಾವ್. ಹಾ, ಶುಗರು, ಮೈದಾ, ಎಗ್ಸ್ ಅದ್ 3 ಜೊತೆಗೆ ಇಟ್ಕೊಂಡು ಆಮೇಲೆ ಕೇಕ್ ರೈಸ್ ಆಗುತ್ತೆ. ಸೊ ನೀವು ಶುಗರ್ ಬದಲು ಯಾವತ್ತಾದ್ರೂ ಬೆಲ್ಲವನ್ನ ಆಡ್ ಮಾಡಿ? ಬೆಲ್ಲವನ್ನು ಮಾಡಿಲ್ಲ ನಾನು, ಯಾಕೆಂದ್ರೆ ಅದೇ ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತೆ. ಓಕೆ, ನೋಡಿ ಟ್ರೈ ಮಾಡಿ ನೋಡಿ. ನಮ್ಮ ಹೇಳಿದಿರಲ್ಲ, ನಾನು ಮಾಡ್ತೀನಿ. ನಮ್ಮ ಚಾನೆಲ್ ವತಿಯಿಂದ ಒಂದು ಸಣ್ಣ ಕೋರಿಕೆ ನಿಮ್ಗೆ, ಆದಷ್ಟು ಹೆಲ್ತಿಯಾಗಿ ಮಾಡ್ಬೋದು. ಈಗ ಯಾರಾದ್ರೂ ಹೇಳಿದ್ರೆ ನಂಗೂ ಅನ್ಸತ್ತೆ, ಓಕೆ ಇವ್ರು ಹೇಳಿದ್ದಾರೆ, ಯೋಚನೆ ಮಾಡಿ ಮಾಡಿ ಇನ್ನೊಂದ್ 10 ದಿವಸದಲ್ಲಿ ಮಾಡ್ತೀನಿ, ಟ್ರೈ ಮಾಡ್ತೀನಿ. ದಯಮಾಡಿ ಹೇಳಿ ಹೇಗ್ ಬಂತು ಅಂತ ನನಗೆ ಹೇಳಿ. ಸೊ ನಾನು ಕೂಡ ವೀಕ್ಷಕರಿಗೆ ಕನ್ವೆ ಮಾಡ್ಬೋದು, ನಮ್ಮ ಮೇಡಮ್ ಬೆಲ್ಲದಲ್ಲಿ ಕೂಡ ನಾವು ಹೇಳಿದ್ವಿ ಅಂದ ತಕ್ಷಣ ಮಾಡಿದ್ದಾರೆ ಅಂತಂತ. ರೈಟ್. ಸೊ ಇಷ್ಟೆಲ್ಲ ನೀವು ಹೇಳಿದ್ರಿ ಕೇಕ್ ಬೇಕಿಂಗ್. ಯಾರಾದ್ರೂ ಒಬ್ಬ ಮಹಿಳೆ ನನ್ ಕೈಯಲ್ಲಿ ಇನ್ನೇನು ಮಾಡಕ್ ಆಗ್ತಿಲ್ಲ, ಸೊ ಕೆಲ್ಸ ಇಲ್ಲ, ಮಕ್ಳು ಚಿಕ್ಕವರಿದಾರೋ ಅಥವಾ ಇನ್ನೇನೋ ಒಂದು ಪರ್ಸನಲ್ ಕೆಲ್ಸ ವೈಯಕ್ತಿಕ ಕಾರಣಕ್ಕಾಗಿ ನಾನು ಈ ಬೇಕಿಂಗ್ ಅನ್ನೋದನ್ನ ಯಾಕೆ ಶುರು ಮಾಡಬಾರ್ದು, ಸೊ ವೈ ಕ್ಯಾಂಟ್ ಐ ಸ್ಟಾರ್ಟ್ ದಿಸ್ ಅಂತ ಹೇಳುವಾಗ, ಸೊ ಅವರಿಗೆ ಸ್ಫೂರ್ತಿಯಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನಿಮಗ್ ಬೇಕಿಂಗ್ ಮಾಡ್ಬೇಕು ಅಂದ್ರೆ ಖಂಡಿತ ಶುರು ಮಾಡಿ. ಅದು ಫಸ್ಟ್ ಕಲಿಯೋದು ತುಂಬಾ ಇರುತ್ತೆ, ಆಮೇಲೆ ನಿಮ್ಗೆ ತೃಪ್ತಿ ಬರುತ್ತೆ, ಒಂದು ಆಸಕ್ತಿ ಬರುತ್ತೆ. ಅದು ನೀವು ಖಂಡಿತ ಶುರು ಮಾಡಿ. ಎಲ್ಲರೂ ಶುರು ಮಾಡ್ತಾರೆ. ಸೊ ಐ ಆಲ್ವೇಸ್ ಎನ್ಕರೇಜ್ ದೆಮ್. ಓಕೆ. ಸೊ ಅಂದಾಜು ಎಷ್ಟು ಜನ ಕಸ್ಟಮರ್ಸ್ ಗೆ ನೀವು ಇಲ್ಲಿ ಸರ್ವಿಸ್ ಕೊಟ್ಟಿದ್ದೀರಿ ಅಂತ? ಇಲ್ಲಿ ತುಂಬಾ, ನಾನು ಇವಾಗ ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದೀನಿ. ಐ ನೋ ಯು ಆರ್ ವೆಲ್ ವರ್ಸ್ಡ್ ಕೇಕ್ ಬೇಕರ್ ಅಂತ. ನನಗೆ ಲೆಕ್ಕ ಇಟ್ಕೊಂಡಿಲ್ಲ, ರೈಟ್, ಬಟ್ ನನಗೆ ರಿಟರ್ನ್ ಕಸ್ಟಮರ್ಸ್ ತುಂಬಾ ಜನ ಬರ್ತಾರೆ. ಅದು ಇಂಪಾರ್ಟೆಂಟ್ ನಿಮ್ಗೆ. ಇತ್ತೀಚೆಗೆ ನನ್ನ ಫ್ರೆಂಡ್ಗೆ 50 ವರ್ಷ ಆಯ್ತು, ಸೊ ನನ್ಗೆ ನೀನ್ ಕೇಕ್ ಮಾಡ್ಕೊಡು ಅಂತ ನನ್ ಪಿಕ್ಚರ್ ಕಳ್ಸಿದ್ಲು, ಫ್ಲೇವರ್ ಅದು ಹೇಳಿದ್ಲು, ರೈಟ್. ಹಂಗೆ ನಾನು ಇಲ್ಲಿ ಕೆನಡಾ ಸುತ್ತಮುತ್ತ ಕೇಳೋದಿಷ್ಟನೇನೆ, ಯಾರೆಲ್ಲ ಶ್ವೇತಾ ಮೇಡಮ್ ಎಲ್ಲ ಚಿರಪರಿಚಿತರು ಎಲ್ಲರಿಗೂ ಕೂಡ, ಸೊ ಯಾರೆಲ್ಲ ಇವ್ರನ್ನ ಗೊತ್ತಿಲ್ಲ ಅಂತಿರೋ ದಯಮಾಡಿ ಎಲ್ರು ಶ್ವೇತಾ ಮೇಡಮ್ ನ ಅಪ್ರೋಚ್ ಮಾಡಿ. ಸೊ ನೀವು ಮಹಿಳೆಯರನ್ನ ಸ್ಫೂರ್ತಿಯಾಗಿ ಅವರನ್ನ ನೀವು ಮೋಟಿವೇಟ್ ಮಾಡಬೇಕು. ಇಂಥ ಸ್ಮಾಲ್ ಬಿಸ್ನೆಸ್ಗೆ ನಿಮ್ಮ ಸಪೋರ್ಟು ಅತಿ ಅವಶ್ಯಕವಾಗಿರುತ್ತೆ. ಸೊ ನೀವು ಸಪೋರ್ಟ್ ಕೊಟ್ಟಷ್ಟು ಕೂಡ ಅವರು ಇನ್ನಷ್ಟು ನಿಮಗೆ ಹೃದಯಪೂರ್ವಕವಾಗಿ ನಿಮ್ಗೆ ಕೇಕ್ನ ಬೇಕ್ ಮಾಡಿ ಕೊಡ್ತಾರೆ. ಸೊ ಅಷ್ಟೇ ಸಾಕಲ್ವಾ, ನಮ್ಮ ಒಂದು ಒಳ್ಳೆಯ ಕ್ಷಣಗಳನ್ನ, ಮಧುರ ಕ್ಷಣಗಳನ್ನ ಇನ್ನಷ್ಟು ರಂಜಿತವಾಗಿ ಮಾಡ್ಕೊಳ್ಳೋದಕ್ಕೆ ಇವರು ಕೂಡ ಕಾರಣಕರ್ತರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಮಹಿಳಾ ದಿನಾಚರಣೆಯಂದು ಇಂಥ ಮಹಿಳಾ ಸಾಧಕಿಯನ್ನ ನಾನು ನಿಮ್ಮೊಟ್ಟಿಗೆ ಪರಿಚಯ ಮಾಡಿಸ್ಕೊಂಡು ಅವರ ಸಾಧನೆಯ ಪಯಣದಲ್ಲಿ ನಾವು ಭಾಗಿಯಾಗ್ತಿದೀವಿ ಅನ್ನೋದನ್ನ ಹೇಳ್ಕೊಳ್ಳಿಕ್ಕೆ ಖುಷಿ ಆಗ್ತಾ ಇದೆ. ಸೊ ನೀವ್ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮ ಕೇಕ್ ಒಂದು ರೆಡಿ ಇದೆ, ನಾನು ಅದ್ರ ನಿಮ್ಮ ಒಂದು ಚಮಕ್ಕನ್ನ ನಾವು ನೋಡ್ಬೇಕು. ಸೊ ಅದನ್ನ ವೀಕ್ಷಕರಿಗೆ ತೋರಿಸ್ಬೇಕು. ಸೊ ಅದನ್ನ ತೋರಿಸುವ. ಆಲ್ ರೈಟ್. ಸೊ ಕೇಕ್ ರೆಡಿ ಇದೆ. ವಾವ್, ನೋಡಿದ್ರೇನೆ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ನಾನು, ಹೆಂಗೆ ನೀವು ಡ್ರೆಸ್ಸಿಂಗ್ ಮಾಡ್ತೀರಾ ಅಂತ. ಸೊ ನೀವು ಯೂಶುವಲ್ ಆಗಿ ಕಸ್ಟಮರ್ಸ್ ಜೊತೆ ಆರ್ಡರ್ ನ ಹೆಂಗ್ ಪ್ಲೇಸ್ ಮಾಡ್ತಾರೆ ಕಸ್ಟಮರ್ಸ್, ಹೆಂಗ್ ತಗೋತೀರಾ? ನಂದು ಆರ್ಡರ್ ಮಾಡೋ ಪ್ರೊಸೆಸ್ ಬಂದು ತುಂಬಾ ಸಿಂಪಲ್ ಆಗಿ ಇಟ್ಕೊಂಡಿದೀನಿ. ಜನ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್, ಓಕೆ, ನೀವು ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ನಮ್ಗೆ, ನಾನು ಫಸ್ಟ್ ಕೇಳೋದು 4 ಪ್ರಶ್ನೆ. ಯಾವತ್ತಿಗೆ ಬೇಕು, ಎಷ್ಟು ಜನಕ್ಕೆ ಬೇಕು, ಥೀಮ್ ಏನು, ಫ್ಲೇವರ್ ಏನು. ಈ 4 ಹೇಳಿದ್ರೆ ನಾನು ಅವ್ರಿಗೆ ಸಜೆಷನ್ಸ್ ಕೊಡ್ತೀನಿ, ಅವ್ರಿಗೆ ಏನ್ ಬೇಕು ಅದು. ರೈಟ್ ರೈಟ್. ಆಮೇಲೆ ವಿ ಗೋ ಥ್ರೂ ದ ಡಿಸೈನ್. ಈಗ ನೀವು ಇದನ್ನ ತಗೊಂಡಿದ್ದೀರಲ್ಲ, ನೀವು ಕೂಮ್ಸ್ ಅಂತ ಹೇಳಿದ್ರಿ ಅಲ್ವಾ? ಸೊ ಈ ತರ ಎಕ್ವಿಪ್ಮೆಂಟ್ಸ್ ಎಲ್ಲ ಎಲ್ಲಿ ಆನ್ಲೈನ್ ಅಲ್ಲಿ ಅಮೆಝಾನ್ ಆ ತರ ಪ್ಲಾಟ್ಫಾರ್ಮ್ ಅಲ್ಲಿ ತರಿಸ್ಕೋಬಹುದಾ ಅಥವಾ ಸ್ಟೋರ್ಸ್ ಅಲ್ಲಿ ತರಿಸ್ಕೊಳ್ಳೋದಕ್ಕೆ ವಾಟ್ ಯು ಸಜೆಸ್ಟ್? ಇದು ಆನ್ಲೈನ್ ಸಿಗತ್ತೆ, ಬಟ್ ಇದೆಲ್ಲ ನಾನು ಸ್ಪೆಷಾಲಿಟಿ ಕೇಕ್ ಕೂಮ್ಸ್ ಮಾಡೋರು ಇದ್ದಾರೆ,
ವಾವ್. ಅವ್ರ ಹತ್ರ ತಗೊಂತೀನಿ. ಸೊ ನೋಡಿ ಇದೆಲ್ಲ ಸೊ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಇದೆ ಇದೆಲ್ಲ. ಸೊ ಇದನ್ನು ಕೂಡ ಲೈಕ್ ಬೇರೆ ಬೇರೆ ಥೀಮ್ ಕೇಕ್ಸ್ ಯೂಸ್ ಮಾಡ್ತಿರೋ ಅಥವಾ ಎಲ್ಲಾ ಕೇಕ್ಸ್ಗೂ ಇದು ಅಪ್ಲೈ ಆಗತ್ತಾ? ಅದು ಥೀಮ್ ನೋಡ್ಕೊಂಡು, ಇವಾಗ ತುಂಬಾ ಪ್ಲೇನ್ ಆಗಿದೆ ಅನ್ಕೊಳ್ಳಿ ರೈಟ್. ಇದು, ಅವಾಗ ನಾವೇನಾದ್ರು ಡಿಸೈನ್ ಅದೇ ನಾನು ಕಾಂಪ್ಲಿಮೆಂಟ್ ಆಗಿ ಕೊಡ್ತೀನಿ. ಇದು ಡಿಸೈನ್ ಆಗಿದ್ರೆ ಅದ್ರದ್ದು ವ್ಯಾಲ್ಯೂ ಇನ್ನ ಚೆನ್ನಾಗುತ್ತೆ, ನೋಡಕ್ಕೆ ಚೆನ್ನಾಗುತ್ತೆ. ಆವಾಗ ಓವರ್ ಆಲ್ ಕೇಕ್ ಚೆನ್ನಾಗುತ್ತೆ. ಇವಾಗ ದೊಡ್ಡವ್ರ ಕೇಕು ಯಾರದು ಹಸ್ಬೆಂಡ್ ವೈಫ್ದು ಅದೇನು ಥೀಮ್ ಇರೋದಿಲ್ಲ. ರೈಟ್ ರೈಟ್. ಹಾ. ಸೊ ಅಂತವ್ರಿಗೆ ಸುಮ್ನೆ ಒಂದು ಕೋಟ್ ಇರತ್ತೆ, ಎಸ್, ದೆನ್ ಮೇಲ್ಗಡೆ ಒಂದು ಲೈಕ್ ವಾಟ್ ಏನಾದ್ರು ಒಂದು ಇಮೇಜ್ ತರ ನೀವು ಕ್ರಿಯೇಟ್ ಮಾಡೋದು ಇರುತ್ತೆ. ಫ್ಲವರ್ಸ್ ಏನಾದ್ರು ಹಂಗ್ ಮೇಲೆ ಇರ್ಬೋದು. ಸೈಡ್ ಅಲ್ಲಿ ತುಂಬಾ ಪ್ಲೇನ್ ಆಗಿರುತ್ತೆ. ಅವಾಗ ಈ ಡಿಸೈನ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಸೊ ಈಗ ನೀವು ಡ್ರೆಸ್ ಮಾಡ್ತಿರೋ ಕೇಕ್ ಯಾವ ಫ್ಲೇವರ್ದು ಮತ್ತೆ ಅದ್ರ ಬಗ್ಗೆ ಒಂಚೂರು ಏನಾರು ಹೇಳ್ತೀರಾ? ಇದು ಬಂದು ಎಗ್ಲೆಸ್ ಕೋಕೋನಟ್ ಕೇಕ್ ಮಾಡಿದೀನಿ ನಾನು. ವಾವ್. ಕೇಕ್ ಬೇಸ್ ಅಲ್ಲಿ ಬಂದು ಆಲ್ಮಂಡ್ಸ್ ಹಾಕಿದೀನಿ. ಆಮೇಲೆ ಫಿಲ್ಲಿಂಗ್ ಅಲ್ಲಿ ಕೋಕೋನಟ್ ಫಿಲ್ಲಿಂಗ್ ತರ ಕೊಟ್ಟಿದ್ದೀನಿ. ಸೊ ಸಂಪೂರ್ಣವಾಗಿ ಇದು ತೆಂಗಿನಕಾಯಿಯ ಕೇಕ್ ಇದು. ಹೌದು ಹೌದು. ರೈಟ್ ರೈಟ್. ಈ ಬಟರ್ ಕ್ರೀಮ್ ಅಲ್ಲಿ ಸ್ವಲ್ಪ ಸ್ಮೂತ್ನೆಸ್ ಅದು ಬರಕ್ಕೆ ವೈಟ್ ಚಾಕ್ಲೇಟ್ ಹಾಕಿದೀನಿ. ವೈಟ್ ಚಾಕ್ಲೇಟ್ ಆದ್ರೆ ಫ್ಲೇವರ್ ಅದು ತುಂಬಾ ಚೆನ್ನಾಗಿರುತ್ತೆ. ಓಕೆ. ಬರೀ ಬಟರು ಆಮೇಲೆ ಶುಗರ್ ಗಿಂತ ಸ್ವಲ್ಪ ವೈಟ್ ಚಾಕ್ಲೇಟ್ ಅಂದ್ರೆ ಅದರಿಂದ ಒಂದು ಫ್ಲೇವರ್ ಇರುತ್ತಲ್ಲ, ಅದು ಕೇಕ್ ಜೊತೆ ತುಂಬಾ ಕಾಂಪ್ಲಿಮೆಂಟ್ ಆಗುತ್ತೆ. ರೈಟ್. ಈ ಕೋಕೋನಟ್ ಜೊತೆ ಇನ್ ಯಾವ ರೀತಿ ಕಾಂಬಿನೇಷನ್ ಮಾಡಬಹುದು ಅಂತೀರಿ? ಕೋಕೋನಟ್ ಜೊತೆ ಆಲ್ಮಂಡ್ಸ್ ಹಾಕ್ಬೋದು, ಪೈನಾಪಲ್ ಹಾಕ್ಬೋದು, ಪಿನಾಕೊಲೋಡ ಅಂತಾರಲ್ಲ, ಬೆರೀಸ್ ಹಾಕ್ಬೋದು. ಓಕೆ. ಹಂಗೆ ಕೋಕೋನಟ್ ಒಂದು ತುಂಬಾ ಏನಂತಾರೆ ನ್ಯೂಟ್ರಲ್ ಫ್ಲೇವರ್. ಅದ್ರ ಜೊತೆ ನಾವು ಕಾಂಬಿನೇಷನ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಕೋಕೋನಟ್ ಕೇಕ್ ಇಟ್ಟಿದ್ದೀನಿ ಇದನ್ನ. ವಾವ್. ನೀವು ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ರೈಟ್ ರೈಟ್, ಡೆಫಿನೆಟ್ಲಿ. ಸೊ ಈ ನಾರ್ಮಲ್ ಕೇಕ್ಸ್ ತರನೇ ಈ ಕೋಕೋನಟ್ ಕೇಕ್ನು ಅಷ್ಟೇ ಸಮಯ ತಗೊಳುತ್ತಾ? ನೀವು ಪ್ರೀ ಹೀಟ್ ನೀವೇನ್ ಪ್ರಾಸೆಸ್ ಹೇಳಿದ್ರಲ್ಲ ಅದೇ ಪ್ರಾಸೆಸ್? ಅದೆಲ್ಲ ಅದೇ ಪ್ರಾಸೆಸ್ ಫಾಲೋ ಮಾಡ್ಲೇಬೇಕು. ರೈಟ್. ಹಂಗೆ. ಸೊ ಈಗ ನೀವು ಡ್ರೆಸ್ಸಿಂಗ್ ಮಾಡ್ತಿದ್ದೀರಲ್ಲ ಅದು ಬಟರ್ ಕ್ರೀಮ್ ಅಲ್ವಾ? ಹೌದು, ಬಟರ್ ಕ್ರೀಮ್. ಸೊ ಅದಕ್ಕೆ ಇಷ್ಟೇ ಇಂಚಿಂದು ಲೇಯರ್ ಅಲ್ಲ ಕೋಟ್ ಮಾಡ್ಬೇಕು ಹಿಂಗೆ ಅಂತ ಏನಾದ್ರು ಪ್ರಾಸೆಸ್ ಇದೆಯಾ? ಅದು ನಾನು ಅದಕ್ಕೆ ಮೇಲೆ ಇದಿಡ್ತೀನಿ. ಇದು ಬಂದು ನಮ್ ಕೇಕ್ ಎಷ್ಟಿರುತ್ತೋ ಅದಕ್ಕಿಂತ ಒಂದ್ ಚೂರ್ ಜಾಸ್ತಿ ಇದೆ. ಸೊ ಅದ್ ಇಟ್ಟು ನಾವು ಫ್ರಾಸ್ಟ್ ಮಾಡಿದಾಗ ಕೇಕು ಸುತ್ತಲೂ ಒಂದೇ ಥಿಕ್ನೆಸ್ ಬರುತ್ತೆ. ಕೇಕ್ ಕಟ್ ಮಾಡಿದಾಗ ಎಲ್ಲರಿಗೂ ಒಂದೇ ತರ ಈವನ್ ಆಗಿ ಬರುತ್ತೆ. ಹೌದು. ರೈಟ್ ರೈಟ್ ರೈಟ್. ಸೊ ಇದು ವೆರಿ ಯೂಸ್ಫುಲ್ ಟೂಲ್. ವಾವ್. ಸೊ ನೋಡಿ ವೀಕ್ಷಕರೇ, ಎಲ್ಲ ಬೇಕರ್ಸ್ ಕೂಡ ನಮ್ಮ ಇಂಡಿಯಾದಲ್ಲಿ ಬೇಕರಿಯಲ್ಲಿ ಬೇಕರ್ಸ್ ಕೇಕ್ ಬೇಕ್ ಮಾಡಿದನ್ನ ನಾವು ನೋಡಿದೀವಿ. ಸೊ ಅಂಡ್ ಡ್ರೆಸ್ಸಿಂಗು ಕೂಡ ನಾವು ಅಷ್ಟಾಗಿ ಡೀಟೇಲ್ ಆಗಿ ನೋಡಿರ್ಲಿಲ್ಲ. ಸೊ ಇವತ್ತು ನನ್ಗೊಂದು ಆಪರ್ಚುನಿಟಿ ಸಿಕ್ತು ಶ್ವೇತಾ ಮೇಡಮ್ ಕೇಕ್ ಡ್ರೆಸ್ಸಿಂಗ್ ಮಾಡೋದನ್ನ ನೋಡೋದಕ್ಕೆ. ಸೊ ಮೇಲ್ಗಡೆ ನೀವು ಯೂಸ್ ಮಾಡ್ತಿರುವಂತಹ ಪ್ಲೇಟ್ ಎಷ್ಟು ಸಹಾಯಕಾರಿ ಅಂತ ಹೇಳಿ ಇದ್ರಲ್ಲೇ ಗೊತ್ತಾಗ್ತಾ ಇದೆ. ಸೊ ಯೂಶುವಲ್ ಆಗಿ ಡ್ರೆಸ್ಸಿಂಗ್ ಟೈಮ್ ಅಂದ್ರೆ ಎಷ್ಟೊತ್ತು ತಗೋಬಹುದು ಶ್ವೇತಾ ಮೇಡಮ್? ಇದು ಬರೀ ಪ್ಲೇನ್ ಇದು ಕಲರ್ ಮಿಕ್ಸಿಂಗ್ ಹಂಗೇನಿಲ್ಲ ಅಂದ್ರೆ ಒಂದ್ 15-20 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ನಾವೆಷ್ಟು ಕಲರ್ಸ್ ಎಲ್ಲ ಜಾಸ್ತಿ ಹಾಕ್ತಿವೋ ರೈಟ್ ಅದು ಅಷ್ಟೊತ್ತು ಜಾಸ್ತಿ ಆಗುತ್ತೆ. ಕಲರ್ ಮಿಕ್ಸಿಂಗ್ ಬಂದು ಅವ್ರು ಶೇಡ್ ಕೊಟ್ಟಿರ್ತಾರೆ ಕ್ಲೈಂಟ್ಸ್ ನಮ್ಗೆ. ನಮಗ್ ಲೈಟ್ ಪಿಂಕ್ ಬೇಕು, ರೆಡ್ ಕಲರ್ ಬೇಕು, ಹಂಗೆ ನಮ್ಗೆ ಶೇಡ್ ಕೊಟ್ಟಿರ್ತಾರೆ. ಶೇಡ್ ಮಿಕ್ಸ್ ಮಾಡೋದು ಸ್ವಲ್ಪ ಟೈಮ್ ಆಗುತ್ತೆ. ಸೋ ನೈಸ್. ಎಸ್, ನೋಡಿ ಎಷ್ಟು ಚೆನ್ನಾಗಿ ಅದ್ರದ್ದು. ಇವಾಗ ನೋಡಿ, ಇವಾಗ ಈ ಕೇಕ್ ಚೆನ್ನಾಗಿದೆ, ಬಟ್ ಇನ್ ಸ್ವಲ್ಪ ಇದು ಮಾಡೋಣ, ಅದನ್ನ ಜಾಸ್ ಅಪ್ ಮಾಡೋಣ. ಎಸ್, ಇನ್ನ ಸ್ವಲ್ಪ ಒಂದು ಕಲರ್ಫುಲ್ ಆಗಿ ಕಾಣೋ ಹಂಗೆ. ಎಸ್, ಇವಾಗ ಈ ಕೇಕ್ ಕೂಮ್ಸ್ ಯೂಸ್ ಮಾಡಿದ್ರೆ ನಾವು ಚೆನ್ನಾಗಿ ಬರುತ್ತೆ. ಡಿಸೈನ್ ಸೈಡ್ ಅಲ್ಲಿ ಇನ್ನ ಚೆನ್ನಾಗಿರುತ್ತೆ ನೋಡಕ್ಕೆ. ರೈಟ್ ರೈಟ್ ರೈಟ್. ಸೊ ಇದು ಬಿಟ್ಟು ಇನ್ನೇನೇನ್ ಯೂಸ್ ಮಾಡಬಹುದು ಅಂತೀರಿ ಇದಕ್ಕೆ? ಇದ್ರ ಮೇಲೆ ಸ್ಟೆನ್ಸಿಲ್ಸ್ ಯೂಸ್ ಮಾಡಬಹುದು. ಸ್ಟೆನ್ಸಿಲ್ಸ್ ಇವಾಗ ತುಂಬಾ ಫ್ಯಾಷನ್ ಅಲ್ಲಿ ಇದೆ. ಈಗಿನ ಟ್ರೆಂಡ್ ಅಂತೀರಾ ಸ್ಟೆನ್ಸಿಲ್ಸ್? ಓಕೆ. ಅದು ತುಂಬಾ ಡಿಸೈನ್ಸ್ ಬರುತ್ತೆ, ರೈಟ್. ತುಂಬಾ ಥೀಮ್ಸ್ ಅಲ್ಲೂ ಬರುತ್ತೆ ಸ್ಟೆನ್ಸಿಲ್ಸ್, ಅದು ಯೂಸ್ ಮಾಡಬಹುದು. ಮುಂದಿನ ನೀವೇನು ಪ್ರಾಜೆಕ್ಟ್ಸ್ ಮಾಡ್ಬೇಕು ಅನ್ಕೊಂಡಿದೀರಿ? ಏನು ಐಡಿಯಾಸ್ ನ ಹಾಕೊಂಡಿದೀರಿ ಶ್ವೇತಾ ಮೇಡಮ್? ಮುಂದೆ ನಂಗೆ ಸ್ವಲ್ಪ ಪ್ರೊಫೆಷನಲ್ ಡೆವಲಪ್ಮೆಂಟ್ ಕ್ಲಾಸಸ್ ತಗೋಬೇಕು ಅಂತ ಇದೆ. ಸ್ವಲ್ಪ ಸ್ಕಲ್ಪ್ಚರ್ ಕೇಕ್ಸ್ ಆಗ್ಲಿ. ಸೊ ಇವಾಗ ನೀವು ಕ್ಲಾಸಸ್ ಏನು ತಗೋತಾ ಇಲ್ವಾ ಇಲ್ಲಿ? ಇಲ್ಲ, ಇವಾಗ ನಾನು ಇಲ್ಲಿ ಒಬ್ಳೆ ಅಲ್ಲ, ನಾನು ಒನ್ ಮ್ಯಾನ್ ಆರ್ಮಿ ತರ. ಸೊ ನೀವು ಆನ್ಲೈನ್ ಅಲ್ಲಿ ಈಗ ಎಲ್ಲರೂ ಕೆಲವರು 1 ಡೇ ಪ್ರೋಗ್ರಾಮ್, 5 days ಪ್ರೋಗ್ರಾಮ್ ಆತರ ಎಲ್ಲ ಒಂದು 1 ವೀಕ್ ಆತರ ಒಂದು ಕ್ಲಾಸ್ ಪ್ರೋಗ್ರಾಮ್ ನ ಸ್ಕೆಡ್ಯೂಲ್ ಮಾಡ್ಕೊಂಡು ಅವರಿಗೆ ಸರ್ಟಿಫೈ ಮಾಡಿ ದೇ ವಿಲ್ ಆಮೇಲೆ ಅವರು ಕಂಟಿನ್ಯೂ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ. ಸೊ ನೀವ್ ಆತರ ಏನಾದ್ರು ವರ್ಕ್ಶಾಪ್ಸ್ ತರ ಅಥವಾ ಏನಾದ್ರು ಮಾಡಿದ್ದು ಐಡಿಯಾ ಅಥವಾ ಮಾಡೋದೇನಾದ್ರು ಐಡಿಯಾ ಇದೆಯಾ?
ಆನ್ಲೈನ್ ಅಲ್ಲಿ ಮಾಡ್ಬೋದು, ಹಾ. ಬಟ್ ನಂಗೆ ಏನ್ ಅನ್ಸ್ತು ಅಂದ್ರೆ ಇನ್ ಪರ್ಸನ್ ಹೋದ್ರೆ ಹಾ. ಅದಿನ್ನ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಯಾರಾದ್ರೂ ಕಲಿಯೋರ್ಗಾದ್ರೆ ಇನ್ ಪರ್ಸನ್ ಹೋಗ್ಬೇಕು ಹೌದು, ಅಂತೀರಿ. ಐ ಆಲ್ವೇಸ್ ಸಜೆಸ್ಟ್ ಇನ್ ಪರ್ಸನ್ ಕ್ಲಾಸಸ್. ರೈಟ್ ಆನ್ಲೈನ್ ರೈಟ್ ಅದೊಂದು ಅಡ್ವಾಂಟೇಜಸ್ ಇರುತ್ತೆ, ನಮ್ಮ ಮನೇಲಿ ಕುತ್ಕೊಂಡು ಮಾಡ್ಬೋದು ಹಂಗೆ. ರೈಟ್ ರೈಟ್. ಅದೇ ಇನ್ ಪರ್ಸನ್ ಹೋದ್ರೆ ನಮ್ ಟೀಚರ್ ಇರ್ತಾರೆ, ಬೇರೆ ಸ್ಟೂಡೆಂಟ್ಸ್ ಇರ್ತಾರೆ, ಹ್ಮ್ ನಮ್ ಕಲಿಯೋದೊಂದು, ಬಟ್ ಪ್ರಾಬ್ಲಮ್ಸ್ ಮಿಸ್ಟೇಕ್ಸ್ ಅನ್ನೋದು ಎಲ್ಲ ಇದ್ರಲ್ಲೂ ಬರುತ್ತೆ. ರೈಟ್ ರೈಟ್ ನಾವು ರೈಟ್. ಫೇಸ್ ಟು ಫೇಸ್ ಇದ್ರೆ ಬೇರೆಯವ್ರದ್ದು ನೋಡ್ತೀವಿ, ಹಾ, ಹಾ. ನಮ್ದು ನೋಡ್ತೀವಿ, ಇನ್ನ Right. ಜಾಸ್ತಿ ಕಲಿತೀವಿ. ರೈಟ್ ರೈಟ್. ಅಂದಾಜು ಎಷ್ಟು ದಿವಸ ಬೇಕಾಗತ್ತೆ ಯಾರಾದ್ರೂ ಒಂದು ಕೇಕ್ ಅನ್ನ ಕಲಿಬೇಕು ಅಂದ್ರೆ ಕೋರ್ಸ್ನ? ಕೋರ್ಸ್ ಬಂದು 15 days ಹಂಗೆ ಇರತ್ತೆ. ನಾವ್ ಮತ್ತೆ ಮನೆಗ್ ಬಂದು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಹಾಗೆ ಬಿಟ್ರೆ ಅದು ಬಿಟ್ಟು ಹೋಗ್ಬಿಡತ್ತೆ. ನಾವ್ ಬಂದ್ ಏನಾದ್ರೂ ಆಗ್ಲಿ, ಬಂದು ಮನೆಯಲ್ಲಿ ಇಮಿಡಿಯೇಟ್ ಆಗಿ ನಾವು ಮಾಡ್ಬೇಕು. ನೋಡಿ ಇವಾಗ ಹಿಂಗೆಲ್ಲ ಇರತ್ತೆ, ಫಸ್ಟ್ ಒಂದ್ಸಲಿ ಮಾಡ್ತೀವಿ, ಒಂದ್ ಐಡಿಯಾ ಬರುತ್ತೆ, ಓಕೆ ಇನ್ನೊಂದ್ ಸ್ವಲ್ಪ ಬಟರ್ ಕ್ರೀಮ್ ಹಾಕಿ ಇನ್ನೊಂದ್ಸಲಿ ಮಾಡಿದ್ರೆ ಅದಿನ್ನ ಪರ್ಫೆಕ್ಟ್ ಟೆಕ್ಸ್ಚರ್ ಬರುತ್ತೆ ಅಂತ ನಮ್ಗೆ ಒಂದು ಐಡಿಯಾ ಬರುತ್ತೆ. ರೈಟ್ ರೈಟ್ ರೈಟ್. ಸೊ ಇದು ಎಷ್ಟು ಇಂಚ್ ಇದೆ ಮೇಡಮ್ ಕೇಕು? ಇದು 6 inch ಕೇಕು. ಸೊ ಅರೌಂಡ್ ಎಷ್ಟು ಜನಕ್ಕೆ ಸರ್ವ್ ಆಗತ್ತೆ ಇದು? 10 ಜನ ತಿನ್ಬೋದು. ವೆರಿ ನೈಸ್. ಸೊ ಈ ತರ ಕೇಕ್ಸ್ ನ ಸುಮಾರು ಜನಕ್ಕೆ ಮಾಡ್ಕೊಟ್ಟಿದ್ದೀರಾ ನೀವು? ಎಸ್ ಎಸ್. 6 inch ಬಂದು ತುಂಬಾ ಪಾಪ್ಯುಲರ್ ಸೈಜ್ ನನ್ನ ಹತ್ರ. ಅದೇ ಹಾ. ಸೊ ಈಗೇನಾದ್ರೂ ಲೈಕ್ ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೆ ಬೇಕರ್ಸ್ ಏನೇನಾದ್ರೂ ಇಂಪಾರ್ಟೆಂಟ್ ಥಿಂಗ್ಸ್ ಇಂಥದನ್ನ ನೀವು ಗಮನಕ್ಕೆ ತಗೊಳ್ಬೇಕು ಅನ್ನೋದಾದ್ರೆ ಏನನ್ನ ಸಜೆಸ್ಟ್ ಮಾಡ್ತೀರಾ? ಫಸ್ಟ್ ನಿಮ್ ರೆಸಿಪಿ ಸ್ಟ್ರಾಂಗ್ ಆಗಿರ್ಬೇಕು. ವಾವ್. ಆಮೇಲೆ ಡಿಸೈನು, ಸ್ಟ್ರಕ್ಚರ್ ಓಕೆ ಅದು ನೋಡ್ಕೊಳ್ಳಿ. ಎಲ್ಲ ಡಿಸೈನು ಎಲ್ಲ ಫ್ಲೇವರ್ಸ್ ಅಲ್ಲಿ ಎಲ್ಲ ಮಾಡಕ್ ಆಗೋದಿಲ್ಲ. ರೈಟ್. ಸೊ ನಮ್ಗೊಂದು ಸಾಲಿಡ್ ಇದಿರ್ಬೇಕು. ಸೊ ಯಾವ್ದಾದ್ರು ಒಂದು ಕೇಕ್ ಸೋರ್ನೆಸ್ ಬಂದ್ಬಿಟ್ರೆ ಏನ್ ಮಾಡ್ಬೋದು? ಸವರ್ನೆಸ್ ಬಂದು ಅಗೇನ್ ಎಕ್ಸೆಸಿವ್ ಬೇಕಿಂಗ್ ಸೋಡಾ ಹಂಗೇನಾದ್ರು ಹಾಕಿದ್ರೆ ಬರುತ್ತೆ. ಓಕೆ. ಕೇಕ್ ರಿಯಾಕ್ಟೇ ತುಂಬಾ ನೀವ್ ಬೇಕ್ ಮಾಡಿದಾಗ ಗೊತ್ತಾಗೋಗುತ್ತೆ ರೈಟ್ ಏನೋ ಆಗಿದೆ ಅಂತ. ಈವನ್ ಆಗಿ ಲೈಟ್ ಬ್ರೌನ್ ಆಗಿ ಬಂದಿದ್ರೆ ಕರೆಕ್ಟ್ ಆಗಿ ಬೇಕಾಗಿದೆ ಅಂತ. ನಾವು ಪ್ಯಾನ್ ಇಂದ ತೆಗಿಯೋವಾಗ ಕ್ಲೀನ್ ಆಗಿ ಬಂದ್ಬಿಡ್ಬೇಕು. ಓಕೆ. ಅದಕ್ಕೆ ನಾವು ಕಡೆಗೆ ಪಾರ್ಚ್ಮೆಂಟ್ ಪೇಪರ್ ಹಾಕ್ತಿವಿ. ಓಕೆ. ಅದು ಅನ್ಕೊಳ್ಳಲ್ವಾ ಪಾರ್ಚ್ಮೆಂಟ್ ಪೇಪರ್ ಗೆ? ಏನು ಇಲ್ಲ ಪಾರ್ಚ್ಮೆಂಟ್ ಪೇಪರ್ ಏನು ಗ್ರೀಸ್ ಮಾಡ್ಬೇಕಾ ಅದಕ್ಕೆ? ನಾನು ಆಸ್ ಎಕ್ಸ್ಟ್ರಾ ಪ್ರಿಕಾಷನ್ ಗ್ರೀಸ್ ಮಾಡ್ತೀನಿ, ಬಟರ್ ಹಾಕ್ತೀನಿ. ಬಟರ್ ಹಾಕ್ಬೇಕು ಹಾಗೆ. ಸೊ ಇವಾಗ ರೆಡಿ ಇದೆ, ಇದನ್ನ ಸ್ವಲ್ಪ ಚಿಲ್ ಮಾಡಿ ಮತ್ತೆ ಫಿನಿಶ್ ಮಾಡೋಣ. ರೈಟ್ ರೈಟ್. ಸೊ ಕೇಕ್ ನ ನೀವು ಫ್ರಿಜ್ ಅಲ್ಲಿ ಇಟ್ಟಿದ್ರಿ, ಒಂದು 15 minutes ಆಗಿತ್ತು ಅನ್ಸುತ್ತಲ್ವಾ? ರೈಟ್. ಸೊ ನಾ ಒಂದ್ ಕೇಳೋದ್ ಮರ್ತ್ಬಿಟ್ಟೆ ಶ್ವೇತಾ ಅವ್ರೆ. ಸೊ ಇಲ್ಲಿ ನೀವು ಆರ್ಡರ್ಸ್ ಎಲ್ಲ ಯಾವ ರೀತಿ ತಗೋತೀರಾ ಅಂತ? ಸೊ ಎಷ್ಟ್ ದಿವಸದ ಮುಂಚೆ ಆರ್ಡರ್ ಮಾಡ್ಬೇಕು? ಅಂಡ್ ಕಸ್ಟಮ್ ಕೇಕ್ಸ್ ಗೆ ಆದ್ರೆ ಯಾವ ರೀತಿ ನೀವು ಎಕ್ಸ್ಪ್ಲನೇಷನ್ ಕೊಡ್ತೀರಿ? ಕೋಡ್ಸ್ ಎಲ್ಲ ಯಾವ ರೀತಿ ಡಿಟೇಲ್ ಆಗಿ ಅವ್ರಿಗೆ ಕೊಡ್ತೀರಿ ಕಸ್ಟಮರ್ಸ್ಗೆ ಅಂತ? ಕಸ್ಟಮರ್ಸ್ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಹಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವು ರೆಫರೆನ್ಸಸ್ ಕೊಟ್ಟಿರ್ತಾರೆ, ನಮ್ಮ ಪ್ರೀವಿಯಸ್ ಕಸ್ಟಮರ್ಸ್ ಹೇಳಿರ್ತಾರೆ ತಗೊಂಡಿದ್ದೆ, ಇಲ್ಲ ಅವ್ರು ಟೇಸ್ಟ್ ಮಾಡಿರ್ತಾರಲ್ಲ, ಹೇಳ್ತಾರೆ. ಸೊ ಎಷ್ಟು ದಿವಸದ ಮುಂಚೆ ಆರ್ಡರ್ ಮಾಡಬೇಕು? ಮಿನಿಮಮ್ 2 weeks ಇದಾಗುತ್ತೆ. ಓಕೆ. ಕಂಫರ್ಟಬಲ್ ಆಗಿರುತ್ತೆ. ಅಕಸ್ಮಾತ್ ರಶ್ ಆರ್ಡರ್ ಅಂದ್ರೆ ಅದಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳ್ತೀನಿ ನಿಮ್ಗೆ. ನಂಗೆ ಅವೈಲಬಿಲಿಟಿ ಇದ್ರೆ ಮಾಡ್ಕೊಡ್ತೀನಿ. ನಾನು ಸ್ವಲ್ಪ ವಾಲಂಟಿಯರ್ ಪ್ರೋಗ್ರಾಮ್ ಎಲ್ಲ ಹೋಗ್ತೀನಿ. ರೈಟ್. ನಿಮ್ಮ ಅವೈಲಬಿಲಿಟಿ ನೋಡ್ಕೊಂಡು ಕಮಿಟ್ಮೆಂಟ್ ಮಾಡ್ಬಿಟ್ಟಿದ್ರೆ ಅದಾವಾಗ ಇದು ಮಾಡಕ್ಕೆ. ಸೊ ಈ ಕೆಲವರು ಈ ಶಾರ್ಟ್ ಕೇಕ್ಸ್ ಅಂತ ಮಾಡ್ತಾರೆ, ಅಂದ್ರೆ ಶಾರ್ಟ್ ಪೀಸಸ್ ಆಫ್ ಕೇಕ್ಸ್, 1 pieces ಆಫ್ ಕೇಕ್ಸ್ ಅಂತ ಹೇಳಿ ಮಾಡಿ ಅದನ್ನು ಕೂಡ ಶಾರ್ಟ್ ಕೇಕ್ಸ್ ಅಂತ ಹೇಳಿ ಅದಕ್ಕೆ ಸಪರೇಟ್ ಬಾಕ್ಸಸ್ ಅಲ್ಲಿ ಸೇಲ್ ಮಾಡ್ತಾರೆ. ಸೊ ಆತರ ಏನಾದ್ರು ನೀವು ಮಾಡ್ತಿದ್ರಾ? ನಾನು ಮಾಡ್ತೀನಿ ಆತರ. ದಿವಾಲಿ ಟೈಮ್ ಅಲ್ಲೆಲ್ಲ ನಂದು ಗುಲಾಬ್ ಜಾಮೂನ್ ಆಗ್ಲಿ, ರಸ್ಮಲೈ ಕೇಕ್ ಆಗ್ಲಿ ಹಂಗೆಲ್ಲ ಮಾಡ್ಕೊಡ್ತೀನಿ. ಎಸ್, ಇಂಡಿಯನ್ಸ್ ಜಾಸ್ತಿ ಗುಲಾಬ್ ಜಾಮೂನ್ ಕಾಂಬಿನೇಷನ್, ರಸ್ಮಲೈ ಕೇಕ್ಸ್ ನ ಹೇಳ್ತಾರೆ. ಸೊ ನಿಮ್ಗೆ ಹೆಂಗೆ, ಯಾವ ಟೈಪ್ಸ್ ಆಫ್ ಕೇಕ್ಸ್ ಜಾಸ್ತಿ ಆರ್ಡರ್ಸ್ ಬರುತ್ತೆ ಅಂತ? ನಂಗೆ ಜಾಸ್ತಿ ಬರೋದು ಬಟರ್ ಕ್ರೀಮ್ ಕೇಕ್ಸ್ ಅಲ್ಲಿ ಕೇಕ್ಸ್ ಬರುತ್ತೆ. ರೈಟ್. ಆಮೇಲೆ ಕೆಲವು ದೊಡ್ಡವ್ರಿಗೆ ಪಾರ್ಟಿ ಕೇಕ್ಸ್ ಹಂಗೇನಾದ್ರು ಬೇಕಿದ್ರೆ ಬರುತ್ತೆ. ಕಪ್ ಕೇಕ್ಸ್ ಬರುತ್ತೆ ಸ್ಕೂಲ್ ಆರ್ಡರ್ಸ್ಗೆ. ಅಂದ್ರೆ ಕ್ವಾಂಟಿಟಿ ಇಂತದೇ ಇಷ್ಟೇ ರಿಸ್ಟ್ರಿಕ್ಷನ್ ಅಲ್ಲಿ ಕ್ವಾಂಟಿಟಿ ಏನಾದ್ರು ತಗೋತೀರಾ? ಮಿನಿಮಮ್ 2 ಡಜನ್ಸ್. ಕೇಕ್ ಜೊತೆ ಕೊಡೋಂಗಿದ್ರೆ 1 ಡಜನ್ ಮಾಡ್ಕೊಡ್ತೀನಿ. ರೈಟ್ ರೈಟ್. ನನ್ನ ಸ್ಮಾಲೆಸ್ಟ್ ಕೇಕ್ ಬಂದು 6 inch, ಆಲ್ಮೋಸ್ಟ್ ಈ ಹೈಟ್ ಹಿಂಗಿರುತ್ತೆ. ಎಸ್. ಹಂಗೆ. ಆಮೇಲೆ ಕೇಕ್ ಆರ್ಡರ್ ಮಾಡುವಾಗ ನನಗೆ ಡೇಟ್, ನಂಬರ್ ಆಫ್ ಸರ್ವಿಂಗ್ಸ್, ಇಲ್ಲಿ ನಾವು ನಂಬರ್ ಆಫ್ ಸರ್ವಿಂಗ್ಸ್ ಮೇಲೆ ಹೋಗ್ತೀವಿ. ರೈಟ್. ಯಾವ ಫ್ಲೇವರ್ ಬೇಕು, ಏನ್ ಡಿಸೈನ್ ಬೇಕು, ಇದನ್ನ ಕೊಟ್ರೆ ನಾನು ನಿಮಗೆ ಡೀಟೇಲ್ ಕೊಟ್ಟಿದ್ದೀನಿ. ಸೊ ಕಸ್ಟಮೈಸ್ ಮಾಡ್ಬಿಟ್ಟು ಅವರಿಗೆ ಎಕ್ಸ್ಪೆಕ್ಟೇಷನ್ ತಕ್ಕಾಗೆ
ರೈಟ್ ಡೀಟೇಲ್ ಕೊಟೇಶನ್ ಕಳಿಸ್ತೀನಿ. So ರೈಟ್. ಅದ್ ಕೊಡ್ತೀನಿ. ಇನ್ ಕೇಸ್ ಯಾರಾದ್ರೂ ಇವೆಂಟ್ ಅನ್ನ ಹೋಸ್ಟ್ ಮಾಡಿರ್ತಾರೆ, ಸಡನ್ ಆಗಿ ಸಮ್ ಪರ್ಸನಲ್ ರೀಸನ್ಸ್ ಇಂದ ದೇ ಮೈ ಹ್ಯಾವ್ ಟು ಕ್ಯಾನ್ಸಲ್ ದಿ ಇವೆಂಟ್, ವಾಟ್ ನೆಕ್ಸ್ಟ್ ಅಂತ. ಸೊ ಕ್ಯಾನ್ಸಲ್ ದ ಇವೆಂಟ್ ಅಂತ ನೀವು ಮುಂಚೆನೆ ಹೇಳಿದ್ರೆ ಹ್ಮ್ ಏನಾದ್ರು ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆ, ರೈಟ್ ಅಡ್ವಾನ್ಸ್ ಇರುತ್ತೆ, ನಾವು ನೆಕ್ಸ್ಟ್ ಇದಕ್ಕೆ ಮಾಡ್ಕೊಂತೀವಿ. ರೈಟ್ 1 or 2 ಡೇಸ್ ಮುಂಚೆ ಹೇಳಿದ್ರೆ ಕಷ್ಟ. ನಾನೆಲ್ಲ ರೈಟ್ ರೈಟ್ ಸಾಮಾನ್ ನೀವೆಲ್ಲ ತಂದು ತರ್ಕೊಂಡು ಪ್ರೀ ಪ್ಲಾನ್ಡ್ ಮಾಡ್ಕೊಂಡು ಮಾಡಿರ್ತೀನಿ. ಸೊ ರೈಟ್. ಅವಾಗ ಕಷ್ಟ ಆಗುತ್ತೆ. either they can take the cake ಹ್ಮ್ or they have to forfeit the ಎಸ್ 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 ಎಸ್. ಸೊ ನೀವು ನೆಕ್ಸ್ಟ್ ಕ್ಲಾಸಸ್ ನ ತಗೋಬೇಕು ಅಂತ ಪೈಪ್ಲೈನ್ ಅಲ್ಲಿ ಇದೆ. ಸ್ವಲ್ಪ yes ಕ್ಲಾಸಸ್ ಮಾಡಬೇಕು, ನನ್ನ ನಾಲೆಜ್ ಸ್ಪ್ರೆಡ್ ಮಾಡಬೇಕು. ಎಸ್ ಡೆಫಿನೆಟ್ಲಿ. ಓ ನಿಮ್ಗಿರೋ ಕೇಕ್ ನಾಲೆಜ್, ಬೇಕಿಂಗ್ ನಾಲೆಜ್ ಅನ್ನ ನೋಡ್ತಾ ಇದ್ರೆ ನನ್ಗೇನೆ ಆಸೆ ಆಗ್ತಾ ಇದೆ ಕಲಿಬೇಕು ಅಂತ. ಸೊ ಇಲ್ಲಿರೋ ವ್ಯೂವರ್ಸ್ಗೆ, ಸುತ್ತಮುತ್ತ ವ್ಯೂವರ್ಸ್ಗೆ ಒಳ್ಳೆ ಪ್ಲಾಟ್ಫಾರ್ಮ್, ಒಳ್ಳೆ ಒಂದು ಅವಕಾಶನ ನಮ್ಮ ಶ್ವೇತಾ ಮೇಡಮ್ ಸೃಷ್ಟಿಸಿ ಕೊಡ್ತಾ ಇದ್ದಾರೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಕೇಕ್ ಬೇಕಿಂಗ್ ಕ್ಲಾಸಸ್ ನ ಪಡ್ಕೋಬೇಕು, ಕಲ್ತ್ಕೋಬೇಕು ಅಂತ ಆಸಕ್ತಿ ಇರೋರು ದಯಮಾಡಿ ಶ್ವೇತಾ ಗುಪ್ತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರ ಡೀಟೇಲ್ಸ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿರ್ತೀನಿ. ಇವರು ಇನ್ಸ್ಟಾದಲ್ಲಿ ಮತ್ತು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇದ್ದಾರೆ. ಅಂಡ್ ಇವರ ನಾನಂತೂ ನಿಮ್ಮ ಇನ್ಸ್ಟಾ ಪಿಕ್ಚರ್ಸ್ ನ ನೋಡಿದೆ, ಒಂದೊಂದು ಕೂಡ ಒಂದು ಅಲ್ಲೇ ಹೋಗಿ ಕೇಕ್ ಬೈಟ್ ಮಾಡ್ಲೇಬೇಕು ಅಂತ ಅನ್ಸ್ಬಿಡ್ತು. ಸ್ಪೆಷಲ್ ಆಗಿ ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ನಾನ್ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ, ಯಾಕಂದ್ರೆ ಕೊಕೊನಟ್ ಫ್ಲೇವರ್ ಕೇಕ್ ನ ತುಂಬಾ ಕಡಿಮೆ ನಾನು ತಿಂದಿರೋದು. ರೈಟ್. ಸೊ ಎಲ್ಲ ಈ ಬೇರೆ ಬೇರೆ ಥೀಮ್ಸ್ ನ ಇಟ್ಕೊಂಡು ಫ್ಲೇವರ್ಸ್ ಮಿಕ್ಸ್ ನ ಮಾಡ್ಕೊಂಡು, ಚಾಕ್ಲೇಟ್ ಯೂಶಲಿ ಬ್ಲಾಕ್ ಫಾರೆಸ್ಟ್, ಚಾಕ್ಲೇಟ್, ಹನಿ ಕೇಕ್ ಆ ತರದ್ದೇ ಜಾಸ್ತಿ ಯೂಶುವಲ್ ಆಗಿ ಚಿಕನ್ ದಿಂದ ಒಂದು ಫಾಂಡ್ ಆಗಿ ತಿಂದಿರುವಂತದ್ದು. ಸೊ ದಿಸ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್. ಅಂಡ್ ನಿಮ್ಮ ಎಫರ್ಟ್ಸ್ ನೋಡಿ ಎಷ್ಟು ನೀಟಾಗಿ ಡೀಟೇಲ್ ಆಗಿ ಮಾಡಿದೀರಾ. ಐ ಆಮ್ ವೆರಿ ಕ್ಯೂರಿಯಸ್ ಟು ಟೇಸ್ಟ್ ದ ಕೇಕ್. ಎಸ್, ನೀವು ವಿಮೆನ್ಸ್ ಡೇ ಅಂಗವಾಗಿ ನಮ್ಮ ಶ್ವೇತಾ ಮೇಡಮ್ ಅವರು ಕೇಕ್ ನ ಬೇಕ್ ಮಾಡಿದ್ದಾರೆ. ಸೊ ಪ್ರೀತಿಯಿಂದ ಸ್ವಾದಭರಿತವಾದ ಒಂದು ಒಂದು ಶುಭ್ರವಾದ ಒಂದು ಕೇಕ್ ಇದು. ಸೊ ಇದನ್ನ ವಿಮೆನ್ಸ್ ಡೇ ಸಲುವಾಗಿ ನೀವೇ ಕಟ್ ಮಾಡಬೇಕು. ಸೊ ದಿಸ್ ಕ್ರೆಡಿಟ್ ಶುಡ್ ಗೋ ಟು ಯು ಆನ್ ಅಕೌಂಟ್ ಆಫ್ ಯುವರ್ ಎಫರ್ಟ್ಸ್. ಅಂಡ್ ನಿಮ್ಮ ಒಂದು ಕೇಕ್ ಪಯಣಕ್ಕೆ ಯು ರಿಯಲಿ ಡಿಸರ್ವ್ ಇಟ್. ರೈಟ್. ಓಕೆ ಶ್ವೇತಾ ಮೇಡಮ್, ಎಲ್ರು ಹ್ಯಾಪಿ ಬರ್ಡ್ಗೆ ಕಟ್ ಮಾಡ್ತಾರೆ ಕೇಕ್ ನ. ಅಂತಾರಾಷ್ಟ್ರೀಯ ಮಹಿಳೆಯರ ಎಸ್, ಮಹಿಳೆಯ ದಿನಾಚರಣೆಯ ಶುಭಾಶಯಗಳು. ಎಲ್ಲ ವೀಕ್ಷಕರು ಯಾರು ಮಹಿಳೆಯರು ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಈ ಕೇಕ್ ಸೇರತ್ತೆ. ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡಿ ನಮ್ಮ ಶ್ವೇತಾ ಮೇಡಮ್ ಅವರು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಆಬ್ವಿಯಸ್ಲಿ ಮತ್ತೊಮ್ಮೆ ವಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ ವಿಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸಂತೋಷವಾಗಿ ಮಹಿಳೆಯರು ಇದೇ ತರ ಬೇಕ್ ಮಾಡ್ತಾ, ಕುಕ್ಕಿಂಗ್ ಮಾಡ್ತಾ, ಎಲ್ಲರಿಗೂ ಪ್ರೀತಿಯಿಂದ ಹಸನ್ಮುಖರಾಗಿ ಅಡಿಗೆನ ಬಡಿಸ್ತಾ ಹೋಗಿ. ಅಂಡ್ ನಿಮ್ಮ ಸಾಧನೆಗೆ ನಾವ್ ಏನ್ ಹೇಳೋದು ಶ್ವೇತಾ ಮೇಡಮ್. ಸೊ ತುಂಬಾನೇ ಖುಷಿ ಆಗತ್ತೆ. ಸಿ ನೋಡಿ, 3 ಲೇಯರ್ಸ್ ಆಫ್ ಕೇಕ್ ಮಾಡ್ತಾ ಇದ್ದೀರಾ. ಮೈ ಗಾಡ್, ಇದ್ರಲ್ಲಿ ಅಂದ್ರೆ ನಿಮ್ಮ ಶ್ರದ್ಧೆ, ನಿಮ್ಗಿರುವಂತಹ ಆಸಕ್ತಿ ಮತ್ತು ನಿಮ್ಗಿರುವ ಕಲಿಬೇಕು, ಮಾಡಬೇಕು, ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಉತ್ಸಾಹ 3 ಲೇಯರ್ ಅಲ್ಲಿ ತೋರಿಸ್ತಾ ಇದೆ. ರೈಟ್. ನಿಮ್ಮ ಕೇಕ್ ಸಖತ್ತಾಗಿ ತೋರಿಸಿದ್ರೆ ನೀವು ಡ್ರೆಸ್ಸಿಂಗ್ ಎಲ್ಲ ಮಾಡಿ. ನನ್ಗಂತೂ ವೆರಿ ಇಂಪ್ರೆಸಿವ್. ಅದ್ರಲ್ಲೇ ನನ್ಗೆ ಗೊತ್ತಾಗ್ತಿತ್ತು ಜನ ಯಾಕೆ ನಿಮ್ಗೆ ಕೂಗಿ ಬರ್ತಾರೆ, ಶ್ವೇತಾ ಮೇಡಮ್ ಬನ್ನಿ ಮಾಡ್ಕೊಡಿ ಅಂತ. ರೈಟ್. ಸೊ ನಿಮ್ಗೆ ಈ ಒಟ್ಟಾರೆ ಕೇಕ್ ಬೇಕಿಂಗ್ ಪಯಣ ಎಷ್ಟು ತೃಪ್ತಿಯನ್ನ ಕೊಟ್ಟಿದೆ ಶ್ವೇತಾ ಮೇಡಮ್? ಅದು ನಾನು ಏನಂತಾರೆ ಹೇಳೋದು ತುಂಬಾ ಕಷ್ಟ ಅನ್ಸುತ್ತೆ. ಯಾಕೆಂದ್ರೆ ಅದು ಒಂದು ಹಾಬಿ ಶುರು ಆಗಿ ನಾನು ಇವಾಗ ಬಿಸ್ನೆಸ್ ಆಗಿದ್ ಮಾಡಿ ನನ್ ಕೇಕ್ ತಗೊಂಡು ಜನ ಅವ್ರ ಪಾರ್ಟೀಸ್ ಅಲ್ಲಾಗ್ಲಿ, ಫಂಕ್ಷನ್ಸ್ ಅಲ್ಲಾಗ್ಲಿ ಇಟ್ಟು ನಮ್ಗೆ ತುಂಬಾ ಖುಷಿ ಆಯ್ತು, ಚೆನ್ನಾಗಿತ್ತು, ಎಲ್ಲಾರು ಚೆನ್ನಾಗಿದೆ ಅಂದ್ರೆ ಆ ತೃಪ್ತಿನೇ ಬೇರೆ. ಓಕೆ, ನಾನ್ ಮಾಡ್ತಾ ಇರೋದು ಸಾರ್ಥಕವಾಯ್ತು ಅನ್ಸುತ್ತೆ. ಎಸ್ ಮೇಡಮ್, ಯಾವ್ದೇ ಒಂದು ಮದುವೆ ಸಮಾರಂಭಗಳಲ್ಲಿ ಆಗ್ಲಿ ನಾವು ಫಸ್ಟ್ ಕೇಳೋದು ಯಾರು ಅಡಿಗೆ ಮಾಡಿದ್ದಾರೆ, ಅಡಿಗೆ ಯಾರು ತಗೊಂಡಿದ್ದಾರೆ ಅಂತ. ಸೊ ಅವ್ರನ್ನ ಚೆನ್ನಾಗಿದ್ರೆ ವಾವ್, ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಕೊಡಿ, ಅವ್ರದ್ದು ಕಾಂಟ್ಯಾಕ್ಟ್ ಕೊಡಿ ಅಂತ. ಸೊ ನೀವು ಕೂಡ ಈ ಸಮಾರಂಭದಲ್ಲಿ ಹೋಸ್ಟ್ ಜೊತೆ ಈಕ್ವಲ್ ಪಾರ್ಟಿಸಿಪೆಂಟ್ ಅಂದ್ರೆ ನೀವು. ರೈಟ್. ಸೊ ನಿಮ್ಮನ್ನ ಎಲ್ಲರೂ ಕೂಡ ನಿಮ್ಮನ್ನ ಅಂದ್ರೆ ದೇವರ ನಾಮ ತರ ಜಪ ಮಾಡುವಂತ ಒಂದು ಕ್ಷಣ ಬರುತ್ತೆ ನಿಮ್ಮ. ರೈಟ್. ಸೊ ತುಂಬಾ ಖುಷಿ ಆಯ್ತು ನಿಮ್ಮ ಪಯಣವನ್ನ ತಿಳ್ಕೊಂಡು, ನಿಮ್ಮ ಸಾಧನೆಯನ್ನ ನಾವು ನೀವು ಹಂಚ್ಕೊಳ್ತಾ ಇರೋ ಈ ಮಧುರ ಕ್ಷಣಗಳನ್ನ ನಾವು ವೀಕ್ಷಕರಿಗೆ ತೋರಿಸ್ತಾ ಇರೋದು ನಮ್ಮ ಸೌಭಾಗ್ಯ ಅಂತ ಅನ್ಕೋತೀನಿ. ಸೊ ನಾನು ಎಲ್ಲ ಸಾಧಕರಿಗೂ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೇನೆ ಶ್ವೇತಾ ಮೇಡಮ್. ಸೊ ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ?
ಅಶ್ವಿನಿ ಅವರೇ, ನೀವು ಅವತ್ತು ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ನನ್ನನ್ನ ಇಂಟರ್ವ್ಯೂ ಮಾಡ್ಬೇಕಂದ್ರೆ ನಂಗೆ ಆಶ್ಚರ್ಯನೂ ಆಯ್ತು. ನಾನು ಏನ್ ಸಾಧಕ ಮಾಡಿದ್ದೀನಿ ಅನ್ಸ್ತು. ಇಲ್ಲ ಮೇಡಮ್, ಸೊ ಆ ತರ ನಂಗೆ ತುಂಬಾ ಖುಷಿ ಆಯ್ತು. ನಿಮ್ದು ಇಂಟರ್ವ್ಯೂಗಳೆಲ್ಲ ನಾನು ನೋಡಿದೀನಿ. ಥ್ಯಾಂಕ್ ಯು ನೀವು ಎವ್ರಿ ವೀಕ್ ಪೋಸ್ಟ್ ಮಾಡ್ತೀರಾ, ನಾನು ನೋಡ್ತೀನಿ. ನಿಮ್ ಅಡಿಗೆದೆಲ್ಲ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು ಮೇಡಮ್. ಸೊ ಆವಾಗ ನಂಗೆ ಅನ್ಸ್ತು, ಓ ಯಾ, ನಮ್ ತರ ನೀವು ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡ್ಬೇಕು. ರೈಟ್, ನನ್ಗೆ ಯಾವಾಗ್ಲೂ ಅದೇ. ರೈಟ್. ಹಂಗ ನಂಗೆ ತುಂಬಾ ಖುಷಿ ಆಯ್ತು ನೀವು ಬಂದು ನಮ್ದೆಲ್ಲ ಇಂಟರ್ವ್ಯೂ ಮಾಡಿ. ಸೊ ನಿಮ್ಗೆ ಈ ಇಂಟರ್ವ್ಯೂ ನಿಮ್ಗೆ ಇಷ್ಟ ಆಯ್ತು. ಎಸ್. ಸೊ ನಿಮ್ಮ ಒಂದು ಬಾಲ್ಯದಿಂದ ಇಲ್ಲಿವರೆಗೂ ನಾವು ಒಂದು ರೀಕ್ಯಾಪ್ ಮಾಡೋ ಒಂದು ಟ್ರಯಲ್ ಮಾಡಿದೀವಿ. ಸೊ ನಿಮ್ಗೆ ಅದು ತೃಪ್ತಿಯನ್ನ ತಂದ್ಕೊಟ್ಟಿದ್ಯಾ? ರೈಟ್. ಸೊ ನಮ್ಮ ವಿಡಿಯೋಸ್ ನ ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ನಿಮ್ಮ ಸಪೋರ್ಟ್ ನಮ್ಗೆ ಅತಿ ಮುಖ್ಯ. ಸೊ ಹೀಗೆ ಸಹಕರಿಸ್ತಾ ಇರಿ. ಸೊ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಿ. ಇಲ್ಲಿ ಸುತ್ತಮುತ್ತಲು ಯಾರ್ಯಾರು ಇದಾರೋ ಫ್ರೆಂಡ್ಸ್ ಎಲ್ಲರೂ, ಮತ್ತೆ ಇಂಡಿಯನ್ ವ್ಯೂವರ್ಸ್ ಯಾರ್ಯಾರು ಇದಾರೋ, ಸೊ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವರ ಜರ್ನಿಯಿಂದ ನಿಮ್ಗೆ ಒಂದು 4-6 ಜನಕ್ಕೆ ಸ್ಫೂರ್ತಿಯನ್ನ ತಂದುಕೊಟ್ಟು, ಮಹಿಳೆ ಯಾರಾದ್ರೂ ನಾನು ಕೂಡ ಇವರ ಹಾಗೇನೆ ನಾನು ಶುರು ಮಾಡ್ಬೇಕು ಅಂತಂತ ಮನಸ್ಸಿನಲ್ಲಿ ಯಾರಿಗೊತ್ತು ಆಸೆ ಇವತ್ತಲ್ಲ ಈ ಕ್ಷಣನೇ ಮೂಡಬಹುದು ಅಲ್ವಾ? ಸೊ ದಯವಿಟ್ಟು ಆತರ ಉತ್ತೇಜನ ತಗೊಳ್ಳಿ. ಇಂಥ ಸಾಧಕರನ್ನ ನೋಡಿ ನಾವು ಕಲಿಯೋದು ತುಂಬಾ ಇದೆ. ಸೊ ದೇವರ ಕೃಪೆ ನಿಮ್ಗೆ ಸದಾ ಇರ್ಲಿ. ಹೀಗೆ ನಿಮ್ಮ ಕೇಕ್ ಬೇಕಿಂಗ್ ಜರ್ನಿ ವರ್ಷ ಯುಗ 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 ಕಳೆದರೂ ಸಾಕ್ತಾ ಇರ್ಲಿ. ಇನ್ನು ಹೆಚ್ಚು ರುಚಿಯಾಗಿ ನಿಮ್ಮ ಕ್ರಿಯೇಟಿವ್ ಕೇಕ್ಸ್ ನ ವೀಕ್ಷಕರಿಗೆ ಕೊಡ್ತಾ ಬನ್ನಿ. ಮತ್ತೆ ನಾನು ಕ್ಯಾಮ್ರಾ ಹಿಡ್ಕೊಂಡ್ ಬರ್ತೀನಿ ನಿಮ್ಮ ಬೆಲ್ಲದ ಕೇಕ್ ಕಾಯೋದಕ್ಕೆ. ಮಾಡಿ. ರೈಟ್. ಐ ವಿಶ್ ಯು ಆಲ್ ದ ಬೆಸ್ಟ್ ಶ್ವೇತಾ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.